ಕರ್ತರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಂ 2 ಕೊರಿಂಥಿಯನ್ಸ್ 7ನೇ ಅಧ್ಯಾಯ ವಚನ 10ರಿಂದ. ದೇವರ ಚಿತ್ತ ಅನುಸಾರವಾಗಿರುವ ದುಃಖವು ಮನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದವರಿಗಿರುವಂಥ ದುಃಖವು ಮರಣವನ್ನು ಉಂಟು ಮಾಡುತ್ತದೆ. ಸರಿ. ನಮ್ಮ ಜೀವನದಲ್ಲಿ ಎಲ್ರಿಗೂ ಏನಾದರೂ ಒಂದು ದುಃಖ ಇರುತ್ತೆ ಅಂತ ಇಟ್ಕೊಳ್ಳೋಣ. ದುಃಖ ಇದೆ ಅಂತ ಇಟ್ಕೊಳ್ಳೋಣ. ಏನೋ ಒಂದು ಕಷ್ಟ, ಏನೋ ಒಂದು ದುಃಖ ಇದೆ. ಅದು ದೇವರು ಕೊಟ್ಟಿರುವಂಥ ದುಃಖನ ಅಥವಾ ಮನುಷ್ಯರ ದುಃಖನ? ಯಾಕಂದರೆ ಮನುಷ್ಯರ ದುಃಖಕ್ಕೂ ದೇವರ ದುಃಖಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ತುಂಬ ಚಿಕ್ಕ ಏನಿದೆ ಡಿಫ್ರೆನ್ಸ್ ಇದೆ. ಏನಾಗತ್ತೆ ಅಂದರೆ, ನಾವು ದೇವರೋಸ್ಕರನೇ ಕೇಳ್ತಾ ಇರ್ಬೋದು, ಒಳ್ಳೆಯ ವಿಷಯನೇ ಕೇಳ್ಬೋದು ಅಥವಾ ಏನೇ ಇರಲಿ, ಆ ಒಳ್ಳೆಯ ವಿಷಯದಲ್ಲಿ ನನಗೆ ದೇವರ ಆತ್ಮದಿಂದ ಬರುವಂಥ ದುಃಖ ಬರ್ತಾ ಇದೆಯಾ ಅಥವಾ ಮನುಷ್ಯರ ನನ್ನ ಮಾಂಸದ ದುಃಖ ಬರ್ತಾ ಇದೆಯಾ? ಇದನ್ನು ಏನಕ್ಕೆ ಅರ್ಥ ಮಾಡ್ಕೊಬೇಕು? ದೇವರ ಹತ್ರಿಂದ ಹಂಗಂದ್ರೆ ದೇವರ ದುಃಖ ನಮ್ಮನ್ನೇನು ಮಾಡತ್ತಂತೆ? ರಕ್ಷಣೆ ಒಳಗಡೆ ಕರೆದುಕೊಂಡು ಹೋಗುತ್ತೆ. ಮನುಷ್ಯರ ದುಃಖ ಏನು ಮಾಡತ್ತಂತೆ? ಮರಣ ಉಂಟು ಮಾಡುತ್ತೆ. ದೇವರ ಹತ್ರದಿಂದ ನಮ್ಮನ್ನು ದೂರಪಡಿಸುವ ಯಾವುದೇ ದುಃಖವಾಗಿರಲಿ, ಅದು ದೇವರ ಹತ್ರದಿಂದ ಬರ್ತಾ ಇರುವಂಥ ದುಃಖ ಅಲ್ಲ, ಮಾಂಸದ ದುಃಖ. ನನ್ನ ಮನಸ್ಸಿನಲ್ಲಿ ಇರುವಂಥ ಒಂದು ನೋವು, ನನ್ನ ಜೀವನದಲ್ಲಿ ದೇವ್ರು ಮಾಡದೇ ಇರುವಂಥ ಒಂದು ಕೆಲಸ ನನ್ನನ್ನು ದೇವರ ಹತ್ರದಿಂದ ದೂರ ಕರ್ಕೊಂಡು ಹೋಗ್ತಾ ಇದೆ ಅಂದರೆ ಯಾವ ದುಃಖ ಅದು? ಮಾಂಸದ ದುಃಖ, ಮನುಷ್ಯರ ದುಃಖ, ಲೋಕ ಸಂಬಂಧಪಟ್ಟಂಥ ದುಃಖ. ಆದರೆ ದೇವರ ಸಂಬಂಧಪಟ್ಟಂಥ ದುಃಖ ನನ್ನನ್ನು ಏನು ಮಾಡಿಸತ್ತಂತೆ? ದೇವರ ಹತ್ರ ಕರೆದುಕೊಂಡು ಹೋಗುತ್ತೆ. ಇದಕ್ಕೆ 2 ಎಕ್ಸಾಂಪಲ್ ನೋಡೋಣ. ಮೊದಲನೇ ಎಕ್ಸಾಂಪಲ್ ಯಾವುದಂದರೆ, ಸುಲಭವಾಗಿ ನಮ್ಗೆ ಅರ್ಥ ಆಗುವಂಥ ಒಂದು ಉದಾಹರಣೆ. ದಾವೀದನು ಬೆತ್ಷೆಬ ಜೊತೆ ಪಾಪ ಮಾಡಿದ ಮೇಲೆ, ಅವನ ಪಾಪದಲ್ಲೇ ಇರ್ತಾನೆ. ಆವಾಗ ಆ ಒಂದು ಪ್ರಾಫಿಟ್, ನಾತಾನ್ ಅನ್ನುವಂಥ ಪ್ರವಾದಿ ಬಂದು ಅವನನ್ನು ಸರಿಪಡಿಸುವಾಗ ಅವ್ರು ಏನಂತ ಹೇಳ್ತಾರೆ? ತಕ್ಷಣ ತನ್ನ ಬಟ್ಟೆ ಹರಿದುಕೊಂಡು ರಾಜ ಮಂದಿರದಲ್ಲಿ ಇರುವಂಥ ದಾವೀದನ ಏನು ಮಾಡ್ಕೊಳ್ತಾರೆ? ತನ್ನ ಬಟ್ಟೆನ ಹರಿದುಕೊಂಡು ದುಃಖ. ಅವ್ರೇನು ಪಡ್ತಾರೆ ಅಂದರೆ, ಅಲ್ಲಿರುವಂಥ ಜನರನ್ನು ಏನು ಮಾಡಲ್ಲ, ನೋಡಲ್ಲ. ಯಾರ ಪಕ್ಕದಲ್ಲಿದ್ದಾರೆ ಅವರ ಮುಂದೆ ರಾಜನಾಗಿರುವಂಥ ದಾವೀದನ ಏನು ಮಾಡ್ತಾ ಇದ್ದಾರೆ? ಏನನ್ನೂ ನೋಡದೆ ತನ್ನಂತಾನು ದೇವ್ರಿಗೆ ದುಃಖ ಮಾಡಿಬಿಟ್ನಲ್ಲ, ದೇವ್ರಿಗೆ ವಿರೋಧವಾಗಿ ಪಾಪ ಮಾಡಿದ್ದೀನಲ್ಲ ಅಂತ ತನ್ನ ದುಃಖವನ್ನು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ತೋರಿಸ್ಕೊಳ್ತಾರೆ. ಅದು ದೇವರು ಕೊಡುವಂಥ ದುಃಖ. ಮನುಷ್ಯರ ಕಣ್ಣಿಗೆ ಏನಾದರೂ ಪರವಾಗಿಲ್ಲ, ಆದರೆ ದೇವರಿಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ನಲ್ಲ ಅನ್ನುವುದು ದೇವರು ಕೊಡುವಂಥ ದುಃಖ. ಆಮೇನ್. ಆದರೆ ಮನುಷ್ಯರನ್ನು ನಾನು ಪ್ರಿಯಪಡಿಸ್ಬೇಕು, ಆದರೆ ದೇವರನ್ನು ನಾನು ಪ್ರಿಯಪಡಿಸ್ಬೇಕು ಅನ್ನುವುದು ಲೋಕದ ದುಃಖ. ಯಾಕಂದರೆ ನಾವು ದೇವರ ಮನಸ್ಸನ್ನು ದುಃಖಪಡಿಸಿದ್ವಿ ನಿಜವಾಗ್ಲೂ ನಮ್ಮ ಮನಸ್ಸಲ್ಲಿ ಬಂದರೆ ಏನಾಗುತ್ತೆ ಗೊತ್ತಾ? ನಾವು ಯಾರ ಜೊತೇಲಿದ್ದಾರೆ ಅಂತ ನೋಡಲ್ಲ, ಯಾರು ನಮ್ಮ ಮುಂದೆ ಇದ್ದಾರೆ ಅಂತ ನೋಡಲ್ಲ. ಆವಾಗಲೇ ಏನು ಮಾಡ್ತೀವಿ? ನಮ್ಮ ಪಾಪವನ್ನು ನಾನು ಯಾವ ರೀತಿ ಅದು ತಗ್ಗಿಸ್ಕೊಳ್ಬೇಕು ಅಂತ ನಮ್ಮ ಮೈಂಡಲ್ಲಿ ಏನಾಗುತ್ತೆ? ಬರುತ್ತೆ. ಏನಾದರೂ ಪರವಾಗಿಲ್ಲ, ನನಗೆ ಅವಮಾನ ಆದರೂ ಪರವಾಗಿಲ್ಲ, ನಾನೇನು ಮಾಡ್ತೀನಿ? ತಗ್ಗಿಸ್ಕೊಳ್ತೀನಿ. ಆದರೆ ನನಗೆ ಅವಮಾನ ಆಗಬಾರ್ದು, ಆದರೆ ದೇವ್ರಿಗೂ ಕರೆಕ್ಟಾಗಿ ನಡಿಬೇಕು ಅಂತ ಏನು ಮಾಡ್ತಾರೆ? ಎಷ್ಟೋ ಜನ ತಮ್ಮ ತಪ್ಪನ್ನು ಏನು ಮಾಡಲ್ಲ, ಮರೆ ಮಾಡ್ತಾರೆ. ಇದನ್ನು ಏನು ಹೇಳ್ತಾರೆ? ತನ್ನ ಪಾಪವನ್ನು ಮರೆ ಮಾಡುವವನು ವೃದ್ಧಿ ಆಗೋದಿಲ್ಲ. ದೇವರಾಜವನ್ನು ಏನು ಮಾಡೋಕ್ಕಾಗಲ್ಲ. ಸೇರೋ ಆಕಾನ್ ಅನ್ನುವಂಥ ಮನುಷ್ಯ ಇಸ್ರೇಲ್ ಜನರಿಗೆ, ಯೋಶ್ವನ ಜೊತೆ ಅವರು ಜಗಳಾಡೋಕೆ ಹೋಗಿ, ಆಕಾನ್ ಅನ್ನುವಂಥ ಮನುಷ್ಯ ತನ್ನ ಪಾಪವನ್ನು ಏನು ಮಾಡ್ತಾ ಇದ್ದಾನೆ? ತನ್ನ ಮನೆಯಲ್ಲಿ ಮರೆ ಮಾಡ್ತಾ ಇದ್ದಾನೆ. ನಮ್ಮ ಒಳಗಡೆ ನಾವು ಏನು ಮರೆ ಮಾಡ್ತಾ ಇದ್ದೀವಿ ಇವತ್ತು? ಯಾಕಂದರೆ ದೇವ್ರ ಹತ್ರನೇ ಪ್ರಾರ್ಥನೆ ಮಾಡ್ಬೋದು. ನಾವೇನು ಮಾಡ್ತೀವಿ? ಅನೋದಿನೋ ದೇವ್ರ ಹತ್ರ ಏನು ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ. ಆದರೆ ಏನು ಮರೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ನಾನು ನಿಜವಾಗ್ಲೂ ದೇವ್ರ ಹತ್ರ ನಾನು ನಿಜವಾಗ್ಲೂ ಒಳ್ಳೆಯ ವಿಷಯವಾಗಿ ಕೇಳ್ತಾ ಇದ್ದೀನ ಅಥವಾ ನನ್ನ ಪ್ರಾರ್ಥನೆಯಲ್ಲಿ ಏನು ಆಚೆ ಬರ್ತಾ ಇದೆ ಅದನ್ನು ನೋಡೋಣ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಂದರೆ ಯೋಬು. ಯೋಬನ ಕುರಿತಾಗಿ ನಾವು ನೋಡೋಣ ಅಂದರೆ, ಇವಾಗ ಏನು ಮಾಡೋಣ ಅಂದರೆ, ಯೋಬು 1ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯೋಬು 1ನೇ ಅಧ್ಯಾಯ ವಚನ 1ರಿಂದ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನು ಇದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದದರಿಂದ ಅವನು ಮೂಡಣ ದೇಶದಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನೂ ಆಗಿದ್ದನು. ಅವನ ಕುಮಾರನು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕರೆ ಕಳುಹಿಸುತ್ತಿದ್ದರು.
ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳ ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಆಮೇಲೆ ಸಾಕು. ಇಲ್ಲಿವರೆಗೂ ನಮಗೇನು ಗೊತ್ತಾಗ್ತಾ ಇದೆ, ಯೋಬ್ ಅನ್ನುವಂಥ ಒಂದು ಮನುಷ್ಯ ಇದ್ದಾನೆ. ಅವನಿಗೆ ಎಷ್ಟು ಜನ ಮಕ್ಕಳು? 7 ಜನ ಗಂಡು ಮಕ್ಕಳು ಮತ್ತು 3 ಜನ ಹೆಣ್ಣು ಮಕ್ಕಳು. ಅವನೇನಾಗಿದ್ದಾನೆ, ದೇವರು ಅವನು ಎಲ್ಲದಲ್ಲೂ ಏನು ಮಾಡಿದ್ದಾರೆ? ಆಶೀರ್ವಾದ ಮಾಡಿದ್ದಾರೆ. ಅವ್ನು ಯಾವುದಲ್ಲೂ ಏನು ಮಾಡಿಲ್ಲ? ತಪ್ಪಾದ ದಾರಿಯಲ್ಲಿ ಹೋಗಿಲ್ಲ. ಇಷ್ಟು ನಮ್ಗೇನು ಮಾಡ್ತಾ ಇದ್ದಾರೆ, ಒಂದು ಸೆಟ್ ಆಫ್ ಸ್ಟೋರಿಗೆ ಏನು ಮಾಡ್ತಾ ಇದ್ದಾರೆ, ಸ್ಟಾರ್ಟಿಂಗ್ಸ್ ಇದು ಥರ ಇದೆ. ನೆಕ್ಸ್ಟ್ ಏನಾಗ್ತಾ ಇದೆ, ಅವನೇನು ಮಾಡ್ತಾನಂತೆ, ಅವ್ರ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ರು, ಅವತನ ಒಂದೊಂದು ದಿವಸ ಒಂದೊಂದು ಮಗ ಏನು ಮಾಡ್ತಾ ಇದ್ದ, ಅವತನ ಇಡ್ತಾ ಇದ್ದ. ಅದಕ್ಕೆ ಎಲ್ಲರೂ ಹೋಗಿ ಏನು ಮಾಡ್ತಿದ್ರಂತೆ, ಊಟ ಮಾಡಿ ಅಲ್ಲಿ ಇದು ಮಾಡ್ತಾಯಿದ್ರು. ಎಲ್ಲರೂ ಗೆಟ್ ಟುಗೆದರ್ ಥರ ಎವ್ರಿ ವೀಕ್ ಇರ್ತಿತ್ತು ಅವ್ರಿಗೆ. ಹಾಂ, ಈ ರೀತಿ ಇರಬೇಕಾದ್ರೆ ಅವನೇನು ಮಾಡ್ತಾ ಇದ್ದಂತೆ, ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಮಕ್ಕಳಿಗೋಸ್ಕರ ಏನು ಮಾಡ್ತಾ ಇದ್ದ, ಸ್ತೋತ್ರ ಬಲಿ ಸಲ್ಲಿಸ್ತಿಲ್ಲ. ಪಾಪ ಎಲ್ಲಿ ಮಾಡಿಬಿಟ್ರು ಅಂತ ಏನು ಮಾಡ್ತಾನೆ, ಪಾಪ ಬಲಿ ಕೊಟ್ಟು ಪಾಪ ಕ್ಷಮಾಪಣೆಗೋಸ್ಕರ ಕೇಳ್ತಾ ಇದ್ದ. ಈ ಪಾಯಿಂಟ್ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ, ತುಂಬ ಮುಖ್ಯವಾದಂಥ ಪಾಯಿಂಟ್. ಇಲ್ಲವರೆಗೂ ಏನು ಮಾಡ್ತಾ ಇದ್ದಾನೆ, ತನ್ನ ಪಾಪವನ್ನು ಅವನು ತನ್ನ ಪಾಪವನ್ನು ಅರಿಕೆ ಮಾಡ್ದಲ್ಲ, ಯಾರು ಪಾಪನ ಅರಿಕೆ ಮಕ್ಕಳು ಪಾಪ ಮಾಡಿರ್ತಾರೆ ಅವ್ರಿಗೋಸ್ಕರ ಅರಿಕೆ ಮಾಡ್ತಾ ಇದ್ದಾನೆ. 6ನೇ ವಾಕ್ಯದಲ್ಲಿ ಏನಾಗ್ತಾ ಇದೆ, ಪಿಶಾಚಿ ಹೋಗಿ ದೇವರ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಏನಕ್ಕೋಸ್ಕರ? ಈ ರೀತಿ ಯೋಬ್ ಅಂತ ಒಂದು ಮನುಷ್ಯ ಇದ್ದಾನೆ, ಅವನಿಗೆಲ್ಲ ನೀವು ಕೊಟ್ಟಿದ್ರೆ ಅದರಿಂದ ಅವನು ಏನು ಮಾಡ್ತಾ ಇಲ್ಲ, ನಿಮಗೆ ಕೀಳ್ಪಡೆದು ನಡೀತಾ ಇದ್ದಾನೆ. ಹೀಸ್ ನಾಟ್, ಅವನೇನು ಮಾಡ್ತಾ ಇಲ್ಲ, ನಿಮಗೆ ವಿರೋಧವಾಗಿ ಯಾಕೆ ನಡೀತಾ ಇಲ್ಲ? ನೀವೆಲ್ಲ ಆಶೀರ್ವಾದ ಕೊಟ್ಟಿದ್ರೆ ಅದರಿಂದ ಅವನು ಏನು ಮಾಡ್ತಾ ಇಲ್ಲ, ವಿರೋಧವಾಗಿ ನಡೀತಾ ಇಲ್ಲ. ದೇವರು ಏನಂತ ಹೇಳ್ತಾರೆ ಯೋಬನ ನೋಡಿ, ಅವನಂತ ಪಾಪ ಮಾಡದೆ ಇರುವಂಥ ಒಂದು ನೀತಿವಂತನಾದ ಮನುಷ್ಯ ಯಾರೂ ಇಲ್ಲ. ಆಮೇನ್. ದೇವರು ಅವನ ಕುರಿತಾಗಿ ಏನಂತ ಹೇಳ್ತಾ ಇದ್ದಾರೆ, ಅವನಂತೆ ಪಾಪನೇ ಮಾಡದೆ ನೀತಿವಂತನಾಗಿ ಇರುವಂಥ ಒಂದು ಮನುಷ್ಯ ಯಾರೂ ಇಲ್ಲ ಭೂಲೋಕದಲ್ಲಿ ಅಂತ ದೇವರೇ ಅವನಿಗೇನು ಕೊಡೋದು, ಟೆಸ್ಟಿಫೈ ಕೊಡ್ತಾರೆ, ಸಾಕ್ಷಿ ಹೇಳ್ತಾ ಇದ್ದಾರೆ. ಆದರೆ ಅದಾದ ಮೇಲೆ ಪಿಶಾಚಿ ಏನಂತ ಹೇಳ್ತಾನೆ, ಇವನನ್ನು ನಾನು ಹೋಗಿ ಶೋಧಿಸ್ಬೇಕು. ಏನಂತ ಶೋಧಿಸ್ತಾನೆ, ನೀವು ಅವನಿಗೆಲ್ಲ ಪ್ರೊಟೆಕ್ಟ್ ಮಾಡಿದಾರಲ್ಲ, ಪ್ರೊಟೆಕ್ಷನ್ ತೆಗೆದುಬಿಡಿ, ನಾನೇನು ಮಾಡ್ತೀನಿ, ಎಲ್ಲ ವಿಷಯಗಳನ್ನು ತೆಗೆದುಬಿಡ್ತೀನಿ. ದೇವ್ರೇನು ಹೇಳ್ತಾನೆ, ಎಲ್ಲ ವಿಷಯವನ್ನು ತೆಗಿಬೋದು, ಆದರೆ ಅವನ ಜೀವನ ಮಾತ್ರ ಮುಟ್ಟಬಾರ್ದು. ಇದಕ್ಕೆ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಜೋಡಿ ವಾಕ್ಯಲ್ಲಿದೆ. 1 ಪೇತ್ರನ 5ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾರೆ, ಮೊದಲನೇ ಪೇತ್ರನ 5ನೇ ಅಧ್ಯಾಯದಲ್ಲಿ, ಸರಿ ಓದೋದು ಬೇಡ, ಏನು ಹೇಳ್ತಾ ಇದ್ದಾರೆ, ಪಿಶಾಚಿಯು ಗರ್ಜಿಸುವಂಥ ಸಿಂಹದ ಹಾಗೆ ಏನು ಮಾಡ್ತಾ ಇದ್ದಾನೆ, ಯಾರನ್ನು ಯಾವ ರೀತಿ ನುಂಗಲಿ ಅಂತ ಏನು ಮಾಡ್ತಾ ಇದ್ದಾನಂತೆ, ಸುತ್ತಾಡ್ತಾ ಇದ್ದಾನೆ. ಆ ವಾಕ್ಯನ ಓದುವಂಥ ಎಲ್ಲ ಮನುಷ್ಯರು ನಾವೇನು ಮಾಡ್ತೀವಿ ಅಂದರೆ, ಬೈಬಲ್ ಓದುವಂಥ ಅರ್ಧ ಜನ ಮಾಡುವಂಥ ತಪ್ಪು ಏನಂದರೆ, ಒಂದೊಂದು ವಾಕ್ಯವನ್ನು ಮಾತ್ರ ಓದ್ತಾರೆ. ಒಂದೊಂದು ವಾಕ್ಯ ನಾನು ಪಿಕ್ ಮಾಡಿ ಓದುವಾಗ ಏನಾಗತ್ತಂದರೆ, ಆ ವಾಕ್ಯದಲ್ಲಿ ನನಗೆ ಏನು ಕಾಣಿಸ್ಬೇಕೋ ಅಷ್ಟು ಮಾತ್ರ ಕಾಣಿಸುತ್ತೆ. ಯೋಚನೆ ಮಾಡಿ ನೋಡಿ, ನಾವು ದೇವ್ರು ನಮಗೇನೋ ಒಂದು ಹೇಳ್ತಾರೆ, ಏನಂತ ದೇವ್ರ ಹತ್ರ ನಾವು ಕೇಳ್ತಾ ಇದ್ದೀವಿ, ದೇವರೇ ನಾಳೆ ಈ ಜಾಗಕ್ಕೆ ನಾನು ಹೋಗ್ಬೋದಾ ಅಂತ ಹೇಳುವಾಗ, ಯಾವುದಾದ್ರೂ ಒಂದು ಚಿಕ್ಕ ವಚನ ಏನು ಕೊಡ್ತಾರೆ, ಹುಡುಕೊಳ್ತಾರೆ. ಏನಂತ ದೇವ್ರು ಹೇಳಿದ್ರು, ನನ್ನ ಮನಸ್ಸಲ್ಲಿ ದೇವರು ವಾಕ್ಯ ಕೊಟ್ಟರು ಅಂತ ಚಿಕ್ಕ ವಾಕ್ಯವನ್ನು ಹುಡ್ಕೊಂಡು ಏನು ಮಾಡ್ತಾರೆ, ಇದರಲ್ಲಿ ನೋಡಿದ್ರೆ ಏನಂತ ಇರುತ್ತೆ, ನಾತಾನ್ ಅನ್ನುವಂಥ ಪ್ರವಾದಿ ಇಲ್ಲಿಂದ ಅಲ್ಲಿಗೆ ಹೋದ್ರು, ಅದನ್ನ ಹಿಡ್ಕೊಂಡು ಅವ್ರು ಏನು ಮಾಡ್ತಾರೆ, ಹಂಗಂದ್ರೆ ನಾನು ಹೋಗ್ಬೋದು. ಈ ರೀತಿ ಏನು ಮಾಡ್ತಾರೆ, ಅವರಿಗೆ ಇಷ್ಟವಾಗುವಂಥ ವಾಕ್ಯವನ್ನು ಏನು ಮಾಡ್ತಾರೆ, ಚೂಸ್ ಮಾಡ್ಕೊಳ್ತಾರೆ. ನಾನು ಕೊಟ್ಟಿದ್ದು ತುಂಬ ಬ್ಯಾಡ್ ಎಕ್ಸಾಂಪಲ್, ಬಟ್ ಸ್ಟಿಲ್ ಏನು ಮಾಡ್ತಾರೆ, ವಾಕ್ಯವನ್ನು ಚೂಸ್ ಮಾಡ್ತಾರೆ. ಜನರು ಸಹ ಏನು ಹೇಳ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ರೋಮನ್ಸ್ 8:33 ಏನಂತ ಇದೆ, ದೇವರು ಆಯ್ದುಕೊಂಡಿರುವಂಥ ಜನರಿಗೆ ವಿರೋಧವಾಗಿ ಏನು ಮಾಡಿ ಎದು ನಿಂತ್ಕೊಳ್ಬೇಡಿ ಅಂತ. ಆದರೆ ರೋಮನ್ಸ್ 8:26 ಏನಂತ ಇದೆ, ಅದು ಯಾರ ಕುರಿತಾಗಿ ಮಾತಾಡ್ತಾ ಇದೆ, ದೇವರು ಆದಿಕೊಂಡಿರುವಂಥ ಜನರು ಅಂತ ನಮ್ಮ ಕುರಿತಾಗಿ ಮಾತಾಡ್ತಾ ಇದೆ. ಆದರೆ ಸೇವಕರು ಏನು ಮಾಡ್ತಾರೆ, ಅದನ್ನು ದೇವರು ಆದುಕೊಂಡಿರುವುದು ನಮಗೆ ವಿರೋಧವಾಗಿ ನೀವು ನಿಂತ್ಕೊಂಡ್ರೆ ಏನಾಗತ್ತೆ ನಿಮಗೆ. ಆದರೆ ಆ ವಾಕ್ಯದ ಅರ್ಥ ನಿಜವಾಗಿಯೂ ಏನರ್ಥ ಇದೆ, ದೇವರು ಆದಿಕೊಂಡಿರುವಂಥ ಜನರು ಅಂತ ನಮ್ಮ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಆಮೇನ್. ಸಭೆಯಲ್ಲಿ ಇರುವಂಥ ಪ್ರತಿಯೊಬ್ಬರ ಕುರಿತಾಗಿ ದೇವರು ಏನಂತ ಹೇಳ್ತಾ ಇದ್ದಾರೆ, ದೇವರು ಆದುಕೊಂಡಿರುವಂಥ ಜನರು. ಎಫೆಸಿಯನ್ಸ್ 2ನೇ ಅಧ್ಯಾಯ ಏನಂತ ಹೇಳ್ತಾ ಇದೆ, ಲೋಕದಲ್ಲಿ ನೀವು ಸತ್ತಿರುವಾಗ ನಿಮ್ಮನ್ನು ದೇವರು ಏನು ಮಾಡಿದ್ರಂತೆ, ಬಂದು ಬದುಕಿಸಿ ನಿಮ್ಮನ್ನು ಆದಿಕೊಂಡ್ರು. ಆಮೇನ್, ಅಲ್ಲೆಲೂಯ. ಓಕೆ, ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ನಾವು ತಪ್ಪಾಗಿ ದೇವರ ವಾಕ್ಯವನ್ನು ಓದಬಾರ್ದು. ಆದರೆ ಅದೇ ದೇವರ ವಾಕ್ಯದಲ್ಲಿ ಪಿಶಾಚಿ ಯಾವ ರೀತಿ ಗರ್ಜಿಸ್ತಾ ಇದ್ದಾನೆ ಅಂತ ಹೇಳುವಂಥ ಅದಕ್ಕಿಂತ 2-3 ವಾಕ್ಯಗಳ ಮುಂಚೆ ಏನು ಬರುತ್ತೆ ಗೊತ್ತಾ, ನಿಮ್ಮನ್ನು ನೀವು ದೇವರ ಹಸ್ತದ ಕೈ ಕೆಳಗಡೆ ಏನು ಮಾಡಿರಿ, ಅಡಗಿರಿ, ದೇವರು ನಿಮ್ಮನ್ನು ಏನು ಮಾಡ್ತಾರೆ, ಮೇಲೆ ಕೆತ್ತಾರೆ. ಆಮೇನ್, ಅಲ್ಲೆಲೂಯ. ಅಲ್ಲೇನು ಹೇಳ್ತಾ ಇದ್ರೆ, ತಗ್ಗಿಸ್ಕೊಳ್ಳಿ ಅಂತ. ಯೋಬನ ಜೀವನದಲ್ಲೂ ಸಹ ಅವನಿಗೆ ಬರ್ತಾ ಇರುವಂಥ ಪರೀಕ್ಷೆ ಏನು, ಅವನು ತಗ್ಗಿಸ್ಕೊಳ್ತಾನ, ದೇವ್ರಿಗೆ ವಿಧೋಳವಾಗಿ ಎದ್ದೊಳ್ತಾನ ಅಂತ.
ಯೋಬನನ್ನು ಪರೀಕ್ಷೆ ಮಾಡುವಾಗ ದೇವರು ಪಿಶಾಚನ ನೋಡಿ ಏನು ಹೇಳಿಲ್ಲ ಗೊತ್ತಾ? ಅವನು ನನಗೆ ವಿರೋಧವಾಗಿ ದೂಷಣೆ ಮಾಡಲ್ಲ ಅಂತ ಹೇಳಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವ್ರು ಏನು ಹೇಳಿಲ್ಲ, ಪಿಶಾಚಿ ಏನಂತ ಹೇಳ್ತಾ ನೀವೆಲ್ಲ ತೆಗೆದುಬಿಡಿ ನಾನು ಹೋಗಿ ಶೋಧನೆ ಕೊಡ್ತೀನಿ ಅಂತ. ದೇವ್ರು ಅವಾಗ ಏನಂತ ಹೇಳಲ್ಲ, ಅವನು ನನ್ನನ್ನು ನೋಡಿ ದೂಷಿಸಲ್ಲ ಅಂತ ದೇವ್ರು ಏನು ಕೊಡ್ತಾ ಇಲ್ಲ, ಸಾಕ್ಷಿ ಕೊಡ್ತಾ ಇಲ್ಲ ಜಾಗದಲ್ಲಿ. ಏನು ಮಾಡಲ್ಲ ಅಂತ ಹೇಳ್ತಾ ಅವ್ನು ಪಾಪ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ನನಗೆ ವಿರೋಧವಾಗಿ ದೂಷಿಸಲ್ಲ ಅಂತ ಹೇಳಿಲ್ಲ. ಇದನ್ನು ಸಹ ಇಂಪಾರ್ಟೆಂಟ್ ಪಾಯಿಂಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಇವಾಗ ಏನಾಗ್ತಾ ಇದೆ, ಪಿಶಾಚಿ ಹೋಗಿ ಏನು ಮಾಡ್ತಾನೆ, ಒಂದೆರಡು ದಿವಸದಲ್ಲಿ ಎಲ್ಲ ಏನಾಗ್ಬಿಡುತ್ತೆ ಅವನಿಗೆ, ಅವನ ಹತ್ರ ಇರುವಂಥ ಎಲ್ಲ ಒಂಟೆ ಆಸ್ತಿ ಎಲ್ಲ, ಅವನ ಮಕ್ಕಳು ಸಹ ಏನಾಗ್ಬಿಡ್ತಾರೆ, ಸೆತ್ತೋಗ್ತಾರೆ. ಅದಾದಮೇಲೆ ಏನಾಗ್ತಾನೆ, ಅವನಿಗೂ ಸಹ ಏನಾಗುತ್ತೆ, ರೋಗ ಬರುತ್ತೆ. ಕುಷ್ಠರೋಗ ಥರ ಏನು ಬರುತ್ತೆ, ಅವನ ಕೈಯಲ್ಲೆಲ್ಲ ಏನಾಗುತ್ತೆ, ಉದುರು ಹೋಗೋದು. ಆ ರೀತಿ ಅವನೇನು ಫುಲ್ ಸ್ಕೆಲಿಟನ್ ಥರ ಆಗ್ಬಿಡ್ತಾನೆ. ಯೋಚನೆ ಮಾಡಿ ನೋಡಿ, ತನ್ನ ಜೀವವೆಲ್ಲ ಎಲ್ಲಾದ್ರೂ ಬಿದ್ದೋಗ್ಬಾರ್ದು ಅಂತ ಹುಷಾರಾಗಿ ನಡೆಯುವಂಥ ಮನುಷ್ಯ, ಭಯದಲ್ಲೇ ಬಾಳ್ತಾ ಇರುವಂಥ ಮನುಷ್ಯ ಯಾರು? ಇವು ಭಯ ಅಂದರೆ ಎಲ್ಲಿ ದೇವ್ರಿಗೆ ವಿರೋಧವಾಗಿ ನಾನು ಹೋಗ್ಬಿಡ್ತೀನೋ ಅನ್ನುವಂಥ ಭಯ. ಅವರ ಮಕ್ಕಳು ಸಹ ಏನು ಆಗಬಾರ್ದು ಅಂತ ಎವ್ರಿ ಡೇ ಬೆಳಗ್ಗೆ ಏನು ಮಾಡ್ತಾನೆ, ಎದ್ದು 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 ಬಲಿ ಅರ್ಪಿಸ್ತಾ ಇದ್ದಾನೆ. ಇಂಥ ಮನುಷ್ಯ ಸಡನ್ನಾಗಿ ದೇವ್ರು ಅವನು ಎಲ್ಲಿ ತಪ್ಪು ಮಾಡ್ಬಿಡ್ತಾನೋ ಭಯದಲ್ಲಿ ಇದ್ದಂಥ ಮನುಷ್ಯನಿಗೆ ದೇವ್ರು ಎಲ್ಲ ತೆಗೆದ್ಬಿಟ್ರು. ಇವಾಗ ಅವ್ರ ಹೆಂಡತಿನೂ ಸಹ ಏನಂತ ಹೇಳ್ತಾಳೆ, ದೇವರನ್ನ ದೂಷಿಸಿ ಸೆತ್ತೋಗ್ಬಿಡು. ಒಂದು ದಿವಸದಲ್ಲಿ ಅವನ ಜೀವೆಲ್ಲ ಏನಾಗ್ಬಿಡ್ತು, ಫುಲ್ ಆಪೋಸಿಟ್ ಆಗ್ಬಿಡ್ತು. ಫುಲ್ ರಿಚ್ ಆಗಿದ್ದಂಥ ಮನುಷ್ಯ ಏನಾಗ್ತಾ ಇದ್ದಾನೆ, ಇವಾಗ ಫುಲ್ ಬಡವನಾಗೋದು ಮಾತ್ರ ಅಲ್ಲ, ಅವನ ಕುಟುಂಬನೂ ಸಹ ಏನಾಗ್ಬಿಡ್ತು, ಎಲ್ಲವನ್ನು ದೇವ್ರು ಏನು ಮಾಡಿಬಿಟ್ರು, ಶೋಧನೆ ಮಾಡಲಿ ಅಂತ ಏನು ಮಾಡಿಬಿಟ್ರು, ಬಿಟ್ಬಿಟ್ರು. ದೇವ್ರು ಇವಾಗ ನಾವು ಯೋಬು ಅಂತ ನೋಡುವಾಗ ನಮಗೇನು ಕಾಣಿಸುತ್ತೆ, ನಾವೇನು ಹೇಳ್ಬಿಡ್ತೀವಿ ಸುಲಭವಾಗಿ, ಬೇರೆಯವ್ರ ಜೀವನದಲ್ಲಿ ಏನಾದರೂ ನಡೆದ್ರೆ ಯೋಬ್ಗೆ ಅಷ್ಟು ಬಂತು, ನಮಗೇನು ಬರಲ್ವಾ? ನೀತಿವಂತನಾದ ಯೋಬ್ಗೆ ಅಷ್ಟು ಬಂತು, ನಮಗೇನು ಬರಲ್ಲ. ನೀವೇನು ಮಾಡಿ, ಸ್ವಲ್ಪ ಧೈರ್ಯ ಪಡಿಸ್ಕೊಳ್ಳಿ, ಏನಾದರೂ ಏನು ಮಾಡಿಬಿಡ್ಬೇಡಿ, ದೇವ್ರ ವಿರೋಧವಾಗಿ ದೂಷಣೆ ಮಾಡಿಬಿಡ್ಬೇಡಿ. ಆವಾಗಲೂ ಸಹ ಯೋಬ್ ಏನಂತ ಹೇಳ್ತಾನೆ, ನಾನು ದೇವರು ಕೊಟ್ಟರು ದೇವ್ರು ತೊಗೊಂಡ್ರು ನಾವು ಯಾರು ಕೇಳೋಕ್ಕೆ ಹೇಳ್ಬಿಡ್ತಾನ. ಓಕೆ, ಅದಾದಮೇಲೆ ಏನು ಹೇಳ್ತಾನೆ, ನಾನು ಯಾಕೆ ದೇವರನ್ನ ದೂಷಿಸಬೇಕು ಅನ್ನುವಂಥ ರೀತಿಯಲ್ಲಿ ಅವ್ನು ಮಾತಾಡ್ತಾನೆ. ಅದೇ ಯೋಬು ಆಮೇಲೆ ನಾವು ಓದೋಣ. ಮೊದಲು ಇವಾಗ ಎರಡನೇ ಅಧ್ಯಾಯದವರೆಗೂ ಏನಾಗ್ತಾ ಇದೆ, ಅವನು ದೇವರನ್ನು ದೂಷಿಸಲ್ಲ ಅಂತ ಹೇಳ್ಬಿಡ್ತಾನೆ. 3ನೇ ಅಧ್ಯಾಯದಲ್ಲಿ ಏನಾಗುತ್ತೆ ಅಂದರೆ, 3-4 ಓದಬೇಕಾದ್ರೆ ಅವ್ರು 3 ಫ್ರೆಂಡ್ಸ್ ಬರ್ತಾರೆ, 3 ಸ್ನೇಹಿತರು ಬರ್ತಾರೆ. 3 ಸ್ನೇಹಿತರು ಏನು ಮಾಡ್ತಾರೆ, ಅವನ ಜೊತೆಲಿ ಕೂತ್ಕೊಳ್ತಾರೆ. 7 ದಿವಸ ಅವನ ಕಷ್ಟವನ್ನು ನೋಡಿ 7 ದಿವಸ ಏನು ಮಾಡ್ತಾರೆ ಗೊತ್ತಾ, ಜೊತೆಲಿ ಕೂತ್ಕೊಂಡಿರ್ತಾರೆ. ಅವನ ಕಷ್ಟವನ್ನು ನೋಡಿ ಅವ್ರಿಗೇನು ಅವ್ರ ಆಹಾರದಲ್ಲಿ ಹೇಳ್ತಾರಲ್ಲ, ಆಹಾರದಲ್ಲಿ ಅಂದರೆ ಸಂತೈಸ್ಬೇಕು ಹೇಳ್ತಾರಲ್ಲ, ಅದನ್ನು ಸಹ ಮಾಡಲ್ಲ. ಅವನ ಕಷ್ಟವನ್ನು ನೋಡಿ ಇವ್ರಿಗೆ ತಾಳಲಾರ್ದೆ 3 ಸ್ನೇಹಿತರು ಏನು ಮಾಡ್ತಾರೆ, ಕೂತ್ಕೊಂಡು ಅವನ ಜೊತೆ ಅವನು ಅಳ್ತಾ ಇರಬೇಕಾದ್ರೆ ಜೊತೇಲಿ ಕೂತ್ಕೊಂಡಿರ್ತಾರೆ. ಅವನಿಗೆ ಏನು ಮಾಡ್ತಾರೆ, ಜೊತೇಲಿ ಇರಬೇಕು ಅಂತ ಏನು ಮಾಡ್ತಾ ಇದ್ದಾರೆ, ಸಂತೈಸ್ತಾ ಇದ್ದಾರೆ. ನಾವೆಲ್ಲರೂ ಮಾಡುವಂಥ ತಪ್ಪೇನು ಗೊತ್ತಾ, ಏನಾದರೂ ಒಂದು ಆಗ್ಬಿಟ್ರೆ ತಕ್ಷಣ ಏನು ಮಾಡಬೇಕು, ನಾನು ಸಂತೈಸ್ತೀನಿರಪ್ಪ, ನನಗೆ ಗೊತ್ತು ದೇವ್ರ ವಾಕ್ಯ ಅಂತ ಏನು ಮಾಡ್ತಾರೆ, ಹೋಗ್ತಾರೆ. ದುಃಖದಲ್ಲಿರುವಾಗ ದೇವ್ರ ವಾಕ್ಯವನ್ನು ಕೇಳೋಕ್ಕೆ ಯಾರು ಮನಸ್ಸು ಇರಲ್ಲ. ಹಲ್ಲೆಲೂಯಾ. ದುಃಖದಲ್ಲಿರುವಾಗ ನೀವು ಎಷ್ಟೇ ಬಲಪಡಿಸಿದ್ರೆ ಏನಾಗಲ್ಲ, ಹೋಗಲ್ಲ. ಸಂತೈಸುವುದಕ್ಕೂ ಏನು ಬೇಕು, ಸಮಯ ಬೇಕು. ನಾವು ಸಮಯ ಕೊಡದೆ ಹೋದರೆ ಆ ಜಾಗದಲ್ಲಿ ಏನಿರುತ್ತೆ, ತಕ್ಷಣ ನೀವೇನು ಹೇಳ್ತೀರಾ, ತಕ್ಷಣ ಹೇಳ್ತಾರೆ ದೇವ್ರು ಕೊಟ್ಟರು, ಯಾರೋ ನಮಗೆ ತುಂಬ ಬೇಕಾದವ್ರು ತೀರ್ಕೊಂಬಿಟ್ರು ಅಂತ ಇಟ್ಕೊಳ್ಳಿ, ಅಥವಾ ನನ್ನ ಹೆಲ್ತ್ ಏನೋ ಆಗ್ಬಿಟ್ಟಿದೆ, ನನ್ನ ಹೆಲ್ತ್ ತುಂಬ ಕೆಟ್ಟದಾಗ ಸಡನ್ನಾಗಿ ಏನೋ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ದೇವ್ರು ಕೊಟ್ಟರು ದೇವ್ರು ತೊಗೊಂಡು ಅಂತ ಬಂದು ನನ್ನ ಹತ್ರ ಯಾರಾದ್ರೂ ಹೇಳಿದ್ರೆ ನಾನೇನು ಮಾಡ್ತೀನಿ, ಎಷ್ಟು ಕೋಪ ಬರುತ್ತೆ ಮನುಷ್ಯರಿಗೆ. ಅದನ್ನೇ ಏನು ಮಾಡ್ತಾರೆ ಜನರು, ಎಷ್ಟೋ ಸೇವಕರು, ಎಷ್ಟೋ ಜನ ಏನು ಮಾಡಿಬಿಡ್ತಾರೆ, ಸಡನ್ನಾಗಿ ಬಂದು ದೇವರು ಕೊಟ್ಟರು ದೇವ್ರು ತೊಗೊಂಡ್ರು, ಅವ್ರಿಗೆ ಸ್ತೋತ್ರ, ಎಲ್ಲದಲ್ಲೂ ಸ್ತೋತ್ರ ಹೇಳಿ ಅಂತಾರೆ. ನಾವೆಲ್ಲದಲ್ಲೂ ಸ್ತೋತ್ರ ಹೇಳ್ಬೇಕು ಅನ್ನೋದು ತಪ್ಪಾದ ವಿಷಯ ಅಲ್ಲ, ಅದು ನನ್ನ ಮನಸ್ಸಿಂದ ಬರಬೇಕು. ಆಮೇನ್, ಹಲ್ಲೆಲೂಯಾ. ಅಲ್ಲಿ ಹೋಗ್ಬಿಟ್ಟು ದೇವ್ರೆ ನನಗೆ ಹೆಲ್ತ್ ಹೋಗ್ಬಿಡ್ತಲ್ಲ ಅದಕ್ಕಾಗಿ ಸ್ತೋತ್ರ ಅಂತ ಯಾರಾದರೂ ಹೇಳ್ತೀವ? ಹೇಳೋ ಸಿಚುವೇಶನಲ್ಲಿ ಯಾರೂ ಇರಲ್ಲ. ಸೊ ಬಿ ಪ್ರಾಕ್ಟಿಕಲ್ ಆಲ್ಸೋ ವಿತ್ ಯುವರ್ ಪ್ರೇಯರ್ಸ್. ಪ್ರಾಕ್ಟಿಕಲ್ ಅಂದರೆ, ದೇವರೇ ನನಗೆ ಗೊತ್ತು ನನ್ನ ಮನಸ್ಸಲ್ಲಿ ದುಃಖ ಇದೆ, ಆದರೆ ನಿಮಗೆ ಸ್ತೋತ್ರ, ಆದರೆ ನಿಮಗೆ ಸ್ತೋತ್ರ ಅಂತ ಬರುತ್ತಲ್ಲ, ಅದು ಮನಸ್ಸಿಂದ ಬರುವಂಥ ಸ್ತೋತ್ರ. ಆಮೇನ್, ಹಲ್ಲೆಲೂಯಾ. ಆದರೆ ಯೋಬನ ಕಥೆ ನೋಡೋಣ. ಯೋಬ್ ಏನು ಮಾಡ್ತಾ ಇದ್ದಾನೆ, 7 ದಿವಸ ಜೊತೇಲಿ ಕೂತ್ಕೊಂಡಿರ್ತಾರೆ ಅವರು. ಯಾರು? ಅವ್ರ ಸ್ನೇಹಿತರು. ಏನೂ ಮಾತಾಡಲ್ಲ. ಅಂಥ ಸ್ನೇಹಿತರು ನಮ್ಮ ಜೀವನದಲ್ಲಿ ಇರಬೇಕು. ದುಃಖದಲ್ಲಿದ್ದರೆ ಏನು ಮಾಡಬೇಕು, ಸೈಲೆಂಟಾಗಿ ಕೇಳಬೇಕು. ಸೈಲೆಂಟಾಗಿ ಕೇಳೋದು ಬಿಟ್ಟು ಏನು ಮಾಡ್ತಾರೆ, ತಕ್ಷಣ
ನಾನು ಪಿಶಾಚಿ ಓಡಿಸ್ತೀನಿ, ನಾನು ಮಾಡ್ತೀನಿ ಅಂತ ಏನು ಮಾಡ್ತಾರೆ, ಎಲ್ಲರೂ ಎದ್ದೆದ್ದು ಬರ್ತಾರೆ. ಅದು ಮಾಡೋದಲ್ಲ. ದುಃಖದಲ್ಲಿ ಇರುವಂಥವ್ರನ್ನ ನಾವೇನು ಮಾಡಬೇಕು ಇದನ್ನೇ ಯೇಸು ಕ್ರಿಸ್ತು ಏನಂತ ಹೇಳ್ತಾರೆ, ಇಳೆ ಕಷ್ಟಪಟ್ಟು ಭಾರ ಹೊರುವವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ವಿಶ್ರಾಂತಿ ಕೊಡುವಂಥ ಸಮಯದಲ್ಲಿ ಡೆಲಿವರೆನ್ಸ್ಗೋಸ್ಕರ ಪ್ರಾರ್ಥನೆ ಮಾಡಬಾರ್ದು, ಬಿಡುಗಡೆಗೋಸ್ಕರ ಏನು ಮಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದು. ಸಮಯ ಓಕೆ. ಇದಾದಮೇಲೆ ಏನಾಗ್ತಾಯಿದೆ, 3ನೇ ಚಾಪ್ಟ್ರಲ್ಲಿ ಅವನು ತನ್ನ ಸೈಲೆನ್ಸ್ನ, ತನ್ನ ಮೌನವಾಗಿರೋದನ್ನು ಏನು ಮಾಡ್ತಾನೆ, ಮುರಿದಾಕಿ ಏನು ಮಾಡ್ತಾನೆ, ಅಳ್ತಾನೆ ದೇವ್ರ ಹತ್ರ. ದೇವರೇ, ನನಗೆ ಯಾಕೆ ಹಿಂಗೆ ಆಯಿತು, ನನ್ನನ್ನು ಈ ರೀತಿ ಮಾಡ್ಬೋದಾಗಿತ್ತು. ಅವನು ಅಳ್ತಾನೆ ಏನಂತ, ದೇವ್ರು ಈ ರೀತಿ ಮಾಡಿದ್ರು ನನಗೆ ಅಂತ. ಅವನೇನು ಹೇಳ್ತಾನೆ, ದೇವರು ಇದು ನನಗೆ ಮಾಡಿದ್ರು. 1ರಿಂದ 32ರವರೆಗೂ 3ನೇ ಅಧ್ಯಾಯದಿಂದ 32ನೇ ಅಧ್ಯಾಯದವರೆಗೂ ಈ 3 ಜನ ಫ್ರೆಂಡ್ಸು ಇವ್ರಿಗೂ ನಡ್ತಾ ಇರುವಂಥ ಡಿಬೇಟ್ ಅಂದರೆ ವಾಗ್ವಾದ ನಡೀತಾ ಇದೆ. ಇವ್ರು ಮಾತಾಡ್ತಾರೆ, ಅದಕ್ಕೆ ಎದುರಾಗಿ ಇವ್ರು ಮಾತಾಡ್ತಾರೆ, ಏನಾಗ್ತಾ ಇದೆ, ಡಿಬೇಟ್ ಥರ ನಡೀತಾ ಇದೆ. ದುಃಖದಲ್ಲಿ ಸೋತೋಗಿರುವಂಥ ಒಂದು ಮನುಷ್ಯನನ್ನು ನೋಡಿ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಡಿಬೇಟ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಏನಂತ, ಇಲ್ಲೂ ಮೊದಲು ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. ಯಾರು, 3 ಜನ ಇರ್ತಾರೆ, ಎಲಿಫಾಸ್, ಬೋರಾಸ್ ಮತ್ತು ಈ 3 ಫ್ರೆಂಡ್ಸ್, 3 ಸ್ನೇಹಿತರು ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಸಂತೈಸುವ ರೀತಿಯಲ್ಲಿ ಮಾತಾಡ್ತಾರೆ. ನೋಡಪ್ಪ, ನೀನೇನಾದರೂ, ಅವರು ಒಂದು ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾರೆ, ನೀನೇನಾದರೂ ಪಾಪ ಮಾಡಿದರೆ ದೇವ್ರ ಹತ್ರ ಕ್ಷಮೆ ಕೇಳು ಅಂತ. ಅದು ಯೋಬ್ಗೆ ಏನಾಗ್ಬಿಡುತ್ತೆ, ಕೋಪ. ಏನು ಕೋಪ ಬರುತ್ತೆ, ನಾನು ದೇವ್ರ ವಿರೋಧಾಗಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಇಷ್ಟು ಒಳ್ಳೆಯವನಾಗಿದ್ದೀನಲ್ಲ, ನನಗೆ ಯಾಕೆ ದೇವ್ರು ಇದನ್ನು ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಒಂದೆರಡು ವಾಕ್ಯ ಓದೋಣ, ಜಾಸ್ತಿ ಓದೋದು ಬೇಡ. ಯೋಬು 4ನೇ ಅಧ್ಯಾಯ 3, 4, 5, 6. ಯೋಬು 4ನೇ ಅಧ್ಯಾಯ ವಚನ 3, 4, 5. ಈಗ ನೀನು ಅನೇಕರನ್ನು ಶಿಕ್ಷಿಸಿ ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿ ಎಡವಿ ಬೀಳುವವರನ್ನು ನಿಮ್ಮ ಮಾತುಗಳಿಂದ ಉದ್ಧರಿಸಿ ಕುಸಿಯುವ ಮೊಣಕಾಲುಗಳನ್ನು ದೃಢಪಡಿಸಿದ್ದಿ. ಈಗಲಾದರೂ ನಿನಗೆ ಶ್ರಮೆ ಬಂತು, ಆದುದರಿಂದ ನೀನು ಬೇಸರಗೊಂಡಿರುವಿ. ಅದು ನಿನ್ನನ್ನೇ ತಗಲಿರುವ ಕಾರಣ ನಿನಗೆ ಭ್ರಮೆ ಉಂಟಾಗಿದೆ. ಆಮೇಲೆ 6ವರೆಗೂ. ನಿನ್ನ ನಂಬಿಕೆಗೆ, ನಿನ್ನ ಭಯಭಕ್ತಿಗೂ, ನಿನ್ನ ನಿರೀಕ್ಷೆಗೆ ನಿನ್ನ ಸನ್ಮಾರ್ಗವು ಆಧಾರವಲ್ಲವೋ? ನೀನೇ ಆಲೋಚನೆ ಮಾಡು, ನಿರಪರಾಧಿಯು ಎಂದಾದರೂ ನಾಶವಾದದ್ದು ಉಂಟೆ. ನೋಡಿ, ದುಃಖದಲ್ಲಿರುವಂಥ ಮನುಷ್ಯನನ್ನು ನೋಡಿ ತನ್ನ ಸ್ನೇಹಿತ ಏನಂತ ಹೇಳ್ತಾರೆ, ನೋಡಪ್ಪ, ನೀನು ಬೇರೆಯವ್ರಿಗೆಲ್ಲ ಅಡ್ವೈಸ್ ಕೊಟ್ಟೆ, ಇವಾಗ ಅವರಲ್ಲಿ ಏನು ಮಾಡಿದೆ, ಕೆಳಗಡೆ ಬೀಳೋರೆಲ್ಲ ನೀನು ಏನು ಮಾಡಿದೆ, ಮೇಲಕ್ಕೆ ಎಬ್ಬಿಸಿ ನಿಲ್ಲಿಸಿದೆ. ಇವಾಗ ನಿನ್ನ ಟರ್ನ್ ಬಂದಿದೆ, ಇವಾಗ ನೀನೇನು ಮಾಡ್ತಾ ಇದೆಯಾ, ಇವಾಗ ನೋಡಿದ್ರೆ ತುಂಬ ನೀನೇನಾಗಿದೆ, ಆಶ್ಚರ್ಯವಾಗಿದೆ, ಏನು ಮಾಡ್ತಾ ಇದೆಯಾ, ದೇವ್ರು ಇರೋದಕ್ಕೆ ದುಃಖ ಪಡ್ತಾ ಇದೆಯಾ, ಏನು ಮಾಡು, ಬಲಪಡು ಅಂದ್ಬಿಡ್ತಾರೆ. ನೋಡಿ, ಇದನ್ನ ಎಷ್ಟೋ ಜನ ಯಾರಿಗೆ ಬರೋದು ಗೊತ್ತಾ, ಬೇರೆಯವರೆಲ್ಲ ಬಲಪಡಿಸ್ತಾ ಇರ್ತಾರಲ್ಲ, ವಾಕ್ಯದಲ್ಲಿ ಬಲಪಡಿಸೋರು, ಸೇವಕರು ಮಾತ್ರ ಅಲ್ಲ, ಸಭೆಯಲ್ಲಿ ಇರುವಂಥ ಬಿಲೀವರ್ಸ್ನು ಸಹ ಏನು ಮಾಡ್ತಾರೆ, ಎಷ್ಟೋ ಜನ ಬಲಪಡಿಸ್ತಾ ಇರ್ತಾರೆ. ಅಂಥ ಬಲಪಡೋರಿಗೆ ಏನಾದರೂ ಆಗ್ಬಿಟ್ರೆ ಏನು ಹೇಳ್ತಾರೆ, ನೋಡಪ್ಪ, ನಿನಗೆ ಅಷ್ಟು ಗೊತ್ತಲ್ಲ, ನಿನಗೆ ಶೋಧನೆ ಬಂದಾಗ ನೀನೇನಪ್ಪ ಹಿಂಗೆ ಬಿದ್ದು ಹೋಗ್ತೀಯ, ಯಾಕೆ ನನಗೆ ಎಷ್ಟೋ ಸದ ಇಷ್ಟು ವಾಕ್ಯ ಹೇಳ್ತಾ ಇಲ್ಲಪ್ಪ, ನಿನಗೆ ಶೋಧನೆ ಬಂದಾಗ ಯಾಕೆ ಹಿಂಗೆ ಹೇಳ್ಬಿಡ್ತೀಯ, ಯಾಕೆ ಈ ರೀತಿ ಮಾತು ಬರುತ್ತೆ ಅಂದರೆ, ಆತ್ಮವು ಏನಾಗಿದೆ, ಬಲ ಉಳ್ಳದಾಗಿದೆ, ಆದರೆ ಮಾಂಸವು ಬಲಹೀನವಾಗಿದೆ. ನಮ್ಮ ಎಲ್ಲರಲ್ಲೂ ಸಹ ಏನಿದೆ, ಕೊರತೆ. ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ವಿ ಐಡಿಯಲೈಸ್ ಪೀಪಲ್ ಅಂದರೆ ಇವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾವ ರೀತಿ ಮಾತಾಡ್ತಾರೋ, ಅಥವಾ ಅವ್ರು ಯಾವ ರೀತಿ ನಮ್ಮ ಜೊತೆಲಿ ಸಭೆಯಲ್ಲಿ ಮಾತಾಡ್ತಾರೋ, ಇಷ್ಟೇ ಜನರು ನಾವು ಏನು ಮಾಡಿಬಿಡ್ತೀವಿ, ಮೈಂಡಲ್ಲಿ ತಿಳ್ಕೊಳ್ತೀವಿ. ಆದರೆ ದೇವರ ವಾಕ್ಯದಲ್ಲಿ ಏನು ಹೇಳ್ತೇವೆ, ಮನುಷ್ಯ ಮನಸ್ಸು ಮಹಾ ಕೇಡುಳ್ಳದು, ಕೆಣಕುಳ್ಳದಾಗಿದೆ. ಅಂದರೆ ನಮ್ಮ ಮನಸ್ಸು ಏನಿದೆ, ಯಾರ ಮನಸ್ಸು ಏನಿಲ್ಲ, ಸರಿಯಾಗಿಲ್ಲ, ಯಾರೂ ಸಹ ಏನು ನೀತಿವಂತರಲ್ಲ. ಓಕೆ, ನಾವು ಕಂಟಿನ್ಯೂ ಮಾಡಿ ಓದಬೇಕಾದ್ರೆ ಎಲಿಫಾಸ್ ಏನಂತ ಹೇಳ್ತಾ, ನೋಡಪ್ಪ, ಯಾರಿಗಾದರೂ ದೇವರು ತಪ್ಪಾದವ್ರಿಗೆ ಶಿಕ್ಷೆ ಕೊಡ್ತಾರಾ ಅಂತ ಮಾತಾಡ್ತಾರೆ. ನಾವು ಇದನ್ನು ಕಂಟಿನ್ಯೂ ಮಾಡಿ ಓದೋಕ್ಕೆ ಮುಂಚೆ ನೀವು ಲಾಸ್ಟ್ ಚಾಪ್ಟರ್ ಯೋಬ್ 42ರಲ್ಲಿ ನೀವು ಓದಬೇಕಾದ್ರೆ ಅಲ್ಲಿ ಒಂದು ವಿಷಯ ಬರುತ್ತೆ. ದೇವರು ಏನು ಹೇಳ್ತಾರೆ ಅಂದರೆ, ಯೋಬ್ ಹತ್ರ ಹೇಳ್ತಾರೆ, ಯೋಬನೇ, ನೀನು ನಿನಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡಬೇಡ, ನಿನ್ನ ಸ್ನೇಹಿತರು 3 ಜನ ಸ್ನೇಹಿತರಿಗೋಸ್ಕರನೂ ಏನು ಮಾಡು, ಪ್ರಾರ್ಥನೆ ಮಾಡು ಅಂತಾರೆ. ಅವರು ನನಗೆ ವಿರೋಧವಾಗಿ ಏನು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತ. ಯಾರು? ಸ್ನೇಹಿತರು. ಏನಕ್ಕೋಸ್ಕರ ತಪ್ಪಾಗಿ ನೀವು ಒಂದು ವೇಳೆ ಯೋಬ್ ಓದಿದರೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಯೋಬನ 3 ಜನ ಸ್ನೇಹಿತರೂ ಸಹ ಕರೆಕ್ಟಾಗೆ ಮಾತಾಡ್ತಾರೆ, ಎಷ್ಟೋ ವಿಷಯಗಳು ಕರೆಕ್ಟಾಗಿ ಮಾಡಿ, ಕೆಲವು ವಿಷಯಗಳು ತಪ್ಪಾಗಿ ಮಾತಾಡ್ತಾರೆ. ಆದರೆ ಎಷ್ಟೋ ವಿಷಯಗಳನ್ನು ಕರೆಕ್ಟಾಗಿ ಮಾತನಾಡ್ತಾ ಇರುವಂಥ ಆ 3 ಜನ
ಸ್ನೇಹಿತರಿಗೆ ದೇವರು ಯಾಕೆ ಅವ್ರಿಗೋಸ್ಕರನೂ ಸೇರಿ ಕ್ಷಮೆ ಕೇಳು ಅಂತ ಕೇಳ್ತಾರೆ. ಅವರಿಗೂ ಎಲಿಫಾಜ್ ಅಂತ ಲಾಸ್ಟಲ್ಲಿ ಇನ್ನೊಂದು ಮನುಷ್ಯ ಬರ್ತಾನೆ, 34ನೇ ಅಧ್ಯಾಯ, 32ನೇ ಅಧ್ಯಾಯ, ಯೋಬು 32. ಎಲಿಯು ಅನ್ನುವಂಥ ಒಂದು ಹುಡುಗ ಬಂದು ಇವ್ರು 3 ಜನರನ್ನ ಸರಿಪಡಿಸ್ತಾನೆ, 4 ಜನರನ್ನ ಸರಿಪಡಿಸ್ತಾನೆ. ಯೋಬು 32ನೇ ಅಧ್ಯಾಯದಿಂದ ನೆಕ್ಸ್ಟ್ ಓದೋಣ, ಇಟ್ಕೊಳ್ಳಿ. ಸೊ 3ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೂ ಏನು ನಡೀತಾ ಇದೆ? ವಾಕ್ವಾದ, ಡಿಬೇಟ್, ಪಬ್ಲಿಕಲ್ಲಿ ಡಿಬೇಟ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಈ 3 ಜನ ಏನಂತ ಡಿಬೇಟ್ ಮಾಡ್ತಾ ಇದ್ದಾರೆ ಅಂದರೆ, ಯೋಬು ಒಂದು ಕಡೆ ಇದ್ದಾನೆ, 3 ಜನ ಸ್ನೇಹಿತರು ಒಂದು ಕಡೆ ಇದ್ದಾರೆ ಅಂತ ನಾವು ಮೈಂಡಲ್ಲಿ ಇಟ್ಕೊಳ್ಳೋಣ. ಯೋಬ್ ಏನು ಹೇಳ್ತಾನಂದರೆ, ನಾನು ಇದುವರೆಗೂ ಏನೂ ತಪ್ಪೇ ಮಾಡಿಲ್ಲ, ನಾನು ಕರೆಕ್ಟಾಗಿದ್ದೀನಿ, ದೇವ್ರ ಹತ್ರ ನಾನು ಹೋಗಿ ನಿಂತ್ಕೊಂಡ್ರು ನನಗೇನಿರಲ್ಲ, ಭಯ ಇಲ್ಲ, ಯಾಕಂದರೆ ನನ್ನ ದಾರಿಯನ್ನು ನಾನೇನು ಮಾಡಿದ್ದೀನಿ, ಕರೆಕ್ಟಾಗಿ ದೇವರಿಗೆ ಭಯಪಟ್ಟು ನಡೆದಿದ್ದೀನಿ. ಯೋಬ್ ತನಗೆ ತಾನೇ ಏನು ಹೇಳ್ತಾ ಇದ್ದಾನೆ, ಸಾಕ್ಷಿ ಹೇಳ್ಕೊತಾ ಇದ್ದಾನೆ. ಓಕೆ, ಈ ಕಡೆ 3 ಜನ ಇದ್ದಾರೆ. 3 ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಪ್ಪ ನೀನು ಯಾರು ದೇವ್ರನ್ನ ಕೇಳೋಕ್ಕೆ, ಪ್ರಶ್ನೆ ಕೇಳೋಕ್ಕೆ ನೀನು ಯಾರು? ಈ ರೀತಿ ಪ್ರಶ್ನೆ ಕೇಳೋದು ಮಾತ್ರ ಅಲ್ಲ, ಅವ್ರು ತಪ್ಪಾಗಿ 1-2 ವಿಷಯ ಏನು ಹೇಳ್ತಾರೆ ಅಂದರೆ, ನೀನು ಏನೋ ಪಾಪ ಮಾಡಿರುತ್ತೆ, ಅದರಿಂದಾನೇ ದೇವ್ರು ನಿನಗೆ ಶಿಕ್ಷೆ ಕೊಟ್ಬಿಟ್ರು. ಪಾಪ ಮಾಡದೇ ಇರೋರಿಗೆ ದೇವ್ರು ಶಿಕ್ಷೆ ಕೊಡ್ತಾರಂತ ಇವ್ರು ಹೇಳೋಕ್ಕೂ, ನಾನು ಪಾಪನೇ ಮಾಡಿಲ್ಲ ಆದರೂ ನನಗೆ ಶಿಕ್ಷೆ ಬರ್ತಾ ಇದೆ ಅಂತ ಯೋಬ್ ಹೇಳೋಕ್ಕೂ, ಇಬ್ರಿಗೂ ಏನಾಗ್ತಾ ಇದೆ? ಜಗಳ. ಇವ್ರ ಜಗಳ, ಇವನ್ ಜಗಳ ಆಡ್ತಾನೆ ಅದಾರೆ ಕಂಟಿನ್ಯೂಸ್ ಆಗಿ. ಏನಾಗ್ತಾ ಇದೆ? ಜಗಳದ ಮೇಲೆ ಜಗಳ. ಏನು ಜಗಳ? ನಾನು ತಪ್ಪು ಮಾಡಿಲ್ಲ ಅಂತ ಇವನು, ತಪ್ಪೇ ಮಾಡ್ತಾ ಇದೆ ಅಂತ ನಿನಗೋಸ್ಕರ ಅದಕ್ಕೆ ಬರ್ತಾ ಇದೆ ಎಲ್ಲ ಅಂತ ಇವರು. ಇಬ್ರು ಏನು ತಪ್ಪು. ಯೋಬನು ತಪ್ಪಾಗಿ ಜಗಳ ಆಡ್ತಾ ಇದ್ದಾನೆ, ಇವರು ತಪ್ಪಾಗಿ ಜಗಳ ಮಾಡ್ತಾ ಇದ್ದಾರೆ. ಯಾಕಂದರೆ ದೇವರು, ಆಯ್ತು ಒಂದು ಪ್ರಶ್ನೆ ಕೇಳ್ತೀನಿ, ದೇವರು ಯೋಬನ್ನು ಆ ಪರೀಕ್ಷೆ ಒಳಗಡೆ ಕಳಿಸಿದ್ದು ಏನಕ್ಕೋಸ್ಕರ? ಎವ್ರಿ ಟೆಸ್ಟ್ ಹ್ಯಾಸ್ ಎ ರೀಸನ್. ಎಲ್ಲ ಪರೀಕ್ಷೆಗೂ ಒಂದು ಕಾರಣ ಇದೆ. ನಾವು ಎಕ್ಸಾಮ್ ಬರೆಯೋದಕ್ಕೆ ಏನು ಕಾರಣ? ನನಗೆ ಆ ಸಬ್ಜೆಕ್ಟ್ ಗೊತ್ತಾ ಇಲ್ವ ಅಂತ ನನಗೆ ಟೆಸ್ಟ್ ಮಾಡ್ತಾ ಇದ್ದಾರೆ, ಎಕ್ಸಾಂಪಲ್. ಸೊ ದೇವರು ಯೋಬನ್ನು ಪರೀಕ್ಷೆ ಒಳಗಡೆ ಕಳಿಸಿದ್ದಕ್ಕೆ ಕಾರಣ ಏನು? ನೀವು ಯೋಬನ ಪರೀಕ್ಷೆಯ ರೀಸನ್ ಕಂಡುಹಿಡಿದು ಬಿಟ್ರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನಕ್ಕೆ ಪರೀಕ್ಷೆ ಬರ್ತಾ ನೀವು ಕಂಡುಹಿಡ್ದಂಗೆ. ವಿಶ್ವಾಸದ ಪರೀಕ್ಷೆ ಅಂತಾರೆ, ಓಕೆ, ಇಲ್ಲ ಅಲ್ಲ, ಪರೀಕ್ಷೆ ಏನು ಅಂತ ಕೇಳ್ತಾ ಇಲ್ಲ, ಏನಕ್ಕೋಸ್ಕರ ಪರೀಕ್ಷೆ ಬಂತು, ಅಥವಾ ನಿಮ್ಮ ಜೀವನದಲ್ಲಿ ಪರೀಕ್ಷೆ ಏನಕ್ಕೋಸ್ಕರ ಬರ್ತಾ ಇದೆ? ಸಿಂಪಲ್ ಆದ ಪ್ರಶ್ನೆ. ವೈ ಡಸ್ ಗಾಡ್ ಟೆಸ್ಟ್ ಅಸ್? ನೈಸ್. ಚಿನ್ನನ ಯಾವ ರೀತಿ ಪರಿಶುದ್ಧಗೊಳಿಸ್ತಾರೋ ಆ ರೀತಿ ದೇವ್ರು ನಮ್ಮನ್ನು ಪರಿಶುದ್ಧಗೊಳಿಸೋ ಒಪ್ಕೊಳ್ತೀನಿ. ಮತ್ತು ಯೋಬನ ಏನಕ್ಕೋಸ್ಕರ ದೇವರಲ್ಲಿ ಪರೀಕ್ಷೆ ಮಾಡ್ತಾ ಇದೆ? ಯೋಬನಂಥ ನೀತಿವಂತನು ಯಾರೂ ಇರಲಿಲ್ಲ ಅಂದರೆ ಮತ್ತು ಯಾಕೆ ಯೋಬನ್ನು ಪರೀಕ್ಷೆ ಮಾಡಬೇಕಾಗಿತ್ತು? ನನ್ನನ್ನು ಪರೀಕ್ಷೆ ಮಾಡಿದ್ರೆ ಒಂದು ರೀಸನ್ ಇರುತ್ತೆ, ಏನೋ ನನ್ನಲ್ಲಿ ತಪ್ಪಿದೆ, ನನ್ನನ್ನು ಪರೀಕ್ಷೆ ಮಾಡಿ. ನಿಮ್ಮನ್ನು ಪರೀಕ್ಷೆ ಮಾಡಿದ್ರು ಏನೋ ಒಂದು ಕಾರಣತೆ, ಯಾಕಂದರೆ ಯಾವುದೋ ಒಂದು ಪಾಪ ನಮ್ಮ ಜೀವನದಲ್ಲಿ ಏನಿದೆ ಇದೆ ಅಂತ ಇಟ್ಕೊಳ್ಳಿ. ಸೊ ನಿಮ್ಮ ಜೀವನದಲ್ಲಿ ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಏನಕ್ಕೋಸ್ಕರ ಪರೀಕ್ಷೆ ಮಾಡ್ತಾ ಇದ್ದಾರೆ? ದೇವರು ನೀತಿ ನ್ಯಾಯ ಉಳ್ಳಂಥ ದೇವರಾಗಿದ್ದಾರೆ. ನ್ಯಾಯ ತೀರ್ಪಿನ ದಿವಸದಲ್ಲಿ ಪಿಶಾಚಿ ಬಂದು ಇವ್ರ ಮೇಲೆ ಸಾಕ್ಷಿ ಹೇಳಬಾರ್ದು ಅನ್ನುವಂಥ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ ಅಂತ ದೇವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಓಕೆ, ಸರಿ. ನಾವು ಯೋಬನ ಜೀವನವನ್ನು ನೋಡಬೇಕಾದ್ರೆ ಈ 3 ಜನ ಮಾಡುವಂಥ ತಪ್ಪಾದ ಒಂದು ವಾಕ್ವಾದ ಏನಂದರೆ, ನೀನು ಪಾಪ ಮಾಡದೆ ಅದರಿಂದ ನೀನೇನು ಮಾಡ್ತಾ ಇದೆಯಾ? ಅನುಭವಿಸ್ತಾ ಇದೆಯಾ? ನಿಮ್ಮ ಜೀವನದಲ್ಲೂ ನೀವು ಕಷ್ಟಪಡ್ತಾ ಇರಬೇಕಾದ್ರೂ ನಮಗೇನು ಮೈಂಡಲ್ಲಿ ಬರುತ್ತೆ ಗೊತ್ತಾ? ಒಂದು ನಮ್ಮ ಮೈಂಡಲ್ಲಿ ಬರುತ್ತೆ, ನಾನು ಏನೂ ತಪ್ಪು ಮಾಡಿಲ್ಲ ಆದರೂ ದೇವ್ರು ನನಗೇನು ಮಾಡ್ತಾ ಇದ್ದಾರೆ? ಶಿಕ್ಷೆ, ಕಷ್ಟ ಕೊಡ್ತಾ ಇದ್ದಾರೆ ಅಂತ. ಇಲ್ಲಾಂದರೆ ಡೈರೆಕ್ಟ್ ಆಪೋಸಿಟ್ ಇನ್ನೊಂದು ಜನ ಇರ್ತಾರೆ, ನಾನು ಏನೇನೋ ತಪ್ಪು ಮಾಡಿಬಿಟ್ಟೆ ಅದಕ್ಕೆ ನನಗೇನು ಬರ್ತಾ ಇದೆ, ಇಷ್ಟು ಪನಿಷ್ಮೆಂಟ್ ನನಗೆ ದೇವ್ರು ಕೊಡ್ತಾ ಇದ್ದಾರೆ ಅಂತ. ಎರಡೂ ಸುಳ್ಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ತುವಲ್ಲಿ ಇರೋರ ಬಗ್ಗೆ ಮಾತಾಡ್ತಾ, ಅನ್ಯ ಜನರ ಬಗ್ಗೆ ಮಾತಾಡ್ತಾ ಇಲ್ಲ. ಕ್ರಿಸ್ತುವಲ್ಲಿ ಇರುವಂಥ ಜನರಿಗೆ 2 ರೀತಿಯಾದ ಏನು ಬರುತ್ತೆ. ಒಂದು, ನಾನು ಏನೋ ತಪ್ಪು ಮಾಡಿದೆ ಅದಕ್ಕೆ ನಾನು ದೇವ್ರ ಹತ್ರದಿಂದ ಶಿಕ್ಷೆ ಪಡ್ಕೊಳ್ತಾ ಇದ್ದೀನಿ, ಗಾಡ್ ಇಸ್ ಪನಿಷಿಂಗ್ ಮೀ ಅಂತ ಒಬ್ಬರು. ಇನ್ನೊಬ್ರು ಏನು ಹೇಳ್ತಾರೆ, ಐ ಹ್ಯಾವ್ ನಥಿಂಗ್ ಲೆಫ್ಟ್ ಇನ್ ಮೀ. ಹಾಗಂದರೆ ನಾನು ಏನು ತಪ್ಪೇ ಮಾಡಿಲ್ಲ, ನನ್ನಂಥ ಒಳ್ಳೆಯವನು ಯಾರೂ ಇಲ್ಲ, ಆದರೆ ದೇವ್ರು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ.
ಎರಡು ಪಾರ್ಟಿನೂ ಏನು ತಪ್ಪು. ಯಾಕಂದರೆ ಯೋಬ್ನ ಫ್ರೆಂಡ್ಸ್ ಏನು ಹೇಳ್ತಾರೆ, ನೀನು ಏನೋ ಪಾಪ ಮಾಡಿದೆ ಅಂತ ಅವ್ರು ಹೇಳೋಕ್ಕೂ, ಅದಕ್ಕೆ ದೇವ್ರು ನಿನ್ನ ಶಿಕ್ಷಿಸ್ತಾ ಇದ್ದಾರೆ ಅಂತ ಅವ್ರು ಹೇಳೋಕ್ಕೂ, ನನ್ನಲ್ಲಿ ಪಾಪನೇ ಇಲ್ಲ ಅಂತ ಯೋಬ್ ಏನು ಮಾಡ್ತಾ ಇದ್ದಾನೆ, ತನ್ನನ್ನು ತಾನು ಪ್ರೂವ್ ಮಾಡ್ತಾ ಇದ್ದಾನೆ. ಇದಕ್ಕೆ ಒಂದೇ ವಾಕ್ಯ ಓದಿದ್ರೆ ಸಾಕು, 31 ಯೋಬ್ 37ನೇ ವಾಕ್ಯ, ಒಂದು ವಾಕ್ಯ ಓದಿದ್ರೆ ಸಾಕು. ಯೋಬು 31 ವಚನ 37. ಪ್ರಭುವಿನಂತೆ ಅವರ ಸಾನ್ನಿಧ್ಯದಲ್ಲಿ ಪ್ರವೇಶಿಸಿ ನನ್ನ ಹೆಜ್ಜೆಗಳ ಲೆಕ್ಕವನ್ನು ಅವರಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೆನು. ಒಂದು ನಿಮಿಷ, ಇದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯೋಬ್ 31-37 ಯೋಬ್ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಯೋಬ್ ಏನು ಹೇಳ್ತಾರೆ ಅಂದರೆ, ನಾನು ದೇವರ ಸಮೂಹದ ಒಳಗಡೆ ಹೋಗಿ ನನ್ನನ್ನು ನಾನು ಏನು ಪಾಪ ಮಾಡಿಲ್ಲ ಅಂತ ನಾನು ಏನು ಮಾಡ್ಬೋದಂತೆ ನನ್ನ ತಲೆಯ ಮೇಲೆ ಎತ್ಕೊಂಡು ಆಚೆ ಬರ್ಬೋದು ಅಂತ ಇದ್ದಾರೆ. ಯಾರು? ಯೋಬ್. ಐ ಕ್ಯಾನ್ ಗೋ ಇನ್ ಟು ಗಾಡ್ಸ್ ಪ್ರೆಸೆನ್ಸ್, ದೇವರ ಪ್ರಸನ್ನತೆ ಒಳಗಡೆ ನಾನು ಹೋಗಿ ನಾನು ಏನು ಪಾಪ ಮಾಡಿಲ್ಲ ಅಂತ ನಾನು ಏನು ಮಾಡ್ಕೊಂಬರ್ಬೋದು, ನನ್ನ ತಲೆಯನ್ನು ಮೇಲಕ್ಕೆತ್ತಿ ನಾನು ಆಚೆ ಬರ್ಬೋದು ಅಂತ ಇದ್ದಾರೆ. ಇನ್ನೊಂದು ವಾಕ್ಯ, ಯೋಬ್ನ ಮೈಂಡ್ನ ಅರ್ಥ ಮಾಡ್ಕೊಳ್ಳೋಣ, ಯೋಬ್ ಯಾವ ರೀತಿ ಇದ್ರೂ ನಾವು ಅರ್ಥ ಮಾಡ್ಕೊಳ್ಳೋಣ. ಯೋಬ್ 12ನೇ ಅಧ್ಯಾಯ 16ನೇ ವಾಕ್ಯ. ಯೋಬು 12:16. ಯೋಬು 12ನೇ ವಚನ 16. ಅವರಲ್ಲಿ ಬಲವು ಸಾಮರ್ಥ್ಯವೂ ಉಂಟು, ತಪ್ಪಿಸಿದವನು ಆತನಿಗೆ ಒಳಪಟ್ಟಿರುವವನು, ಮಂತ್ರಿಗಳನ್ನು ಸುಲಿಗೆ ಮಾಡಿ ಸಾಗಿಸಿಕೊಂಡು ಹೋಗುವವರು ನ್ಯಾಯಾಧಿಪತಿಗಳನ್ನು ಹುಚ್ಚರನ್ನಾಗಿ ಮಾಡುವರು. ಓಕೆ, ಸಾಕು. ಇದೊಂದ ಅವನೇನು ಹೇಳ್ತಾ ಇದ್ದಾನೆ, ದೇವರು ತುಂಬ ಬಲವುಳ್ಳಾಗಿದೆ, ಎಲ್ಲ ಅವ್ರ ಕಂಟ್ರೋಲಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಓಕೆನಾ? ಇನ್ನೊಂದು ವಾಕ್ಯ ಎಲ್ಲಿ ಓದೋಣ ಅಂದರೆ, ಯೋಬು 9ನೇ ಅಧ್ಯಾಯ 1ನೇ ವಾಕ್ಯ ಓದಿ, ಆಮೇಲೆ ಇನ್ನೊಂದು ವಾಕ್ಯ ಹೇಳ್ತೀನಿ. ಯೋಬು 9ನೇ ಅಧ್ಯಾಯ 1ನೇ ವಾಕ್ಯ. ಯೋಬು 9ನೇ ಅಧ್ಯಾಯ ವಚನ 1ರಿಂದ. ಆಮೇಲೆ ಯೋಬನು ಪ್ರತ್ಯುತ್ತರವಾಗಿ ಹೀಗೆ ಎಂದನು, ನೀನು ಹೇಳಿದ್ದು ಸತ್ಯವೇ ಸರಿ, ಆದರೆ ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನೂ ಆಗಿರುವುದು ಹೇಗೆ? ಫಸ್ಟ್ ವರ್ಷ, ಆಮೇಲೆ 15ನೇ ವಾಕ್ಯ ಓದಿ. 15. ನನಗೆ ನ್ಯಾಯವಿದ್ದರೂ ಪ್ರತಿವಾದ ಮಾಡಲಾರದೆ, ನನ್ನಲ್ಲಿ ನ್ಯಾಯ ಇದ್ದರೂ ನಾನು ಏನ್ ಮಾಡಕ್ಕಾಗ್ತಾ ಇಲ್ಲ, ಪ್ರತಿವಾದ ಮಾಡಕ್ಕಾಗ್ತಾ ಇಲ್ಲ. ನನ್ನ ವಿರೋಧಿಗೆ ಶರಣಾಗತನಾಗುತ್ತಿದ್ದೆ. ನನ್ನ ವಿರೋಧಿಗೆ ಅಂತ ಯಾರನ್ನ ಹೇಳ್ತಾ ಇದ್ದಾನೆ ಗೊತ್ತಾ? ದೇವರು ನೋಡಿ ಹೇಳ್ತಾನೆ, ನನ್ನ ವಿರೋಧಿಗೆ ನಾನು ಶರಣ ಆಗಲೇಬೇಕು ಅಂತ. ಏನು ಹೇಳ್ತಾನೆ ಇಲ್ಲಿ? ಯಾವ ರೀತಿ ಟ್ರಾನ್ಸ್ಲೇಷನ್ ಇದೆ ಅಂದರೆ, ದೋ ಐ ಆಮ್ ಇನ್ನೋಸೆಂಟ್, ನಾನು ಏನು ತಪ್ಪು ಮಾಡಿಲ್ಲ ಅಂದರೂ ನಾನು ಏನು ಮಾಡಬೇಕು? ದೇವ್ರ ಹತ್ರ ಹೋಗಿ, ದೇವರೇ ಇದು ನಮ್ಮ ಲೈಫ್ ಎಕ್ಸಾಂಪಲ್ ತೊಗೊಳ್ಳೋಣ. ನನ್ನ ಆತ್ಮದಲ್ಲಿ ಏನಾಗ್ತಾ ಇಲ್ಲ, ನನಗೇನು ತಪ್ಪು ನನಗೆ ಗೊತ್ತಾಗಿಲ್ಲ ಇನ್ನು, ಆದರೆ ನಾನು ಏನು ಮಾಡ್ತೀನಿ ಅಂದರೆ, ಈ ರೀತಿ ಪ್ರಾರ್ಥನೆ ಮಾಡಿದ್ರೇ ದೇವ್ರಿಗೆ ಇಷ್ಟ ಅಂತ ಎಷ್ಟೋ ಜನ ಸಭೆಯಲ್ಲಿ ಇವತ್ತು ಈ ರೀತಿ ಪ್ರಾರ್ಥನೆ ಮಾಡ್ತಾರೆ. ಯಾವ ರೀತಿ ಪ್ರಾರ್ಥನೆ ಗೊತ್ತಾ? ನನ್ನಲ್ಲಿ ತಪ್ಪೇ ಇಲ್ಲ ಅಂತ ಗೊತ್ತಿದ್ರು ಏನು ಹೇಳ್ತಾರೆ ಅಂದರೆ, ಹೋಗ್ಬಿಟ್ಟು ದೇವ್ರಿಗೆ ಇಷ್ಟ ಆಗುವಂಥ ಪ್ರಾರ್ಥನೆ ಅಂತ ಏನು ಮಾಡ್ತಾರೆ ಅಂದರೆ, ನಾನು ನಿರಪರಾಧಿನೇ ಅಂತ ಮೈಂಡಲ್ಲಿ ಗೊತ್ತಾಗಿರುತ್ತೆ, ಹೋಗಿ ಏನು ಮಾಡ್ತಾರೆ ಅಂದರೆ, ದೋ ಐ ಆಮ್ ಇನ್ನೋಸೆಂಟ್, ದೇವರು ಕ್ರೂರಿಯಾಗಿರೋದ್ರಿಂದ ನಾನು ಏನು ಮಾಡಬೇಕು, ನನ್ನ ಎದುರಿ ದೇವರಾಗಿರೋದ್ರಿಂದ ಐ ಹ್ಯಾವ್ ಟು ಗೋ ಆ್ಯಂಡ್ ಶೋ ಮೈ ಸೆಲ್ಫ್ ಆಸ್ ಅ ಸಿನ್ನರ್, ನಾನು ಪಾಪಿಯಾಗಿ ತೋರಿಸ್ಕೊಬೇಕು ದೇವ್ರ ಮುಂದೆ. ಏನಂತ ಈ ರೀತಿ ಕೆಲವು ಜನ ಪ್ರಾರ್ಥನೆ ಕೆಲವು ಜನರು ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾರೆ. ಏನಂತ, ದೇವರೇ ನಾನು ಕತ್ತೆ ನಾಯಿ ಏನೇನೋ ಪ್ರಾರ್ಥನೆ ಮಾಡ್ತಾರೆ. ಓಕೆ, ಸೊ ತನ್ನನ್ನು ತಾನು ತಗ್ಗಿಸ್ಕೊಳ್ಳುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇವರೇ ನಾನು ಏನಕ್ಕೂ ಉಪಯೋಗ ಇಲ್ಲದಂಥ ಮನುಷ್ಯ ಅಂತ ಪ್ರಾರ್ಥನೆ ಮಾಡ್ತಾರೆ. ಆದರೆ ಜನರನ್ನು ಪ್ರಿಯಪಡಿಸೋಕ್ಕೂ ಅಥವಾ ತನ್ನನ್ನು ತಾನು ದೇವ್ರ ಮುಂದೆ ಒಳ್ಳೆಯವನನ್ನು ತೋರಿಸ್ಕೊಳ್ಳೋಕೆ ಎಷ್ಟೋ ಜನ ಏನು ಹೇಳ್ತಾರೆ ಗೊತ್ತಾ? ನಾನು ಒಳ್ಳೆಯವನಾಗಿದ್ರೂ ದೇವ್ರ ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ, ಅದರಿಂದ ನಾನು ಏನು ಮಾಡ್ತೀನಿ, ನಾನು ದೇವ್ರ ಹತ್ರ ಹೋಗಿ ಸರೆಂಡರ್ ಆಗಲೇಬೇಕು, ಬೇರೆ ಬೇರೆ ದಾರಿ ಇಲ್ಲದೆ ಹೋಗಿ ಸರೆಂಡರ್ ಆಗ್ತಾರೆ. 15ನೇ ವಾಕ್ಯ ಇನ್ನೂ ಒಂದು ಸತಿ ಓದಿ. ನನಗೆ ನ್ಯಾಯವಿದ್ದರೂ ಪ್ರತಿವಾದ ಮಾಡಲಾರದೆ, ನನ್ನ ವಿರೋಧಿಗೆ ಶರಣಾಗುತ್ತನಾಗುತ್ತಿದ್ದೆನು. ನನ್ನ ವಿರೋಧಿಗೆ ನಾನು ನ್ಯಾಯವಾಗಿದ್ರೂ ನನಗೆ ಅನ್ಯಾಯ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾನೆ ಯೋಬು? ತನ್ನನ್ನು ತಾನು ತೋರಿಸ್ಕೊಳ್ತಾ ಇದ್ದಾನೆ. ನೆಕ್ಸ್ಟ್ ವಾಕ್ಯ 19ರಿಂದ 23ರವರೆಗೂ ಓದಿ. 19ರಿಂದ ವಚನ 23 ತನಕ. ನಾನು ಬಲಿಷ್ಠನ ಶಕ್ತಿಯನ್ನು ಮರೆ ಹೋಗುವುದು ಏನೆಂದರೆ, ದೇವರು ಇಗೋ ಇದ್ದೇನೆ ಅನ್ನುವರು, ಅವರು ನನಗೆ ಕಾಲ ನಿಯಮಕರು ಯಾರು ಅನ್ನುವರು. ನಾನು ನೀತಿವಂತನಾಗಿದ್ದರೂ ನನ್ನ ಬಾಯೇ ನನ್ನದು ಅಪರಾಧ ಎಂದು ತೋರ್ಪಡಿಸುವುದು. ನಾನು ನಿರ್ದೋಷಿಯಾಗಿದ್ದರೂ
ಕರ್ತರು ನನ್ನನ್ನು ದುರ್ಮಾರ್ಗಿ ಎಂದೇ ನಿರೂಪಿಸುವರು. ನಾನು ನೋಡಿ, ನಿರ್ದೋಷಿಯೇ ನಾನು ನಿರ್ದೋಷಿಯಾಗಿದ್ರು ಕರ್ತರು ಏನ್ ಮಾಡ್ತಾರಂತೆ, ದೇವರು ದುರ್ಮಾರ್ಗಿ ಯಾವ ರೀತಿ ಆದ್ರೂ ನನ್ನ ಕೆಟ್ಟವನನ್ನು ತೋರಿಸ್ತಾರೆ ಅಂತ ಹೇಳ್ತಾನೆ. ಹಾ, ನಾನು ನಿರ್ದೋಷಿಯೇ ಹೌದು. ನನ್ನ ವಿಷಯದಲ್ಲಿ ನನಗೇನು ಚಿಂತೆ ಇಲ್ಲ. ನನ್ನ ಪ್ರಾಣವನ್ನು ತೃಣೀಕರಿಸುತ್ತೇನೆ. ಎಲ್ಲ ಒಂದೇ ಸಾರಿ ಆದ ಕಾರಣ ನಾನು ದೋಷಿಯನ್ನು ಅವರು ನಾಶ ಮಾಡುತ್ತಾರೆ ಎಂದು ಹೇಳುತ್ತೇನೆ. ವಿಪತ್ತು ಅಕಸ್ಮಾತಾಗಿ ಜನರನ್ನು ಸಂಹರಿಸಲು ನಿರ್ಮಲ ಚಿತ್ತರು ಮನಗುಂದಿದುವುದನ್ನು ಅವರು ನೋಡಿ ಹಾಸ್ಯ ಮಾಡುವರು. ಓಕೆ, 32 ಮತ್ತೆ 35. ಫಸ್ಟ್ 32 ಓದಿ, ಅದಾದ್ಮೇಲೆ 35 ಓದಿ. ಅವರು ನನ್ನಂಥವರಲ್ಲ, ಮನುಷ್ಯರಲ್ಲ. ನಾನು ಅವರೊಂದಿಗೆ ವಾದಿಸುವುದು ಹೇಗೆ? ನಾವಿಬ್ಬರು ನ್ಯಾಯಾಸನದ ಮುಂದೆ ಕೂಡುವುದು ಹೇಗೆ? ನೋಡಿ, ನಾನು ಯಾವ ರೀತಿ ದೇವರ ಜೊತೆ ಏನು ಮಾಡೋಕ್ಕಾಗತ್ತೆ, ವಾದಿಸೋದಕ್ಕಾಗುತ್ತೆ. 35. ಹೀಗಿದ್ದರೆ ನಾನು ಭಯಪಡದೆ ಮಾತಾಡುವೆನು. ಭಯಕ್ಕೆ ನನ್ನಲ್ಲೇನೂ ಆಸ್ಪದವಿಲ್ಲ. ಆಮೇನ್. ಆದರೆ ಅದು ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಏನು ಹೇಳ್ತಾನೆ ಅಂದರೆ, ಐ ಆಮ್ ನಾಟ್ ಅಫ್ರೇಡ್, ನಾನು ಭಯ ಪಡುವುದಿಲ್ಲ, ಯಾಕಂದರೆ ನನ್ನ ಮನಸ್ಸು ನನಗೆ ಗೊತ್ತು ಅಂತ. ಯೋಬ್ ಹೇಳ್ತಾ ಇರೋದೇನು, ನನಗೆ ಭಯ ಇಲ್ಲ, ಯಾಕಂದರೆ ನನ್ನ ಮನಸ್ಸು, ನನ್ನ ನಡವಳಿಕೆ ನನಗೆ ಗೊತ್ತು, ನನಗೆಲ್ಲವೇನೋ ಗೊತ್ತು. ತನಗೆಲ್ಲ ಗೊತ್ತು ಅಂತ ಹೇಳುವಂಥ ಮನುಷ್ಯ ಇವಾಗ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಆ ವಾಕ್ಯಗಳೆಲ್ಲ ಏನು ಹೇಳ್ತಾ ಇದ್ದಾನೆ ಅಂದರೆ, ದೇವರಿಗೆ ನಾನು ಪಾಪಿ ಅಂತ, ನಾನು ಒಳ್ಳೆಯವನಾಗೇ ನಡ್ಕೊಂಡ್ರು ಯಾವ ರೀತಿಯಾದರೂ ದೇವ್ರು ಏನು ಮಾಡ್ತಾರಂತೆ, ನನ್ನ ಕೆಟ್ಟದ್ದು ಎಲ್ಲಾದರೂ ಹುಡುಕಿ ತಂದುಬಿಡ್ತಾರೆ. ನಮ್ಮ ದೇವರು ಆ ರೀತಿ ಮಾಡ್ತಾರ? ಆದರೆ ಯೋಬಿನ ಕಣ್ಗಳಿಗೆ ಏನಂತ ಬರ್ತಾ ಇದೆ, ನಾನು ಎಷ್ಟೇ ಒಳ್ಳೆ ದಾರಿಯಲ್ಲಿ ನಡೆದ್ರೂ ನನ್ನಿಂದ ಏನು ಮಾಡೋಕ್ಕಾಗಲ್ಲ, ದೇವರ ಕಣ್ಗಳ ಮುಂದೆ ನಿರಪರಾಧಿಗಿರೋಕ್ಕಾಗಲ್ಲ. ನಾನೇನು ಹೇಳ್ತಾ ಇದ್ದೇನೆ, ನಾನು ಇಷ್ಟೇ ಒಳ್ಳೆಯವನಾಗಿ, ನಾನು ಏನೇ ಪರಿಶುದ್ಧವಾಗಿದ್ದರೂ ದೇವರ ದಾರಿಯಲ್ಲಿ ಸರಿಯಾಗಿ ನಡೆಯೋಕ್ಕಾಗಲ್ಲ. ಇಷ್ಟೋ ಕ್ರಿಸ್ತರು ಹೇಳುವಂಥ ಮಾತಿದೆ. ಏನು ಹೇಳ್ತಾರೆ ಗೊತ್ತಾ, ನಾ ಇಷ್ಟೇ ಪರಿಶುದ್ಧವಾಗಿದ್ದರೂ ಏನಿಲ್ಲ, ಉಪಯೋಗ ಇಲ್ಲ, ನನ್ನ ಜೀವನದಲ್ಲಿ ಏನು ಬರ್ತಾ ಇಲ್ಲ, ಏನು ಆಶೀರ್ವಾದ ಇಲ್ಲ, ಅದಿಲ್ಲ ಇದಿಲ್ಲ. ನಾನು ಎಷ್ಟೇ ದೇವರ ದಾರಿಯಲ್ಲಿ ನಡೆದ್ರೂ ಏನು ಬರ್ತಾ ಇಲ್ಲ, ದೇವ್ರು ನನ್ನ ಜೊತೆ ಅದು ಮಾಡಿಲ್ಲ ಅಂತ ಏನಾದರೂ ಒಂದು ಹೇಳ್ಕೊಂಡು ಏನು ಮಾಡ್ತಾರೆ, ನಾನು ಪರಿಶುದ್ಧವಾಗಿದ್ದು ಫಲವಿಲ್ಲ ಅಂತ ಹೇಳ್ಬಿಡ್ತಾರೆ. ದೇರ್ ಇಸ್ ನೋ ಫ್ರೂಟ್ ಟು ಹೋಲಿನೆಸ್ ಅಂತ ಹೇಳ್ತಾರೆ. ಪರಿಶುದ್ಧವಾಗಿದ್ದು ನನಗೇನು ಬರ್ತಾ ಇಲ್ಲ, ಫಲವಿಲ್ಲ. ಪರಿಶುದ್ಧವಾಗಿದ್ದು ಫಲವಿಲ್ಲ ಅಂತ ಹೇಳಿ ಏನು ಮಾಡ್ತಾರೆ ಗೊತ್ತಾ, ತನ್ನ ಹಿಂತಿರುಗಿ ಬಂದಂಥ ದಾರಿಯಲ್ಲಿ ಹೋಗಿ ಏನು ಮಾಡಿಬಿಡ್ತಾರೆ, ಸಿಕ್ಕಾಕೊಳ್ತಾರೆ. ಅವ್ರೇನು ಮಾಡ್ತಾರೆ, ಪರಿಶುದ್ಧವಾಗಿರುವುದನ್ನು ಫಲಕ್ಕೋಸ್ಕರ ಪರಿಶುದ್ಧವಾಗಿರ್ತಾರೆ. ಯೋಬು ಸಹ ತಾನು ಪರಿಶುದ್ಧವಾಗಿದ್ದು ಏನಕ್ಕೋಸ್ಕರ, ತನ್ನ ಕುಟುಂಬ, ತನ್ನಲ್ಲಿರುವಂಥ ಎಲ್ಲ ವಿಷಯಗಳು ಏನಾಗಿರಬೇಕು, ಸೇಫ್ ಆಗಿರಬೇಕು, ಸುರಕ್ಷಿತವಾಗಿರಬೇಕು ಅಂತ ಏನು ಮಾಡ್ತಾ ಇದ್ದಾನೆ, ತಾನು ಪರಿಶುದ್ಧವಾಗಿರೋಕ್ಕೆ ಪ್ರಯತ್ನ ಪಡ್ತಾನೆ. ತಾನೇನು ಮಾಡ್ತಾನೆ ಗೊತ್ತಾ, ಅವನೇನು ಹೇಳ್ತಾನಂದರೆ, ನಾನು ಎಷ್ಟೇ ಪರಿಶುದ್ಧವಾಗಿದ್ದರೂ ದೇವರು ಎಲ್ಲರನ್ನೂ ಏನು ಮಾಡ್ತಾ ಇದ್ದಾರೆ, ಎಲ್ರಿಗೂ ಒಂದೇ ರೀತಿ ಶಿಕ್ಷೆ ಕೊಡ್ತಾ ಇದ್ದಾರೆ. ಎಲ್ರಿಗೂ ಏನು ಮಾಡ್ತಾರೆ, ನಾನು ಇಷ್ಟು ಪರಿಶುದ್ಧವಾಗಿದ್ದು ಏನು ಯೂಸ್ ಇಲ್ಲ, ನನಗೂ ಕೆಟ್ಟ ಕೆಲಸ ಮಾಡುವನಿಗೂ ಏನು ವ್ಯತ್ಯಾಸ ಅಂತ ಕೇಳ್ತಾನೆ. ಏನು ಮಾಡ್ತಾನೆ, ನನಗೂ ಕೆಟ್ಟ ಕೆಲಸ ಮಾಡುವಂಥ ಮನುಷ್ಯನಿಗೂ ಏನು ವ್ಯತ್ಯಾಸ, ಅವನು ನನಗಿಂತ ಚೆನ್ನಾಗಿದ್ದಾನೆ. ಏನು ಮಾಡ್ತಾನೆ, ಪರಿಶುದ್ಧತೆಯನ್ನು ಇಟ್ಕೊಂಡು ತಾನು ಪರಿಶುದ್ಧವಾಗಿರೋದು ಏನಕ್ಕೋಸ್ಕರ, ದೇವ್ರ ಹತ್ರ ಅಂದರೆ ಏನು ಪಡ್ಕೊಬೇಕು ಅಂತ. ತಾನು ಪರಿಶುದ್ಧವಾಗಿರೋದು ದೇವ್ರನ್ನ ಹುಡ್ಕೋದಕ್ಕೋಸ್ಕರ ಅಲ್ಲ, ಏನೋ ದೇವ್ರ ಹತ್ರ ಅಂದ ಪಡ್ಕೊಬೇಕು ಅಂತ. ಹಲ್ಲೆಲೂಯ, ಆಮೇನ್. ತಾನು ಏನಕ್ಕೋಸ್ಕರ ಪರಿಶುದ್ಧವಾಗಿದ್ದಾನೆ, ದೇವ್ರ ಹತ್ರ ಅಂದ ಏನಾದರೂ ಒಂದು ಪಡ್ಕೊಬೇಕು. ಎಷ್ಟೋ ಜನರು ನೆಕ್ಸ್ಟ್ ಈ ಕಡೆ ಇರ್ತಾರೆ, ದೇವ್ರ ಏನು ಪರಿಶುದ್ಧವಾಗೇ ಇಲ್ಲ, ಆದ್ರಿಂದ ನನಗೇನಾಗ್ತಾ ಇಲ್ಲ, ದೇವ್ರ ಹತ್ರ ಅಂದ ಏನು ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಎರಡೂ ಸುಳ್ಳು. ಏನು ಮಾಡ್ತಾರೆ, ಎಷ್ಟು ಜನ ಏನು ಮಾಡ್ತಾರೆ, ದೇವ್ರ ಹತ್ರ ನಾನು ಏನಾದರೂ ಪಡ್ಕೊಳ್ಳೋಕ್ಕೋಸ್ಕರ ಏನಾಗಿರಬೇಕು, ನಾವು ದೇವ್ರ ಹತ್ರಿಂದ ಪಡ್ಕೊಳ್ಳೋಕೆ ಪರಿಶುದ್ಧವಾಗಿರಬಾರ್ದು. ವಿಶ್ವಾಸ ಇದ್ರೆ ಸಾಕು, ದೇವ್ರ ಹತ್ರ ಪಡ್ಕೊಬೋದು. ವಿಶ್ವಾಸ ಇದ್ದೂ ದೇವ್ರ ಹತ್ರಿಂದ ಪಡೆದುಕೊಳ್ಳದೇ ಇರುವಂಥ ಒಂದು ವಿಷಯ ಅದು ಗೊತ್ತಾ, ದೇವ್ರ ಜೊತೆ ಸಂಬಂಧ. ಪರಿಶುದ್ಧವಾಗಿದ್ದರೆ ಮಾತ್ರ ದೇವ್ರ ಜೊತೆ ಏನು ಮಾಡ್ಬೋದು, ಸಂಬಂಧ ಇಟ್ಕೊಬೋದು. ದೇವ್ರ ಜೊತೆ ಸಂಬಂಧ ಒಂದನ್ನು ಬಿಟ್ಟು ಬೇರೆ ಯಾವುದನ್ನು ಪರಿಶುದ್ಧ ಜೊತೆ ದೇವ್ರು ಸೇರಿಸಿಲ್ಲ. ಆಮೇನ್. ಯಾಕಂದರೆ ಯೋಚನೆ ಮಾಡಿ ನೋಡಿ, ಇಸ್ರೇಲ್ ಜನರು ಅಷ್ಟು ಅಶುದ್ಧವಾಗಿದ್ದರು, ಇಸ್ರೇಲ್ ಜನರು ದೇವ್ರಿಗೆ ವಿರೋಧವಾಗಿ ಅಷ್ಟು ಗುಣಗುಟ್ಟಿದ್ರೂ ಸಹ ದೇವರು ಅವ್ರಿಗೆ ಅತಿಶಯ ಮಾಡುವುದನ್ನು ಬಿಟ್ಟಿಲ್ಲ. ಆಮೇನ್, ಹಲ್ಲೆಲೂಯಾ. ನಮ್ಮ ಜನರಿಗೆ ಏನು ಗೊತ್ತಾ, ನಮ್ಮ ಸಭೆಯಲ್ಲಿರುವಂಥ ಕ್ರಿಸ್ತುವಲ್ಲಿರುವಂಥ ಎಷ್ಟೋ ಜನರಿಗೆ ಏನು ಗೊತ್ತಾ, ನಾನು ಪರಿಶುದ್ಧವಾಗಿದ್ದರೆ ಏನು, ಇಲ್ಲ ಅಂದರೆ ಏನು, ದೇವ್ರು ನನ್ನ ಜೀವನದಲ್ಲಿ ಅತಿಶಯ ಮಾಡ್ತಾನೆ ಇದ್ದಾರೆ, ನನಗೇನು ಬರ್ತಾ ಇದೆ, ಬರಬೇಕಾಗಿರೋಂಥ ಎಲ್ಲ ವಿಷಯ ಚೆನ್ನಾಗಿದೆ, ನಾನು ಇನ್ನೇನಕ್ಕೆ ಪರಿಶುದ್ಧವಾಗಿರಬೇಕು. ಯೋಬು ಸಹ ಏನಕ್ಕೋಸ್ಕರ ಅಷ್ಟು ವರ್ಷ ಪರಿಶುದ್ಧವಾಗಿದ್ದ, ಅವನು ಭಯ ಪಟ್ಕೊಂಡು ಮಾಡ್ತಾನೆ. ಏನಂತ, ತನ್ನ ಮಕ್ಕಳು ಎಲ್ಲಾದರೂ ಪಾಪ ಮಾಡಿಬಿಡ್ತಾರೋ ಅಂತ ಏನು ಮಾಡ್ತಾನೆ, ಬಲಿ ಕೊಡೋಕೆ ಪ್ರಾರಂಭ.
ದೇವರನ್ನು ಹುಡುಕುತ್ತಾ ದೇವರಿಗೂ ಸ್ತೋತ್ರ ಹೇಳ್ಬೇಕು, ದೇವರ ಅವನ ಜೀವನದಲ್ಲಿ ಒಳ್ಳೇದು ಮಾಡಿದ್ರು ಅಂತ ಬಲಿ ಕೊಡ್ತಾ ಇಲ್ಲ. ಏನಕ್ಕೋಸ್ಕರ ಅವನು ಬಲಿ ಕೊಡ್ತಾ ಇದ್ದಾನೆ? ತನ್ನ ಮಕ್ಕಳು ಚೆನ್ನಾಗಿರಬೇಕು. ನಾವು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋದು ತಪ್ಪಲ್ಲ, ಅದು ಮಾತ್ರ ಪ್ರಾರ್ಥನೆ ಆಗಿರಬಾರ್ದು. 31ನೇ ವಾಕ್ಯ ಏನು ಹೇಳ್ತಾ ಇದೆ? ತನ್ನ ಮನಸ್ಸಿನಲ್ಲಿ ಏನಿದೆ ಅಷ್ಟು ಜಂಬ. ಏನು ಹೇಳ್ತಾ? ನಾನು ದೇವರ ಪ್ರಸನ್ನತೆ ಒಳಗಡೆ ಹೋಗಿದ್ರು ಸಹ ನಾನು ಏನು ಮಾಡೋಕ್ಕಾಗಲ್ಲ, ನನ್ನ ದೇವ್ರು ಏನು ಮಾಡೋಕ್ಕಾಗಲ್ಲ, ಏನು ಒಂದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಒಳ್ಳೆಯವ ನಾನು ಅಂತ ಲಾಸ್ಟಲ್ಲಿ ಹೇಳ್ತಾರೆ. ಯೋಬು ಲಾಸ್ಟಾಗಿ ಒಂದು ದೊಡ್ಡ ಪ್ಯಾರಾಗ್ರಾಫಾಗಿ ಮಾತಾಡೋದು ಇಷ್ಟೇ. ಇದಾದ ಮೇಲೆ 32ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ ಓದಿ. ಯೋಬು 32:1. ಯೋಬು 32ನೇ ಅಧ್ಯಾಯ ವಚನ 1-2. ಆಗ ಯೋಬನು ಸ್ವಂತ ಗಣನೆಯಲ್ಲಿ ನೀತಿವಂತನಾಗಿದ್ದರಿಂದ ಆ ಮೂವರು, ಯೋಬು ತನ್ನ ಸ್ವಂತ ಕಣ್ಗಳಲ್ಲಿ ನೀತಿವಂತನಾಗಿದ್ದರಿಂದ ಆ ಮೂವರು ಅವನಿಗೆ ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ಟರು. ನೋಡಿ ಏನಾಯ್ತು, ಅವ್ರ ಡಿಬೇಟಲ್ಲಿ ಏನಾಗ್ಬಿಡ್ತು, ಫೈನಲ್ ಆಗಿ ಯೋಬು ವಿನ್ ಮಾಡ್ಬಿಟ್ಟ. ಆದರೆ ಅವನ ಜೀವನದಲ್ಲಿ ಏನಾಗ್ತಾ ಇಲ್ಲ, ಚೇಂಜ್ ಆಗಿಲ್ಲ, ಇನ್ನೂ ಅತಿಶಯ ಏನಾಗಿಲ್ಲ, ಅವನ ಜೀವನದಲ್ಲಿ ನಡೆದಿಲ್ಲ. ನಾವು ಸಹ ಏನು ಮಾಡ್ತೀವಿ, ಆಯಿತು ನನ್ನನ್ನು ನಾನು ಪರಿಶುದ್ಧವಾಗಿ ತೋರಿಸ್ಕೊಂಡೆ, ನಾನು ದೇವ್ರ ಮುಂದೆ ಏನು ಮಾಡಿದೆ, ದೇವರೇ ಇಷ್ಟು ದಿವಸ ನಾನು ಪರಿಶುದ್ಧವಾಗಿದ್ನಲ್ಲ, ನನಗೆ ಯಾಕೆ ಈ ವಿಷಯ ಸಿಕ್ಕಿಲ್ಲ, ನನಗೇನಕ್ಕೆ ಇದು ಮಾಡಿಲ್ಲ, ಏನಕ್ಕೆ ಅದು ಮಾಡಿಲ್ಲ ಅಂತ ಏನು ಹೇಳ್ಬಿಡ್ತಾರೆ. ನಾನು ಇಷ್ಟು ಪರಿಶುದ್ಧವಾಗಿದ್ದು ಪ್ರಾರ್ಥನೆ ಮಾಡಿದ್ರೆ, ಆದರೆ ನನ್ನ ಜೀವನದಲ್ಲಿ ದೇವರು ಏನು ಮಾಡಿಲ್ಲ, ಆ ವಿಷಯವನ್ನು ಮಾಡಿಲ್ಲ. ನಾನು ಎಷ್ಟೇ ಪರಿಶುದ್ಧವಾಗಿದ್ರು ಏನಿಲ್ಲ ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನಿಲ್ಲ ಸೊ ದೇವರನ್ನು ಅವ್ರು ಹುಡುಕ್ತಾ ಇರೋದು ಏನಕ್ಕೋಸ್ಕರ? ಅವ್ರ ಹತ್ರ ಅಂದ ಬರುವಂಥ ಒಳ್ಳೆ ವಿಷಯಗಳಿಗೋಸ್ಕರ. ಕಂಟಿನ್ಯೂ ಮಾಡಿ. ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ಟರು. ಆಮೇಲೆ ಬೂಜ್ ಕುಲಕ್ಕೂ ರಾಮ್ ಗೋತ್ರಕ್ಕೂ ಸೇರಿದ ಬರೇಕೆಲನ ಮಗನಾದ ಹೆಲುವಿಗೆ ಸಿಟ್ಟೇರಿತು. ಯೋಬನು ದೇವರಿಗಿಂತಲೂ ತಾನೇ ನ್ಯಾಯವಂತನೆಂದು ಎಣಿಸಿಕೊಂಡದ್ದರಿಂದ ಅವನ ಮೇಲೆ ಎಲಿಯೋಗೆ ಸಿಟ್ಟು ಹತ್ತಿತು. ಇದಲ್ಲದೆ ಅವನ ಮೂವರು ಸ್ನೇಹಿತರು ಯೋಬನನ್ನು ಖಂಡಿಸತಕ್ಕ ಉತ್ತರವನ್ನು ಹೇಳಲು ಆರದೆ ಹೋದದರಿಂದ ಅವನು ಅವರ ಮೇಲೆಯೂ ಕೋಪಿಸಿಕೊಂಡನು. ಓಕೆ, ಒಂದು ನಿಮಿಷ. ನೀವು ಸಂಪೂರ್ಣವಾಗಿ ಯೋಬನ ಓದಿದ್ರೆ ಎಲಿಯು ಹೇಳುವಂಥ ಒಂದು ವಿಷಯಕ್ಕೂ ಅವರ ಮೂರು ಸ್ನೇಹಿತರು ಹೇಳುವಂಥ ವಿಷಯಕ್ಕೂ ಅಷ್ಟು ಡಿಫ್ರೆನ್ಸ್ ಇರಲ್ಲ. ಏನಿರಲ್ಲ, ಅಷ್ಟು ವ್ಯತ್ಯಾಸ ಇರಲ್ಲ. ಎಲಿಯು ಅನ್ನುವಂಥ ಈ ಒಂದು ಹುಡುಗ ಮಾತನಾಡುವುದಕ್ಕೂ ಅಲ್ಲಿ ಆ ಕಡೆ ಅವ್ರ ಮೂರು ಸ್ನೇಹಿತರು ಮಾತನಾಡೋದಕ್ಕೆ ಏನಿಲ್ಲ, ಅಷ್ಟು ವ್ಯತ್ಯಾಸ ಇಲ್ಲ. ಆದರೆ ದೇವರು ಪ್ರಾರ್ಥನೆ ಮಾಡು ಅಂತ ಹೇಳುವಾಗ, ಪಾಪ ಕ್ಷಮಾಪಣೆ ಕೇಳು ಅಂತ ಯಾರಿಗೋಸ್ಕರ ಕೇಳು ಅಂತ ಹೇಳ್ತಾ ಇದ್ದಾರೆ? ಮೂರು ಸ್ನೇಹಿತರಿಗೋಸ್ಕರ, ಎಲಿಯುಗೋಸ್ಕರ ಕೇಳು ಅಂತ ಹೇಳಿಲ್ಲ. ಎಲಿಯು ಮಾತನಾಡುವಾಗ ಅದಾದ ಮೇಲೇ ದೇವ್ರು ಮಾತಾಡ್ತಾರೆ. 32-37 ಕಂಟಿನ್ಯೂಸ್ ಆಗಿ ಎಲಿಯು ಮಾತಾಡ್ತಾನೆ. ಕಂಟಿನ್ಯೂಸ್ ಆಗಿ ಎಲಿಯು ಮಾತಾಡಿದ್ಮೇಲೆ 38ರಲ್ಲಿ ದೇವ್ರು ಬಂದು ಮಾತಾಡ್ತಾರೆ. ಸೊ ಎಲಿಯು ಮಾತನಾಡುವವರೆಗೂ ದೇವ್ರು ಮಾತಾಡಿಲ್ಲ. ಎಲಿಯು ಅಂತ ಒಂದು ಮನುಷ್ಯ ಬಂದು ಏನು ಮಾಡ್ತಾ ಇದೆ, ಒಂದು ಹುಡುಗ ಬಂದು ಯೋಬನ್ನು ಅವನ ಮೂರು ಸ್ನೇಹಿತರನ್ನ ಏನು ಮಾಡ್ತಾನೆ, ಸರಿಪಡಿಸ್ತಾನೆ, ಅವನ ಮಾತಲ್ಲಿ ಸರಿಪಡಿಸ್ತಾನೆ. ನಾನು ಆವಾಗಲೇ ಒಂದು ವ್ಯತ್ಯಾಸ ಕೇಳಿದೆ, ಏನಕ್ಕೋಸ್ಕರ ದೇವರು ಆ 3 ಜನರ ಮೇಲೆ ಕೋಪವಾಗಿದ್ರು, ಯೋಬನ ಮೇಲೆ ಕೋಪವಾಗಿದ್ರು, ಆದರೆ ಎಲಿಯು ಮೇಲೆ ಕೋಪ ಪಟ್ಟಿಲ್ಲ. ಎಲಿಯು ಮಾತನಾಡಿದ್ದಕ್ಕೂ ಆ 3 ಸ್ನೇಹಿತರು ಮಾತನಾಡಿದ್ದಕ್ಕೂ ಏನು ವ್ಯತ್ಯಾಸ ಇದೆ, ಇದು ನಾವು ಅರ್ಥ ಮಾಡ್ಕೊಬೇಕಾದ್ರೆ, ಎಲಿಯು ಮಾತನಾಡಿದ್ದು ಅವನೇನು ಹೇಳ್ತಾನೆ ಗೊತ್ತಾ? ದೇವರು ನನ್ನ ಒಳಗಡೆಯಿಂದ, ದೇವರ ಆತ್ಮ ನನ್ನಲ್ಲಿದ್ದಾರೆ, ಅದರಿಂದ ನಾನು ದೇವರ ಆತ್ಮ ಮಾತನಾಡುವುದನ್ನು ಮಾತಾಡ್ತೀನಿ ಅಂತಾನೆ. ಆದರೆ ಅವ್ರ 3 ಸ್ನೇಹಿತರು ಏನು ಹೇಳ್ತಾರೆ ಗೊತ್ತಾ? ನಾವು ಇದೆಲ್ಲವನ್ನು ಬಹಳ ಓದಿ ಬಹಳ ವಯಸ್ಸಾದವ್ರ ಹತ್ರ ಅಂತ ಏನು ಮಾಡ್ಕೊಂಡಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ, ಅದರಿಂದ ನಾವು ಜ್ಞಾನದಿಂದ ಮಾತಾಡ್ತೀವಿ ಅಂತಾರೆ. ಇವನಿಗೂ ಅವ್ರಿಗೂ ಇರುವಂಥ ವ್ಯತ್ಯಾಸ ಏನು? ಇವನು ದೇವರ ಆತ್ಮದಿಂದ ಮಾತಾಡ್ತಾ ಇದ್ದಾನೆ, ಅವರು ಮನುಷ್ಯರ ಜ್ಞಾನದಿಂದ ಮಾತಾಡ್ತಾ ಇದ್ದಾರೆ. ನಾವು ಸಹ ಇವಾಗ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ವಿ, ದೇವರ ಹತ್ರ ಅಂತ ಬರುವಂಥ ದುಃಖನ ಮನುಷ್ಯರ ದುಃಖ ಏನು ಮಾಡುತ್ತೆ, ನಮ್ಮನ್ನು ಮರಣಕ್ಕೆ ಹೇಳ್ಕೊಂಡು ಹೋಗುತ್ತೆ. ಆದರೆ ದೇವರ ದುಃಖ, ದೇವರ ಆತ್ಮ ಕೊಡುವಂಥ ದುಃಖ ರಕ್ಷಣೆ ಕೊಡೋದು. ಅವರಿಬ್ಬರು ಮಾತನಾಡೋದು ಒಂದೇ ಥರನೇ ಇದೆ. ಯಾರು ಸ್ನೇಹಿತರು ಮಾತನಾಡೋದು, ಎಲಿಯು ಮಾತನಾಡೋದು, ವ್ಯತ್ಯಾಸ ಏನು? ಒಂದು ದೇವರ ಆತ್ಮ ಎಲಿಯುನ ಮೂಲಕ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಅಲ್ಲಿ ಮಾಂಸದಲ್ಲಿ ದೇವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ 3 ಜನ ಏನು ಮಾಡ್ತಾ ಇದ್ದಾರೆ, ಅವನ ಜೊತೆ ವಾಕ್ವಾದ ಮಾಡ್ತಾ ಇದ್ದಾರೆ. ಯಾರ ಜೊತೆ? ಯೋಬನ ಜೊತೆ. ಮಾಂಸದಲ್ಲಿ ನೀವು ಹೋಗಿ ಹೋರಾಡಿದ್ರೆ ಅಲ್ಲೇನಾಗತ್ತೆ? ಸೋಲು. ಯಾಕೆ ಸೋಲು ಬರ್ತಾ ಇದೆ ಆ ಜಾಗದಲ್ಲಿ? ಅವರು ಮಾಂಸದಲ್ಲಿ ಹೋರಾಡ್ತಾ ಇದ್ದಾರೆ.
ತನ್ನ ಜ್ಞಾನದಲ್ಲಿ, ಅವರ ಜ್ಞಾನದಲ್ಲಿ ಏನು ಮಾಡ್ತಾ ಇದ್ದಾರೆ? ಹೋರಾಡ್ತಾರೆ. ಅವರ ಜ್ಞಾನದಲ್ಲಿ ಏನಂತ ಹೋರಾಡ್ತಾ ಇದ್ದಾರೆ? ನಾವು ಇದೆಲ್ಲವನ್ನು ಎಲ್ಲಿ ಕಲ್ತಿದ್ದೀವಿ? ಬಹಳ ಎಕ್ಸ್ಪೀರಿಯನ್ಸಿಂದ. ಏನು ಹೇಳ್ತಾರೆ? ನಾನು ಇಷ್ಟಿಷ್ಟು ಆ ಪಾಸ್ಟರ್ ಹತ್ರ ಹೋಗಿ ಕಲ್ತ್ಕೊಂಡೆ, ಈ ಸ್ಕೂಲ್ಗೆ ಹೋಗಿ ಕಲ್ತ್ಕೊಂಡೆ, ಆ ಒಂದು ಕಾಲೇಜ್ಗೆ ಹೋಗಿ ಕಲ್ತ್ಕೊಂಡೆ. ಏನು ಹೇಳ್ತಾರೆ? ನಾವು ಇದೆಲ್ಲ ಮಾಡಿದೆ, ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ? ಜ್ಞಾನದಿಂದ ಮಾತಾಡ್ತಾ ಇದ್ದೀನಿ. ಆದರೆ ಎಲಿಯು ಏನು ಹೇಳ್ತಾನೆ ಗೊತ್ತಾ? ನಾನು ನಿಮಗಿಂತ ವಯಸ್ಸಲ್ಲಿ ಚಿಕ್ಕವನೇ, ನಿಮ್ಮಷ್ಟು ಜ್ಞಾನ ನನ್ನಲ್ಲಿಲ್ಲ, ಆದರೆ ನೀವು 3 ಜನ ಸೈಲೆಂಟಾಗಿ ಇರುವುದರಿಂದ ನಾನು ಏನು ಮಾಡ್ತೀನಿ? ಇವಾಗ ನಾನು ಮಾತಾಡ್ತೀನಿ. ಅವನಲ್ಲಿ ಎಷ್ಟು ದೇವರ ಆತ್ಮದ ಧೈರ್ಯ ಬರುತ್ತಂದರೆ 33, 34ರಲ್ಲಿ ಅವನೇನು ಹೇಳ್ತಾನೆ ಗೊತ್ತಾ? ಅವನು ಹೇಳ್ತಾನೆ, ಯೋಬು, ಇವಾಗ ನೀನು ಮಾತಾಡೋ ಥರ ಆದರೆ ಇದು ಮಾತಾಡು, ಅಥವಾ ನಾನು ಮುಗಿಸೋವರೆಗೂ ನೀನು ಮಾತಾಡಬಾರ್ದು ಅಂತ. ನೀನೇನಾದರೂ ಡಿಬೇಟ್ ನನ್ನ ಜೊತೆ ಮಾಡಬೇಕಂದ್ರೆ ಇವಾಗ ಮಾತಾಡು, ಇಲ್ಲಾಂದರೆ ಮಾತಾಡಬೇಡ ಅಂತ. ಯೋಬು ಒಂದು ಮಾತು ಮಾತಾಡಲ್ಲ. ದೇವರ ಆತ್ಮ ಒಂದು ಮನುಷ್ಯನ ಮನಸ್ಸಿನ ಒಳಗಡೆ ರಿಪೆಂಟೆನ್ಸ್, ಮನಸಾಂತರ ತರುವಾಗ ಆ ಕಡೆಯಿಂದ ದುಃಖ ಮಾತ್ರ ಇರುತ್ತೆ, ವಾಕ್ವಾದ ಆಗಲ್ಲ. ನಾವೊಂದು ಮನುಷ್ಯರ ಜೊತೆನೂ ವಾಕ್ವಾದ ಮಾಡ್ತಾ ಇದ್ದೀವಂದರೆ ಅಲ್ಲಿ ದೇವರ ಆತ್ಮ ಕೊಡುವಂಥ ದುಃಖ ಇಲ್ಲ. ಇದನ್ನೇ ಏನು ಹೇಳ್ತಾ ಇದ್ದಾರೆ? ನಾವು ಮನುಷ್ಯರ ಜೊತೆ ವಾಕ್ವಾದ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಏನಿಲ್ಲ? ದೇವರ ಆತ್ಮದ ದುಃಖ ಬರ್ತಾ ಇಲ್ಲ. ಎವ್ರಿ ಫೈಟ್, ನಾವು ಆಡುವಂಥ ಎಲ್ಲ ಜಗಳ ದೇವರ ಆತ್ಮದಿಂದ ಬರುವಂಥ ವಿಷಯ ಅಲ್ಲ. ದೇವರ ಆತ್ಮದಿಂದ ಬರುವಂಥ ಯಾವುದೇ ಒಂದು ವಿಷಯ ನಮ್ಮನ್ನೇನು ಮಾಡುತ್ತೆ? ಮನಸ್ಸಾಂತರ ಪಡಿಸುತ್ತೆ. ಆಮೇನ್, ಹಲ್ಲೆಲೂಯಾ. ಎಲಿಯು ಮಾತನಾಡುವಾಗ ಅವನು ದೇವರ ಆತ್ಮ ತುಂಬಿದ ಹಾಗೆ ಮಾತನಾಡುವಾಗ ಅವನೇನಾಗ್ತಾ ಇದೆ? ಯೋಬು ಸೈಲೆಂಟ್ ಆಗಿದ್ದಾನೆ. ತಾನು ಮನಸ್ಸಾಂತರ ಪಡಕ್ಕೆ ಅವಾಗ ಪ್ರಾರಂಭಿಸ್ತಾ ಇದ್ದಾನೆ. ದೇವರು ಅವನ ಪಾಪಕ್ಕೋಸ್ಕರ ಅವನ ಕ್ಷಮಿಸಿಲ್ಲ. ಯೋಬಲ್ಲಿ ಇದ್ದಂಥ ಪಾಪ ಏನು ಗೊತ್ತಾ? ಪಾಪ ಅಲ್ಲ, ಅವನಿದ್ದಂಥ ಒಂದು ತಪ್ಪು, ತನ್ನ ತಪ್ಪಾದ ಗುಣ ಯಾವುದಂದ್ರೆ ಏನು? ತನ್ನ ತಪ್ಪಾದ ಗುಣ ಅವನಲ್ಲಿ ಜಂಬ ಆಯಿತು. ಏನು? ತನ್ನನ್ನು ತಾನು ಏನಂತ ಹೆಚ್ಚಿಸ್ಕೊಳ್ಳ, ನಾನು ದೇವರ ಮುಂದೆನೇ ಹೋದ್ರು ನಾನು ಏನು ಮಾಡೋಕ್ಕಾಗಲ್ಲ, ನನ್ನನ್ನು ಯಾರು ತಪ್ಪು ಹೇಳೋಕ್ಕಾಗಲ್ಲ ಅಂತ. ನೀವು ಒಂದು ಸ್ವಲ್ಪ ಯೋಚನೆ ಮಾಡೋದ್ರೆ ಯಾವ ರೀತಿ ಇರುತ್ತೆ ಅಂದರೆ, ದೇವರೇ ಶೋಧನೆ ಕೊಟ್ಟು ಅವನನ್ನು ತಳ್ಳಿತರ ಇರುತ್ತೆ ಒಳಗಡೆ. ದೇವರೇ ಶೋಧನೆ ಕೊಟ್ಟು, ಯಾಕಂದರೆ ದೇವರು ಒಂದಲ್ಲಿ ಶೋಧನೆ ಕೊಡದೇ ಇದ್ದಿದ್ರೆ ಅವನೆಲ್ಲ ಆ ಗುಣ ಏನು ಬರ್ತಿರ್ಲಿಲ್ಲ, ಆಚೆ ಬರ್ತಾ ಇರಲಿಲ್ಲ. ಯಾವ ರೀತಿ ಅಂದರೆ, ಇದನ್ನು ನಾನು ಓದ್ತಾ ಇರಬೇಕಾದ್ರೆ ನನ್ನ ಮನಸ್ಸಲ್ಲಿ ಯಾವ್ದು ಬಂತಂದರೆ, ನಾವು ಒಂದು ಕೆಟ್ಟ ದುಷ್ಟ ಪ್ರಾಣಿ ನಮ್ಮ ಜೀವನದಲ್ಲಿ ಇದೆ ಅಂತ ಇಟ್ಕೊಳ್ಳಿ, ನಮ್ಮ ಮನಸ್ಸಲ್ಲಿದೆ ಅಂತ ಇಟ್ಕೊಳ್ಳಿ. ಆ ದುಷ್ಟ ಪ್ರಾಣಿಯನ್ನು ನೀವು ಚೈನೆಲ್ಲ ಕಟ್ಟಿರುವಾಗ ಏನಾಗುತ್ತೆ? ಅದು ಆಚೆ ಬರೋಕ್ಕಾಗಲ್ಲ. ಎಕ್ಸಾಂಪಲ್, ಯಾನೆ ಅಂತ ಇಟ್ಕೊಳ್ಳಿ. ಯಾನೆ ಚಿಕ್ಕ ವಯಸ್ಸಲ್ಲೇ ಇರುವಾಗ ಏನು ಮಾಡ್ತಾರೆ? ಒಂದು ದೊಡ್ಡ ಚೈನ್ ಹಾಕಿ ಏನು ಮಾಡಿಬಿಡ್ತಾರೆ? ಕಟ್ಟಿಬಿಡ್ತಾರೆ. ಅದೇನು ಮಾಡೋಕ್ಕಾಗಲ್ಲ, ಟ್ರೈ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಆದರೆ ದೊಡ್ಡ ಯಾನೆ ಆದಮೇಲೂ ಸಹ ಆ ಚೈನ್ ಏನು ಮಾಡಲ್ಲ ಗೊತ್ತಾ? ಅದು ಕಿತ್ಕೊಂಡು ಹೋಗಲ್ಲ. ಹೋಗಷ್ಟು ಬಲ ಇದ್ರೂ ಅದೇನು ಮಾಡಲ್ಲ, ಹೋಗಲ್ಲ. ಯಾಕೆ? ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಏನು ಮಾಡಿಬಿಟ್ಟು ಟ್ರೈನಿಂಗ್ ಕೊಟ್ಬಿಟ್ಟು. ಆ ರೀತಿ ನಮ್ಮ ಜೀವನದಲ್ಲಿ ಆ ಒಂದು ಕೆಟ್ಟ ಒಂದು ಗುಣ ಇದೆ ಅಂತ ಇಟ್ಕೊಳ್ಳಿ. ಏನೋ ಒಂದು ದೇವ್ರ ವಿರೋಧವಾದ ಒಂದು ವಿಷಯ ಇದೆ, ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ? ಚೈನ್ ಹಾಕಿ ಕಟ್ಟಿ ಇಟ್ಬಿಟ್ಟು ಏನು ಮಾಡ್ತೀನಿ? ಸೊ ಒಳಗಡೆ ಇರಲಿ, ಆಯಿತು, ಏನು ಮಾಡಲ್ಲ, ಅದಿದೆ ಅಂತ ನಮ್ಗೆ ಎಷ್ಟೋ ಜನರಿಗೆ ಏನಾಗಲ್ಲ, ಗೊತ್ತಾಗಲ್ಲ. ಪರೀಕ್ಷೆಗಳು ಬಂದಾಗಲೇ ನನ್ನಲ್ಲಿರುವಂಥ ಕೆಟ್ಟ ಗುಣ ಏನಾಗತ್ತೆ? ಆಚೆ ಬರುತ್ತೆ. ದೇವರು ಪರೀಕ್ಷೆಗಳನ್ನು ಕಳಿಸೋದು ಏನಕ್ಕೋಸ್ಕರ ಅಂತ ಕೇಳಿದ್ರಲ್ಲ, ಫಿಲ್ಟ್ರೇಷನ್ ಅಂದ್ರಲ್ಲ, ನಮ್ಮನ್ನು ಸರಿಪಡಿಸೋಕ್ಕಂದ್ರೆ ದೇವರು ನಮ್ಮ ಹತ್ರ ಆ ಪರೀಕ್ಷೆ ಕಳಿಸುವಾಗ ಹಿ ಡಸಂಟ್ ವಾಂಟ್ ಟು ಪನಿಷಸ್, ನಮ್ಮನ್ನು ಶಿಕ್ಷಣೆ ಕೊಡಬೇಕು ಅಂತ ದೇವರ ಆಸೆ ಅಲ್ಲ. ನಮ್ಮನ್ನು ಶಿಕ್ಷಿಸಬೇಕು, ಪನಿಷ್ಮೆಂಟ್ ಕೊಡಬೇಕು, ನಿಮ್ಮ ಪಾಪಕ್ಕೆ ನೀನು ಬೆಲೆ ಕಟ್ಟಬೇಕು ಅನ್ನೋ ದೇವರ ಆಲೋಚನೆ ಅಲ್ಲ. ದೇವರ ಆಲೋಚನೆ ಏನು ಗೊತ್ತಾ? ನಿನ್ನ ಒಳಗಡೆ ಇರುವಂಥ ಪಾಪದ ಆಸೆಯನ್ನೇ ಆಚೆ ತೆಗಿಬೇಕು. ಆ ಪಾಪದ ಮೇಲೆ ಇರುವಂಥ ಏನು ಆಸೆ ನನ್ನ ಮನಸ್ಸಿನಿಂದ ಏನಾಗಬೇಕು? ದೂರ ಹೋಗಬೇಕು. ದೇವರಿಗೆ ನೀವು ಪಾಪ ಮಾಡಿದ ದೊಡ್ಡ ವಿಷಯ ಅಲ್ಲ, ಪಾಪದ ಆಸೆ ನಿಮ್ಮಲ್ಲಿ ಇರುವುದೇನೋ ಅದಕ್ಕಿಂತ ದೊಡ್ಡ ವಿಷಯ. ದೇವರಿಗೆ ಯಾವ ದೊಡ್ಡ ವಿಷಯ? ಪಾಪ ಮಾಡಿದ್ದವ್ರಿಗೆ ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಯೇಸುವಿನ ರಕ್ತ ನಮ್ಮನ್ನು ಏನು ಮಾಡುತ್ತೆ? ಎಲ್ಲ ವಿಷಯಗಳಿಂದ ಪರಿಶುದ್ಧಗೊಳಿಸುತ್ತೆ. ದೇವರಿಗೆ ಏನು ಬೇಕು? ನಾನು ಮುಂದುವರೆದು ಹೋಗುವಾಗ ನನ್ನ ಜೀವನದಲ್ಲಿ ಏನಿರಬಾರ್ದು? ಪಾಪ ಇರಬಾರ್ದು, ನನ್ನ ಪಾಪದ ಆಸೆನೇ ಇರಬಾರ್ದು. ಯಾಕಂದರೆ ಎಷ್ಟೋ ಜನ ಏನು ಮಾಡಿಬಿಡ್ತಾರೆ ಗೊತ್ತಾ? ನಾನು ಪಾಪ ಮಾಡಲ್ಲಪ್ಪ, ನಾನು ಏನು ಮಾಡ್ತೀನಿ? ಪಾಪ ಮಾಡಲ್ಲ ಅಂದ್ಬಿಡ್ತಾರೆ. ಆದರೆ ಒಂದು ಲೆವೆಲ್ಗೆ ಕಷ್ಟ ಆದಮೇಲೆ ಏನಾಗುತ್ತೆ? ಆ ಪಾಪನ ಹುಡ್ಕೊಂಡು ನಾವು ಹಿಂತಿರುಗಿ ಹೋಗ್ತೀವಿ. ನಮ್ಮ ಹಳೆಯ ಜೀವನವನ್ನು ಹೊಂದ್ಕೊಂಡು ಏನು ಮಾಡ್ತೀವಿ? ನನ್ನ ಹಳೆಯ ಜೀವನದ ಮೇಲೆ ಇರುವಂಥ ಒಂದು ಆಸೆನ ನಾನು ಬಿಟ್ಟು ಏನಾಗಬೇಕು? ಹೋಗಬೇಕು. ಅದನ್ನು ನೋಡಿದ್ರೆ ನನಗೇನಾಗಬೇಕು? ಅರಿವೆರುಪು ಅಂತಾರಲ್ಲ, ಅಸಹ್ಯ ಅನ್ನಿಸ್ಬೇಕು. ದೇವರು ಅದನ್ನು ನಮ್ಮ ಹತ್ರ ಏನು ಮಾಡ್ತಾ ಇದ್ದಾರೆ? ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಲ್ಲೆಲೂಯ. ಯೋಬಿಗೆ ದೇವರು ಪರೀಕ್ಷೆ ಕೊಟ್ಟಿದ್ದು ಅವನನ್ನು ಶಿಕ್ಷಿಸೋದಕ್ಕಲ್ಲ, ಅವನಲ್ಲಿರುವಂಥ ಆಸೆನ ಆಚೆ ತೆಗೆಯೋಕ್ಕೆ, ಅವನಲ್ಲಿರುವಂಥ ಕೆಟ್ಟ ಗುಣವನ್ನು ಆಚೆ ತೆಗೆಯೋಕ್ಕೆ. ಆಮೇನ್. ತಾನು ಇನ್ನೋಸೆಂಟ್ ಅಂತ ಅವನಿಗೇನಾಗ್ಬಿಟ್ಟಿತ್ತು? ತನ್ನಂತಾನೇ ನಂಬಿಟ್ಟಿದ್ದ. ತಾನೇನು ನಂಬಿದ್ದ? ನನ್ನಿಂದ ಇನ್ನೋಸೆಂಟ್ ಆದ ಮನುಷ್ಯ
ಯಾರೂ ಇಲ್ಲ. ಅಂಥ ಮನುಷ್ಯನನ್ನು ದೇವ್ರು ಏನು ಮಾಡ್ತಾರೆ, ಪರೀಕ್ಷೆ ಕೊಟ್ಟು ಅವನನ್ನು ಕೆಳಗಡೆ ತಳ್ಳಿ ಏನು ತರಿಸ್ತಾ ಇದ್ದಾರೆ, ಅವನ ಕೆಟ್ಟ ಗುಣ ಆಚೆ ತಂದ ಮೇಲೆ ಎಲಿಯೋನು ಅಂತ ಒಂದು ಮನುಷ್ಯ ಹೋಗಿ ಒಂದು ಹುಡುಗ ಹೋಗಿ ಮಾತನಾಡುವಾಗ ಅವನ ಹತ್ರ ಏನು ಬರ್ತಾ ಇಲ್ಲ, ಉತ್ತರ ಬರ್ತಾ ಇಲ್ಲ. ಉತ್ತರ ಬರದೇ ಇರುವಂಥ ಯೋಬು ಏನು ಮಾಡ್ತಾ ಇದ್ದಾನೆ, ಸೈಲೆಂಟಾಗಿ 37ನೇ ಅಧ್ಯಾಯದವರೆಗೂ ಸುಮ್ಮನೆ ಕೂತ್ಕೊಂಡು ಕೇಳ್ತಾನೆ. ಎಲಿಯು ಮಾತನಾಡೋದು ಒಂದೊಂದು ಮಾತು. ಅವರ ಫ್ರೆಂಡ್ಸೂ ಸಹ ಎಷ್ಟೋ ವಿಷಯಗಳನ್ನ ಹೇಳಿರ್ತಾರೆ, ಆದರೆ ದೇವ್ರಿಗೆ ಅವ್ರ ಮೇಲೆ ಕೋಪ ಬಂದಿದ್ದಕ್ಕೆ ಕಾರಣ ಏನೋ, ಅವ್ರು ಏನು ಮಾಡ್ತಾರೆ, ನೀನೇನೋ ಪಾಪ ಮಾಡಿದ್ಯಾ ಅದರಿಂದ ನಿನಗೆ ನೋವು ಸಾವು ಎಲ್ಲ ಅಂತ. ಆದರೆ ನಿಜವಾಗ್ಲೂ ಯೋಬಗೆ ದೇವರು ಮಾಡಿದ ಯಾವುದೋ ವಿಷಯ ಅವನಲ್ಲಿ ಇನ್ಮೇಲೆ ಅವ್ನು ಪಾಪ ಮಾಡಬಾರ್ದು ಅಂತ ಮುಂದೆನೇ ಏನು ಮಾಡಿಬಿಟ್ರು, ಎಲ್ಲವನ್ನ ಮಾಡಿಬಿಟ್ರು. ಸ್ಟಾರ್ಟಿಂಗಲ್ಲಿ ಒಂದು ವಿಷಯ ನಿಮ್ಗೆ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದೆ. ಯೋಬಿನೊಳಗಡೆ ನಿಜವಾಗ್ಲೂ ಈ ಒಂದು ಇನ್ನೋಸೆನ್ಸ್, ಅವನು ತನ್ನನ್ನು ತಾನು ಇನ್ನೋಸೆಂಟ್ ಅಂತ ನಂಬಿದ್ದ ಅನ್ನೋದಕ್ಕೆ ಪ್ರೂಫ್ ಏನು ಗೊತ್ತಾ, ಒಂದು ದೊಡ್ಡ ಒಂದು ವಿಷಯ. ಆ ಪ್ರೂಫ್ ಅಲ್ಲ, ಒಂದು ಪಾಯಿಂಟ್ ಅಂತ ಇಟ್ಕೊಳ್ಳಿ. ಯೋಬಿನ ಮನಸ್ಸಿನಲ್ಲಿ ತನ್ನ ಮಕ್ಕಳು ಪಾಪ ಮಾಡಿದ್ದಕ್ಕೋಸ್ಕರ ಅವನು ಏನು ಮಾಡ್ತಾ ಇದ್ದಾನೆ, ಪಾಪ ಮಾಡಿರಬಹುದು ಅಂತ ಏನು ಮಾಡ್ತಾನೆ, ಬಲಿ ಕೊಡ್ತಾ ಇದ್ದಾನೆ. ಎಲ್ಲೂ ದೇವ್ರ ವಾಕ್ಯದಲ್ಲಿ ಬರೆದಿಲ್ಲ ಯೋಬ್ ತನ್ನ ಪಾಪಗಳಿಗೋಸ್ಕರ ಬಲಿ ಕೊಟ್ಟ ಅಂತ. ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಅವನೇನು ಮಾಡ್ತಾನೆ, ತನ್ನ ಮಕ್ಕಳು ಎಲ್ಲೋ ತಪ್ಪು ಮಾಡಿಬಿಟ್ರು ಅನ್ನೋದಕ್ಕೋಸ್ಕರ ಬಲಿ ಕೊಟ್ಟಂಥ ಯೋಬು ತನ್ನ ಪಾಪಗಳಿಗೋಸ್ಕರ ಬಲಿ ಕೊಡ್ತಾ ಇಲ್ಲ. ಯಾಕೆ? ನಾನು ಪಾಪ ಮಾಡಿಲ್ಲಲ್ಲ, ನಾನು ಯಾಕೆ ಕೇಳಬೇಕು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಬೇರೆ ಬೇರೆ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ನನಗೋಸ್ಕರ ಏನು ಮಾಡ್ಕೊಳ್ಳಲ್ಲ, ಪ್ರಾರ್ಥನೆ ಮಾಡಲ್ಲ. ಅವ್ರಿಗೋಸ್ಕರ ಅವ್ರು ಪ್ರಾರ್ಥನೆ ಮಾಡದೇ ಇರೋದು ಸಹ ಏನು ಜಂಬ. ಏನಂತ, ನನಗೆ ದೇವ್ರನ್ನ ಮಾಡ್ಕೊಳ್ದ, ನಾನು ಏನು ದೊಡ್ಡ ವಿಷಯ ಆಗ್ಬಿಡತ್ತಾ, ಬೇರೆಯವ್ರಿಗೋಸ್ಕರ ಏನು ಮಾಡೋಣ. ಯೇಸು ಕ್ರಿಸ್ತು ಇವ್ರಿಗೋಸ್ಕರನೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಏನಿರಲ್ಲ ಅವ್ರ ಮೈಂಡಲ್ಲಿ, ಗೊತ್ತಿರಲ್ಲ. ಬೇರೆಯವ್ರಿಗೋಸ್ಕರ ಎಲ್ಲ ಊರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಅವ್ರಿಗೋಸ್ಕರ ಏನು ಮಾಡ್ಕೊಳ್ಳಲ್ಲ ಪ್ರಾರ್ಥನೆ. ಯಾಕೆ? ಇದು ಬೆಸ್ಟ್ ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಒಂದು ಕಡೆಯಲ್ಲಿ ರಿವೈವಲ್ ಮೀಟಿಂಗ್ ರಿವೈವಲ್ ಅಂದರೆ ಉಜ್ಜೀವನದ ಮೀಟಿಂಗ್ ಕೂಟ ನಡೀತಾ ಇರುತ್ತೆ. ಉಜ್ಜೀವನದ ಕೂಟಕ್ಕೆ ಏನು ಮಾಡ್ತಾರೆ ಅಂದರೆ, ಸಭೆಯಾಗಿ ಹೋಗ್ತಾರೆ. ಅದು ದೊಡ್ಡ ಗ್ಯಾದ್ರಿಂಗ್, ಅದು ಬೇರೆ ಊರಲ್ಲಿ ದೊಡ್ಡ ಗ್ಯಾದ್ರಿಂಗ್. ಆ ಗ್ಯಾದ್ರಿಂಗ್ ಏನು ಮಾಡ್ತಾರೆ ಅಂದರೆ, ಸಭೆಯಾಗಿ ಹೋಗಿ ಸೇರ್ತಾರೆ. ಈ ಸಭೆಯಾಗಿ ಹೋಗಿ ಸೇರುವಾಗ, ಸಭೆ ಅಂದರೆ ಒಂದು ಪಾಸ್ಟರ್ ಸಭೆ ಫುಲ್ಲಾಗಿ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಸೇವಕರನ್ನ ಏನು ಮಾಡ್ತಾರೆ ಅಂದರೆ, ರಿವೈವಲ್ ಉಜ್ಜೀವನ ನಡೀತಾ ಇರಬೇಕಾದ್ರೆ ಆ ಒಂದು ಕಾಲದಲ್ಲಿ ಆ ಒಂದು ಸೇವಕರು ಆ ಉಜ್ಜೀವನ ಆದ ಮೇಲೆ, ಯಾಕಂದರೆ ಅವ್ರಿಗೇನಿರುತ್ತೆ ಅಂದರೆ, ಅವ್ರು ಸಭೆ ಸೆತ್ತೋಗಿರುವಂಥ ಒಂದು ಸ್ಥಿತಿಯಲ್ಲಿರುತ್ತೆ. ಎಲ್ಲರೂ ಅವರವರ ಇಷ್ಟದಲ್ಲಿ ಹೋಗ್ತಾ ಇದ್ದಾರೆ ಅಂತ ಇವ್ರು ಏನು ಮಾಡ್ತಾರೆ, ದೇವರೇ ನಮ್ಮ ಸಭೆಯಲ್ಲಿ ಉಜ್ಜೀವನ ಬೇಕು ಅಂತ ಇವರು ಹೋಗ್ತಾ ಇದ್ದಾರೆ. ಅದಾದ ಮೇಲೆ ಆ ಒಂದು ಉಜ್ಜೀವನ ನಡೆದು ಮುಗಿದ ಮೇಲೆ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಒಬ್ಬೊಬ್ಬರನ್ನ ಒಂದೊಂದು ಸೇವಕರನ್ನಾಗಲಿ ಒಂದೊಂದು ಸಭೆಯಲ್ಲಿ ಯಾರು ಸಾಕ್ಷಿ ಹೇಳಬೇಕು ಮುಂದೆ ಬಂದು ಏನು ಮಾಡ್ತಾರೆ, ಆ ಕೂಟದಲ್ಲಿ ಆ ಮೀಟಿಂಗಲ್ಲಿ ಸಾಕ್ಷಿ ಹೇಳ್ತಾರೆ. ಆ ರೀತಿ ಹೇಳ್ಬೇಕಾದ್ರೆ ಒಂದು ಸೇವಕರು ಮೇಲೋಗಿ ಒಂದು ಸಾಕ್ಷಿ ಹೇಳ್ತಾರಂತೆ. ನಾನೇನು ಅಂದ್ಕೊಂಡಿದ್ದೆ, ನನ್ನ ಸಭೆಯಲ್ಲಿ ಇರೋರಿಗೆಲ್ಲ ಏನು ಬೇಕಾಗಿತ್ತು, ಉಜ್ಜೀವನ ಬೇಕಾಗಿತ್ತು. ಅದರಿಂದ ನಾನೇನು ಮಾಡಿದೆ, ಈ ಒಂದು ಉಜ್ಜೀವನ ಮೀಟಿಂಗ್ಗೆ ಬಂದೆ. ಆದರೆ ಎಲ್ಲರಿಗಿಂತ ಉಜ್ಜೀವನ ಜಾಸ್ತಿ ನನಗೆ ಬೇಕಾಗಿತ್ತು ಅಂದ್ರಂತೆ. ಹಲ್ಲೆಲೂಯಾ. ಎಲ್ಲರಿಗಿಂತ ಉಜ್ಜೀವನ ಜಾಸ್ತಿ ಯಾರಿಗೆ ಬೇಕಾಗಿತ್ತು, ನನಗೆ ಅವ್ರೇನು ಮಾಡ್ತಾರೆ ಅಂದರೆ, ಅಲ್ಲೂ ಹೋಗಿ ಆ್ಯಕ್ಚುಲಿ ಆ ಸಮಯ ಏನಕ್ಕೋಸ್ಕರ ಅಂದರೆ, ತಮ್ಮ ಪಾಪಗಳು ಯಾರಾದರೂ ಅರಿಕೆ ಮಾಡ್ಕೊಬೇಕು, ಎಲ್ಲರ ಮುಂದೆ ಅರಿಕೆ ಮಾಡಬೇಕಂದ್ರೆ ಅದಕ್ಕೋಸ್ಕರ ಸಮಯ ಕೊಡ್ತಾರೆ. ಅಂದರೆ ನಾನು ಎಲ್ಲರ ಮುಂದೆ ಅರಿಕೆ ಮಾಡಿದ್ರೆ ನನ್ನನ್ನು ನಾನು ದೇವರ ಮುಂದೆನೂ ನನ್ನ ಸಭೆ ಮುಂದೆ ಏನು ಮಾಡ್ತಾ ಇದ್ದೀನಿ, ತಗ್ಗಿಸ್ಕೊಳ್ತಾ ಇದ್ದೀನಿ. ನನ್ನ ದೇವ್ರ ಹತ್ರ ಅರಿಕೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಯಾಕಂದರೆ ನಾವೆಲ್ಲರೂ ಮಾಡ್ತೀವಿ, ಅರಿಕೆ ಮಾಡಲೇಬೇಕು. ಆದರೆ ಎಲ್ಲರ ಮುಂದೆ ಮಾಡ್ತೀವ, ನಾನು ತಗ್ಗಿಸ್ಕೊಳ್ತೀನ, ನಮ್ಮ ಸಭೆ ಮುಂದೆ ನಾವು ತಗ್ಗಿಸ್ಕೊಳ್ಳೋಕೆ ನನ್ನಲ್ಲಿ ಬಲ ಇದೆಯಾ? ನಾನು ನಿಮಗೆ ಎಷ್ಟೋ ವಿಷಯಗಳನ್ನು ನಾನು ಪ್ರೀಚ್ ಮಾಡಿರ್ಬೇಕಾದ್ರೆ ನಾನು ಹೇಳ್ತೀನಿ, ನನ್ನಲ್ಲೂ ಸಹ ಇದು ಏನಕ್ಕೋಸ್ಕರ ಹೇಳ್ತೀನಿ, ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಳೋಕ್ಕಲ್ಲ, ನನ್ನಲ್ಲಿ ಹೆಚ್ಚಿಸ್ಕೊಳ್ಳುವಂಥ ಗುಣ ತಪ್ಪು ಕೂಡ ಬಂದುಬಿಡಬಾರ್ದು. ನಾವೇನು ಕೇಳ್ತೀವಿ, ನನ್ನಲ್ಲಿ ಇರುವಂಥ ಬಲಹೀನತೆಯನ್ನು ನಾನು ಮರೆ ಮಾಡಿಕೊಂಡ್ರೆ ನಾನು ಏನು ಮಾಡ್ತಾ ಇದ್ದೀನಿ, ನನ್ನಲ್ಲಿ ಬಲಹೀನತೆ ಇಲ್ಲ, ನಿಮ್ಮಲ್ಲಿ ಮಾತ್ರ ಆ ಪಾಸ್ಟ್ರು ಸಹ ಏನು ಮಾಡಿರ್ತಾರೆ, ನನ್ನ ಸಭೆಯಲ್ಲೂ ಜೀವನ ಬೇಕು, ನನ್ನ ಬಿಲೀವರ್ಸ್ಗೂ ಜೀವನ ಬೇಕು ಅಂತ ಹೇಳ್ಬಿಡ್ತಾರೆ. ಆದರೆ ನ್ಯಾಯವಾಗಿ ಯಾರಿಗೂ ಜೀವನ ಬೇಕಾಗಿತ್ತಂತೆ, ಅವ್ರಿಗೂ ಸಹ ಬೇಕಾಗಿತ್ತು. ಹಲ್ಲೆಲೂಯಾ. ನಾವೂ ಸಹ ದೇವ್ರ ವಾಕ್ಯದಲ್ಲಿ ಒಂದು ವಾಕ್ಯ ಇದೆಯಲ್ಲ, ನಿನ್ನ ಬ್ರದರ್, ನಿನ್ನ ಸಹೋದರನ ಮೇಲೆ ಇರುವಂಥ ಒಂದು ವಿಷಯ ನೀನು ಒರೆಸೋದಕ್ಕೆ ಮೊದಲು ಏನು ಮಾಡ್ಕೊಂಡು ನಿನ್ನ ಕಣ್ಣಲ್ಲಿರುವಂಥ ಪೊರೆಯನ್ನು ಏನು ಮಾಡು, ಒರೆಸ್ಕೊ. ನಾವೇನು ಮಾಡ್ತೀವಿ ಅಂದರೆ, ಯಾವಾಗಲೂ ನಮ್ಮ ಸಭೆಯಲ್ಲಿ 32ರಿಂದ 37ರವರೆಗೂ ಏನು ನಡೀತಾ ಇದೆ, ಎಲಿಹು ಮಾತಾಡ್ತಾರೆ. ಎಲಿಹು ಮಾತನಾಡಿದ ಮೇಲೆ ಒಂದೊಂದು ಚಾಪ್ಟರ್ ನಿಮ್ಮ ಮನೇಲಿ ಹೋಗೋದು, ನೀವು ಫುಲ್ ಬುಕ್ ಆಫ್ ಯೋಬ್ ಓದೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, 32ರಿಂದ 42ವರೆಗೂ ಓದಿ ನೋಡಿ, ತುಂಬ ಚೆನ್ನಾಗಿರುತ್ತೆ.
37ರಲ್ಲಿ ಏನಾಗತ್ತಂದರೆ ಇಲ್ಲಿಯೂ ಲಾಸ್ಟಾಗಿ ತನ್ನ ಸ್ಪೀಚಿನ ಏನು ಕನ್ಕ್ಲೂಡ್ ಮಾಡಬೇಕು ಅಂತಿರುತ್ತೆ. 37ರಲ್ಲಿ 1ನೇ ವಾಕ್ಯ ಓದಿ. 37ನೇ ವಚನ 1. ಇದಲ್ಲದೆ ನನ್ನ ಎದೆಯು ಅದಕ್ಕೆ ತತ್ತರಗೊಂಡು ತನ್ನ ಸ್ಥಳದಿಂದ ಹಾರುವುದು. ಗುಡುಗುಟ್ಟುವ ಅವರ ಧ್ವನಿಗೆ ಕಿವಿಗೊಡಿರಿ, ಅವರ ಬಾಯಿಂದ ಹೊರಡುವ ಮೊಳಗನ್ನು ಕೇಳಿರಿ. ಅವರು ಅದನ್ನು ಆಕಾಶ ಮಂಡಲದಲ್ಲೆಲ್ಲ ಹಬ್ಬಿಸಿ ತನ್ನ ಸಿಡಿಲನ್ನು ಭೂಮಿಯ ಅಂಚುಗಳವರೆಗೂ ಬಿಡುವರು. ಆಮೇಲೆ ಸಾಕು. ನೋಡಿ, ಅವನು ತನ್ನ ಇದನ್ನು ಮುಗಿಸ್ಬೇಕಾದ್ರೆ ಇಲ್ಲಿಯೂ ಏನು ಹೇಳ್ತಾನೆ, ಆ ಒಂದು ಬಿರುಗಾಳಿಯಿಂದ ನನ್ನ ಮನಸ್ಸು ಏನಾಗಿದೆ ಅಂತೆ, ಒಂದು ರೀತಿ ಇದೆ ಅಂತ ಹೇಳ್ತಾನೆ. ಅಲ್ಲಿ ಒಂದು ಬಿರುಗಾಳಿ ಅಂತ ಹೇಳ್ತಾರೆ. ಅದಾದ್ಮೇಲೆ 38ರಲ್ಲಿ 1ನೇ ವಾಕ್ಯ ಏನಾಗುತ್ತೆ ಅಂದರೆ 37 ಕಂಪ್ಲೀಟಾಗಿ ಮುಗಿಸ್ತಾರೆ. 38ರಲ್ಲಿ 1ನೇ ವಾಕ್ಯ ಮಾತ್ರ ಓದಿ. ಯೋಬು 38 1ನೇ ವಾಕ್ಯ. 38 ವಚನ 1. ಆಗ ಕರ್ತರು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆ ನೋಡಿ, ಬಿರುಗಾಳಿ ಒಳಗಡೆಯಿಂದ ದೇವ್ರು ಏನ್ ಮಾಡ್ತಾ ಇದಾರಂತೆ. ನಾವು ಒಂದು ನಿಮಿಷ ನಾವು ಸಹ ಏನ್ ಮಾಡ್ತೀವಿ, ದೇವರು ಮೊದಲು ನನಗೆ ಅತಿಶಯ ಮಾಡಿದ ಮೇಲೆ ನನ್ನ ಜೊತೆ ಬಂದು ಮಾತಾಡ್ಲಿ. ಏನು ಹೇಳ್ತೀವಿ, ದೇವರು ನನ್ನ ಜೀವನವನ್ನು ಸರಿಪಡಿಸಿದ ಮೇಲೆ. ಹೆಂಗಿರುತ್ತೆ ಅದು, ಯಾವ ರೀತಿ ಅಂದರೆ, ಗಾಡ್ ಯು ಡೋಂಟ್ ಹ್ಯಾವ್ ದ ರೈಟ್ ಟು ಟಾಕ್ ಟು ಮೀ ಅಂಟಿಲ್ ಯು ಚೇಂಜ್ ಮೈ ಲೈಫ್. ನನ್ನ ಜೀವನವನ್ನು ಮಾರ್ಪಡಿಸುವವರೆಗೂ ನನ್ನನ್ನು ನಾನೇನು ಮಾಡ್ಕೊಳ್ಳಲ್ಲ, ಸರಿಪಡಿಸ್ಕೊಳ್ಳಲ್ಲ, ತೆಗೆಸ್ಕೊಳ್ಳಲ್ಲ. ನೀವು ಮೊದಲು ಚೇಂಜ್ ಮಾಡಿ, ಆಮೇಲೆ ನಾನೇನು ಮಾಡ್ತೀನಿ, ಸರಿಪಡಿಸ್ಕೊಳ್ತೀನಿ, ನೋಡೋಣ ಅನ್ನುವಂಥ ರೀತಿಯಲ್ಲಿ ಏನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ 1ನೇ ವಾಕ್ಯ ಏನು ಹೇಳ್ತಾ ಇದೆ, ಬಿರುಗಾಳಿ ಒಳಗಡೆಯಿಂದ ದೇವರು ಏನು ಮಾಡ್ತಾ ಇದ್ದಾರೆ ಅಂತೆ, ಮಾತಾಡ್ತಾ ಇದ್ದಾರೆ. ಯೋಬಿನ ಜೊತೆ ದೇವರು ಎಲ್ಲಿಂದ ಮಾತಾಡ್ತಾ ಇದ್ದಾರೆ, ಬಿರುಗಾಳಿ. ಪೇತ್ರನು ಮತ್ತು ಆ ಶಿಷ್ಯರೆಲ್ಲರೂ ಬಿರುಗಾಳಿಯಲ್ಲಿ ಹಡಗಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಒಂದು ಬಿರುಗಾಳಿ. ಆ ಬಿರುಗಾಳಿ ಬರಬೇಕಾದ್ರೆ ಅಲ್ಲಿರುವಂಥ ಶಿಷ್ಯರೆಲ್ಲ ಏನು ಹೇಳ್ತಾರೆ, ದೇವರೇ ಇಷ್ಟು ಬಿರುಗಾಳಿ ಬರ್ತಾ ಇದೆ, ಯೇಸುವೆ ಏನು ಮಾಡ್ತಾ ಇದ್ದೀರಾ, ಮಲ್ಕೊಂಡಿದ್ದೀರಲ್ಲ, ಏನಕ್ಕೆ ಈ ರೀತಿ ಮಲ್ಕೊಂಡಿದ್ದೀರಾ, ಏನು ಮಾಡಿ, ಎದ್ದೊಳಿ, ಏನಾದರೂ ಒಂದು ಮಾಡಿ ಅಂತಾರೆ. ದೇವ್ರು ಏನು ಮಾಡ್ತಾರೆ, ಎದ್ದು ಏನು ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ, ನೀವು ಇಷ್ಟು ನೋಡಿನೂ ನಿಮ್ಮಲ್ಲಿ ಏನು ಬಂದಿಲ್ವಾ, ಇನ್ನೂ ವಿಶ್ವಾಸ ಬಂದಿಲ್ವಾ ಅಂತ ಹೇಳಿ ಬಿರುಗಾಳಿಯಲ್ಲೇ ಅವ್ರನ್ನ ಏನು ಮಾಡ್ತಾ ಇದ್ದಾರೆ, ಸರಿಪಡಿಸ್ತಾ ಇದ್ದಾರೆ. ಚೆನ್ನಾಗಿ ಅರ್ಥ. ಬಿರುಗಾಳಿಯಲ್ಲಿ ಅತಿಶಯ ಮಾಡಿಲ್ಲ, ಬಿರುಗಾಳಿಯಲ್ಲಿ ಅವ್ರನ್ನ ಸರಿಪಡಿಸ್ತಾ ಇದ್ದಾರೆ. ಬಿರುಗಾಳಿಯಲ್ಲಿ ಅವ್ರನ್ನ ಸರಿಪಡಿಸಿದ ದೇವರು ಅದಾದಮೇಲೆ ಏನು ಮಾಡ್ತಾರೆ, ಬಿರುಗಾಳಿಯನ್ನು ನಿಲ್ಲಿಸ್ತಾರೆ. ದೇವರು ತನ್ನ ಶಿಷ್ಯರನ್ನು ನೋಡಿ, ಎಲ್ಲರೂ ಏನು ಮಾಡ್ತೀವಿ, ಒಂದು ವೇಳೆ ನಾವಾಗಿದೆ ಏನು ಮಾಡಬೇಕಾಗಿತ್ತು, ಜನರಲಾಗಿ ಏನು ಮಾಡಬೇಕು, ಮೊದಲು ಬಿರುಗಾಳಿ ನಿಲ್ಲಿಸ್ಬಿಟ್ಟು ಆಮೇಲೆ ಏನು ಮಾಡಬೇಕು, ತನ್ನ ಶಿಷ್ಯರನ್ನ ಸರಿಪಡಿಸ್ಬೇಕು. ಯಾಕಂದರೆ ಎಲ್ಲ ಏನಾಗ್ತಾ ಇದೆ, ಬಿರುಗಾಳಿಯಲ್ಲಿ ಹಡಗು ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಭಯದಲ್ಲಿದ್ದಾರೆ. ದೇವರು ಯೇಸು ಕ್ರಿಸ್ತು ಮಾತ್ರ ಏನು ಮಾಡ್ತಾ ಇದ್ದಾರೆ, ಮೊದಲು ಗದರಿಸಿ ಆಮೇಲೆ ಏನು ಹೇಳ್ತಾ ಇದ್ದಾರೆ, ನಾವು ಏನು ಎದುರು ನೋಡ್ಬೇಕು ದೇವ್ರ ಹತ್ರ ಅಂತ ಮೊದಲು ನಮ್ಮನ್ನು ಸರಿಪಡಿಸ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ನಮ್ಮ ಜೀವನವನ್ನು ತಿರುಗಿ ಏನು ಮಾಡ್ತಾರೆ, ಸರಿಯಾದ ದಾರಿಯಲ್ಲಿ ಕರ್ತ್ಕೊಂಬರ್ತಾರೆ. ಆಮೇನ್. ನನ್ನನ್ನು ನಾನು ತಗ್ಗಿಸಿಕೊಂಡು ದೇವರ ಹತ್ರ ಸರಿಪಡಿಸ್ಕೊಳ್ಳೋದೇ ಹೋದರೆ, ಅಥವಾ ಬೇರೆ ಯಾರೋ ನಮ್ಮನ್ನು ಸರಿಪಡಿಸುವಾಗ ನಾನು ತಗ್ಗಿಸ್ಕೊಳ್ಳೋದೇ ಹೋದರೆ, ಯೋಬ್ ಏನು ಮಾಡ್ತಾನೆ, ಎಲ್ಲಿಯೂ ಮಾತಾಡುವಾಗ ತನ್ನನ್ನು ತಾನು ತಗ್ಗಿಸ್ಕೊಳ್ತಾನೆ. ತನ್ನನ್ನು ತಾನು ತಗ್ಗಿಸ್ಕೊಂಡ ಮೇಲೆ ದೇವ್ರು ಏನು ಮಾಡ್ತಾ ಇದ್ರೆ, ಬಿರುಗಾಳಿಯಿಂದ ಅವನ ಜೊತೆ ಅವನ ಜೀವನ ಎಲ್ಲ ಬಿರುಗಾಳಿಯಾಗೇ ಇದೆ. ದೇವರು ಅವಾಗಲೂ ಬಿರುಗಾಳಿ ನಿಲ್ಲಿಸಿಲ್ಲ. ಯಾವಾಗ ನಿಲ್ಲಿಸ್ತಾ ಇದ್ದಾರೆ ಬಿರುಗಾಳಿಯನ್ನು, ಅವನು ತನ್ನನ್ನು ತಾನು ತಗ್ಗಿಸ್ಕೊಂಡು ದೇವರವ್ರನ್ನ ಸರಿಪಡಿಸ್ಬಿಟ್ಟು ಆಮೇಲೆ ಏನಾಗ್ತಾ ಇದೆ, 42ರಲ್ಲಿ 7ನೇ ವಾಕ್ಯದಲ್ಲಿ ಬಿರುಗಾಳಿ ನಿಂತಂಗೆ. 42 1-6 ಯೋಬಿ ಯಾವ ರೀತಿ ತನ್ನ ಮನಸ್ಸನ್ನು ಮಾರ್ಪಡಿಸ್ಕೊಳ್ತಾನೆ ಅಂತಿದೆ. ಯೋಬಿ 42 1-6. 42ನೇ ವಚನ 1-6. ಆಗ ಯೋಬನು ಕರ್ತರಿಗೆ ಪ್ರತ್ಯುತ್ತರವಾಗಿ ಹೀಗೆ ಎಂದನು, ನೀವು ಸಕಲ ಕಾರ್ಯಗಳನ್ನು ನಡೆಸಬಲ್ಲ ಎಂತಲೂ ಯಾವ ಸಂಕಲ್ಪವೂ ನಿಮಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಜ್ಞಾನವಿಲ್ಲದೆ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬ ನಿಮ್ಮ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು, ನನಗೆ ಗೊತ್ತಿಲ್ಲದೆ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ. ದಯಮಾಡಿ ಕೇಳು, ನಾನೇ ಮಾತಾಡುವೆನು, ನಾನು ಪ್ರಶ್ನೆ ಮಾಡುವೆನು, ನೀವು ನನಗೆ ಉಪದೇಶಿಸು ಎಂದು ಅಪ್ಪಣೆ ಕೊಟ್ಟಿಯಷ್ಟೇ. ಕಿವಿಯಿಂದ ನಿಮ್ಮ ವಿಷಯವನ್ನು ಕೇಳಿದ್ದೆನು, ಈಗಲಾದರೂ ನಿಮ್ಮನ್ನೇ ಕಣ್ಣಾರೆ ಕಂಡನು. ನೋಡಿ, ಅವ್ನು ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾನೆ, ತನ್ನ ಪರೀಕ್ಷೆ ಸ್ಟಾರ್ಟ್ ಆಗುವಂಥ ಒಂದು ಸಿಚುವೇಶನ್ ಏನು ಹೇಳ್ತಾನೆ, ನನ್ನ ಕಣ್ಗಳಿಂದ ನಾನು ಏನು ಮಾಡ್ತೀನಿ, ನನ್ನ ದೇವರನ್ನು ನಾನು ನೋಡ್ತೀನಿ. ಯಾವಾಗ ಅವನು ಫಿನಿಶ್ ಮಾಡ್ತಾ ಇದ್ದಾನೆ, ಇವಾಗ ನೋಡಿ 5ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ, ನನ್ನ ಸ್ವಂತ ಕಣ್ಗಳಿಂದ ನಾನು ನಿಮ್ಮನ್ನು ನೋಡ್ಬಿಟ್ಟೆ. ಕಂಟಿನ್ಯೂ ಮಾಡಿ. ಆದ ಕಾರಣ
ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿನಲ್ಲಿಯೂ ಬೂದಿಯಲ್ಲೂ ಕೂತು ಪಶ್ಚಾತ್ತಾಪ ಪಡುತ್ತೇನೆ. ಆಮೇನ್. ಆಮೆನ್. ಅವನು ಸ್ಟಾರ್ಟಿಂಗಲ್ಲಿ ಹತ್ತಿದ್ದು ಅವನ ಜೀವನಕ್ಕೋಸ್ಕರ. ಯೋಬು ಸ್ಟಾರ್ಟಿಂಗಲ್ಲಿ ಏನಕ್ಕೋಸ್ಕರ ಆಳ್ತಾ ಇದ್ದಾನೆ? ಮಾಂಸದ ದುಃಖದಲ್ಲಿ ಏನು ಮಾಡ್ತಾ ಇದ್ದಾನೆ? ಅಯ್ಯೋ ಇದು ಹೋಗ್ಬಿಡ್ತಲ್ಲ ನನ್ನ ಜೀವನ, ಅದು ಹೋಗ್ಬಿಡ್ತಲ್ಲ, ನನಗೇನಾಯಿತು, ದೇವ್ರು ನನ್ನನ್ನು ಇಷ್ಟು ಅನ್ಯಾಯವಾಗಿ ಇದು ಮಾಡಿಬಿಟ್ರಲ್ಲ ಅಂತ ಏನು ಮಾಡ್ತಾನೆ? ಯೋಬು ಅಳ್ತಾನೆ. ಅದು ಮಾಂಸದ ದುಃಖ. ಒಳ್ಳೆಯ ದುಃಖನೇ, ಆದರೆ ಮಾಂಸದ ದುಃಖ. ಮಾಂಸದ ದುಃಖ ಏನು ಮಾಡಲ್ಲ, ಯಾವುದು ಒಳ್ಳೆಯ ಥರ ಅಲ್ಲ, ಮರಣವನ್ನು ತರುತ್ತೆ ಅಂತಿದೆ. ಆಮೇನ್. ಯೋಬಲ್ಲಿ 3ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೂ ಏನಿದೆ? ಮಾಂಸದ ದುಃಖ. ಆದರೆ 32ರಿಂದ 42ರವರೆಗೂ ದೇವರ ದುಃಖ. ಏನಂತ ಹೇಳ್ತಾನೆ 6ನೇ ವಾಕ್ಯದಲ್ಲಿ? ಅಂತ ದೇವರೇ, ನಿಮಗೆ ವಿರೋಧವಾಗಿ ನಾನು ಮಾತಾಡ್ಬಿಟ್ನ, ನನಗೇನಾಗ್ತಾ ಇದೆ, ನಾನು ಪಶ್ಚಾತ್ತಾಪ ಪಟ್ಟು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ? ಬೂದಿಯಲ್ಲಿ ನಾನು ಅಳ್ತೀನಿ ಅಂತಾನೆ. ಯಾರು? ಯೋಬು. ಸ್ಟಾರ್ಟಿಂಗಲ್ಲಿ ಏನಕ್ಕೋಸ್ಕರ ಅಳ್ತಾ ಇದ್ದಾನೆ? ಅವನ ಜೀವನ ಹೋಗ್ಬಿಡ್ತಲ್ಲ ಅಂತ ಹೇಳ್ತಾನೆ, ಅವನಿಗೆ ಕುಷ್ಠರೋಗ ಬಂದ್ಬಿಡ್ತಲ್ಲ ಅಂತ ಹೇಳ್ತಾನೆ. ಎಲ್ಲ ಏನು? ಮಾಂಸದ ದುಃಖ. 2 ಕೊರಿಂಥಿ 5 ಯಾವುದು ಓದಿದ್ವಿ ಸ್ಟಾರ್ಟಿಂಗಲ್ಲಿ? 7:10. 2 ಕೊರಿಂಥಿ 7:10 ಏನು ಹೇಳ್ತಾ ಇದೆ? ಮಾಂಸದ ದುಃಖ ಮರಣವನ್ನು ತರುತ್ತೆ, ಆತ್ಮದ ದುಃಖ ನಿತ್ಯ ಜೀವ, ರಕ್ಷಣೆಯನ್ನು ತರುತ್ತೆ. ಆಮೇನ್. ಹಲ್ಲೆಲೂಯಾ. ಇಲ್ಲಿ ಏನು ನಡೀತಾ ಇದೆ? ಅವನು ಫೈನಲ್ ಆಗಿ ದೇವರಲ್ಲಿ ಇದ್ದಂಥ ದುಃಖ ಅವನಲ್ಲಿ ಏನು ಬರ್ತಾ ಇದೆ? ಆತ್ಮದಲ್ಲಿ ಬರ್ತಾ ಇದೆ. ಅವನ ಆತ್ಮದಲ್ಲಿ ದುಃಖ ಪಟ್ಟು ಏನಂತ ಹೇಳ್ತಾನೆ? ದೇವರೇ, ನಾನು ಬೂದಿಯಲ್ಲೂ ಇದೆಲ್ಲೂ ಕೂತ್ಕೊಂಡು ಅಳ್ತೀನಿ ಅಂತಾನೆ. ಸೊ ಅದಾದ ಮೇಲೇ ದೇವ್ರು ಏನು ಮಾಡ್ತಾ ಇದ್ದಾರೆ? ಅವನಿಗೆ 2ರಷ್ಟು ವಾಪಸ್ ಕೊಡ್ತಾರೆ. ಹಲ್ಲೆಲೂಯಾ. 2ರಷ್ಟು ಏನು ಮಾಡ್ತಾ ಇದ್ದಾರೆ? ಆಶೀರ್ವಾದ. ಅವನ ಜೀವನದಲ್ಲಿ ಅತಿಶಯ ಯಾವಾಗ ನಡೀತಾ ಇದೆ? 2ರಷ್ಟು ಅದಾದ್ಮೇಲೆ ಬರ್ತಾ ಇದೆ. ಅವನ ದುಃಖದಲ್ಲಿ ಇರುವಾಗ ಅವನಿಗೇನಾಗ್ತಾ ಇಲ್ಲ? ಏನೂ ಬರ್ತಾ ಇಲ್ಲ. ಹಲ್ಲೆಲೂಯಾ. 7, 8, 9 ಹಂಗೆ ಓದ್ಬಿಡಿ, ಮುಗಿಸ್ಬಿಡ್ತೀನಿ. 7, 8, 9. ಕರ್ತರು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನನಾದ ಎಲೀಫಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ ಇಬ್ಬರ ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನು ಆಡಿದಂತೆ ನೀವು ಆಡಲಿಲ್ಲ. ನೋಡಿ ಸಾಕು. ಏನು ಹೇಳ್ತಾ ಇದ್ದಾರೆ? ನನ್ನ ದಾಸನಾದ ಯೋಬು ತನ್ನ ಮನಸ್ಸಿನಲ್ಲಿದ್ದದನ್ನು ಏನು ಮಾಡ್ದ? ಓಪನ್ ಆಗಿ ಮಾತಾಡ್ಬಿಟ್ಟ. ಆದರೆ ನೀವೇನು ಮಾಡಿಲ್ಲ? ಮರೆ ಮಾಡ್ಕೊಂಡ್ರಿ. ಅವ್ರೇನು ಮಾಡ್ತಾರೆ? ನೀನು ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿದೆ, ಅದನ್ನು ಮಾತ್ರ ಏನು ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ. ಆದರೆ ಎಲಿಹು ಮಾತ್ರ ಏನು ಮಾಡ್ತಾ ಇದ್ದಾನೆ? ನೀನು ಈ ರೀತಿ ತಪ್ಪು ಮಾಡಿದೆ ಅಂತ ಆತ್ಮದಲ್ಲಿ ಅವ್ರನ್ನ ಕರೆಕ್ಟ್ ಮಾಡ್ತಾ ಇದ್ದಾನೆ. ಆಮೇನ್. ನೀನು ಇದೇ ನಿನ್ನ ತಪ್ಪು ಅಂತ ಏನು ಮಾಡಿದೆ? ನೀನು ದೇವರ ಮುಂದೆ ಯಾವ ರೀತಿ ಜಂಬ ತೋರಿಸ್ಕೊಳ್ಬೋದು ಅಂತ ಎಲಿಯು ಮಾತ್ರ ಹೇಳ್ತಾನೆ. ಏನು ಮಾಡ್ತಾ ಇದ್ದಾನೆ? ದೇವರ ಆತ್ಮದ ದುಃಖ ಅವನಲ್ಲಿ ಬರ್ತಾ ಇದೆ. ಆಮೇನ್. 9ನೇ ವಾಕ್ಯ ನೋಡಿ. ಆಗ ತೇಮಾನನಾದ ಎಲೀಫಜನು, ಶೂಹನಾದ್ಯ ಬಿಲ್ಹಾದನು, ನಾಮತ್ಯನಾದ ಚೋಪಾರನು ಹೋಗಿ ಕರ್ತರು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಕರ್ತರು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದರು. ಆಮೇನ್. ಸಾಕು. ನೀವು ಇದಾದ್ಮೇಲೆ ಮನೇಲಿ ಹೋಗಿ ಓದ್ಕೊಳ್ಳಿ. ನಿಮ್ಮೆಲ್ಲರೂ ಗೊತ್ತಿರುವಂಥ ಕಥೆ ನೀತಿ. ಏನು ಮಾಡ್ತಾರೆ? ಎಲ್ಲರೂ ಮಾಡುವಂಥ ಎಷ್ಟೋ ಜನ ಮಾಡುವಂಥ ತಪ್ಪು ನಾನು ನೋಡಿದ್ದೀನಿ. ಏನು ಮಾಡ್ತಾರೆ ಅಂದರೆ, ಮೊದಲು 2 ಚಾಪ್ಟರ್ ಇಟ್ಕೊಳ್ತಾರೆ ಯೋಬಲ್ಲಿ, ಲಾಸ್ಟ್ 1 ಚಾಪ್ಟರ್ ಇಟ್ಕೊಳ್ತಾರೆ. ಏನು 42, 1-2 ಇಷ್ಟು ಮಾತ್ರ ಏನು ಮಾಡಿಬಿಡ್ತಾರೆ? ಮುಗೀತಷ್ಟೇ. ಯೋಬು ಏನು ಮಾಡಿದೆ? ಯೋಬು ದೇವ್ರ ವಿರೋಧವಾಗಿ ಮಾತಾಡಿಲ್ಲ, ಅದರಿಂದ ಅವನು ಏನು ಮಾಡಿದೆ? ಹಿ ವಾಸ್ ಕನ್ಸಿಸ್ಟೆಂಟ್. ಏನು ಮಾಡಿದೆ? ಎಲ್ಲವನ್ನು ಏನು ಮಾಡಿದೆ? ಏನು ಯೇಸು ಕ್ರಿಸ್ತು ಥರ ಯೋಬನ ತೋರಿಸ್ಬಿಡ್ತಾರೆ. ಯೇಸು ಕ್ರಿಸ್ತು ಒಬ್ಬರೇ ಕಷ್ಟದಲ್ಲೂ ಸಹ ದೇವ್ರಿಗೆ ವಿರೋಧವಾಗಿ ಏನು ಮಾಡಿಲ್ಲ? ಮಾತನಾಡಿಲ್ಲ. ಯಾಕಂದರೆ ಐಸಯ 53 ಏನು ಹೇಳ್ತಾರೆ? ಐಸಯ 53 ದೇವರು ನಮ್ಮ ಮೇಲೆ ಬರಬೇಕಾಗಿರುವಂಥ ದುಃಖವನ್ನು, ನೋವನ್ನು ಎಲ್ಲವನ್ನು ಏನು ಮಾಡಿದ್ರಂತೆ? ಶಿಲುಬೆಯಲ್ಲಿ ತೀರಿಸಿದ್ರು, ಒತ್ತಿ ತೀರಿಸಿದ್ರು. ಆಮೇನ್. ಅವ್ರಿಗೆ ಅವ್ರನ್ನ ನೋಡಿ ಏನು ಹೇಳಿದ್ರಂತೆ? ಇವನು ಏನೋ ದೊಡ್ಡ ತಪ್ಪು ಮಾಡಿದಾನೋ ಅದರಿಂದಾನೇ ಏನಾಗ್ತಾ ಇದೆ ಅವಸ್ಥೆ. ಯೇಸು ಕ್ರಿಸ್ತು ನೋಡಿ ಏನು ಹೇಳಿದ್ರು? ಏನೋ ದೊಡ್ಡ ಪಾಪ ಮಾಡಿರ್ತಾನೆ, ಅದಕ್ಕೆ ದೇವ್ರು ಇವನ ಮೇಲೆ ಇದೆಲ್ಲ ಬಿಟ್ಟಿದ್ದಾರೆ ಅಂತ ಜನರು ಹೇಳಿದ್ರು. ಆದರೆ ಯೇಸು ಕ್ರಿಸ್ತು ಏನಕ್ಕೋಸ್ಕರ ಅದನ್ನೆಲ್ಲವನ್ನು ಮಾಡಿಕೊಂಡ್ರು? ನಮ್ಮ ಪಾಪನೋರಿಯೋದಕ್ಕೋಸ್ಕರ. ಆಮೇನ್. ಹಲ್ಲೆಲೂಯಾ. ನಮ್ಮ ಪಾಪವನ್ನು ಹುಟ್ಟು ತೀರಿಸೋದಕ್ಕೋಸ್ಕರ ಯೇಸು ಕ್ರಿಸ್ತು ಏನು ಮಾಡಿದ್ರು? ಎಲ್ಲ ಕಷ್ಟವನ್ನು ತೀರಿಸ್ಕೊಂಡ್ರು. ಜನರು ಏನು ಮಾಡಿಬಿಡ್ತಾರೆ? ಯೋಬ್ ಏನೂ ಮಾಡಿಲ್ಲ, ಒಳ್ಳೆ ಮನುಷ್ಯ ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾರೆ? ಯೋಬನ ನನಗೆ ಬಂದರೆ ಯೋಬಿಗೆ ಬಂದಿತ್ತಾರ. ಯೋಬಿಗೂ ಸಹ ದೇವ್ರು ಏನು ಮಾಡಿದ್ರು? ಯೋಬಿಗೆ ದೇವರು ಸುಮ್ಮನೆ ಏನು ಮಾಡಿಲ್ಲ? ಪರೀಕ್ಷೆ ಕೊಟ್ಟಿಲ್ಲ. ಯೋಬಿಗೆ ದೇವರು ಪರೀಕ್ಷೆ ಕೊಟ್ಟಿದ್ದಕ್ಕೆ ಕಾರಣ ಅವನ ದಾರಿಯನ್ನು ಸರಿಪಡಿಸ್ಕೊಬೇಕು ಅಂತ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ.
ಆಯ್ತು, ಇವತ್ತು ಏನೆಲ್ಲ ನೋಡಿದ್ವಿ ಸ್ಟಾರ್ಟಿಂಗಿಂದ. ನೋಡಿ, ಯೋಬ್ ಅನ್ನುವಂಥ ಮನುಷ್ಯ ಯಾವ ರೀತಿ ತನ್ನನ್ನು ತಾನು ದೇವರಲ್ಲಿ ಸರಿಪಡಿಸ್ಕೊಳ್ತಾ ಇದ್ದಾನೆ. ಸ್ಟಾರ್ಟಿಂಗ್ ಅವ್ರು ಮಾಡಿದ ಒಂದು ತಪ್ಪು ಏನು, ದೇವರು ಅವನಿಗೆ ಏನೇ ಹೇಳಿದ್ರು ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ದಿದ್ದಂಥ ಮನುಷ್ಯ ತನ್ನ ತಪ್ಪನ್ನು ಯಾವಾಗ ಒಪ್ಕೊಳ್ತಾನೆ, ಎಲಿಯು ಅನ್ನುವಂಥ ಒಂದು ಹುಡುಗ ಬಂದು ಅವನ ತಪ್ಪನ್ನು ಅವನಿಗೆ ಅರಿವು ಮಾಡ್ತಾ ಇದ್ದಾನೆ. ತನ್ನ ತಪ್ಪನ್ನು ಅರಿವು ಮಾಡಿಕೊಂಡು ಅವನು ಸುಮ್ಮನೆ ಇರುವಾಗ ದೇವರು ಏನು ಮಾಡ್ತಾರೆ, ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ದೇವರು ಅವನ ಜೊತೆ ಮಾತಾಡ್ತಾರೆ. ಬಿರುಗಾಳಿಯಲ್ಲಿ ಮಧ್ಯದಲ್ಲಿ ಮಾತನಾಡಿ ಅವನ ಜೀವನವನ್ನು ಏನು ಮಾಡ್ತಾ ಇದ್ದಾರೆ, ದೇವರು ತಿರುಗಿ ಇದ್ದಿದ್ದಕ್ಕಿಂತ ಏನು ಮಾಡ್ತಾ ಇದ್ದಾರೆ, ಡಬಲ್ ಕೊಡ್ತಾ ಇದ್ದಾರೆ. ನಾವು ಪಶ್ಚಾತ್ತಾಪ ಪಡುವುದು ದೇವ್ರ ಹತ್ರ ಅಂದರೆ ಡಬಲ್ ಆಶೀರ್ವಾದ ತೊಗೊಬೇಕು ಅಂತಲ್ಲ. ನಾವು ಪಶ್ಚಾತ್ತಾಪ ಪಟ್ಟು ನಾವು ದೇವ್ರ ಜೊತೆ ಪರಿಶುದ್ಧವಾಗಿರುವುದು ದೇವ್ರ ಹತ್ರ ಇಂದ ಪ್ರೊಟೆಕ್ಷನ್ನು ಅದು ಇದು ಬೇಕು ಅಂತಲ್ಲ. ದೇವ್ರ ಹತ್ರ ಏನೋ ಪಡ್ಕೊಬೇಕಂದ್ರೆ ವಿಶ್ವಾಸ ಇದ್ರೆ ಸಾಕು. ಆದರೆ ದೇವರ ಜೊತೆ ಒಂದು ಸಂಬಂಧವನ್ನು ನಮಗೆ ಬೇಕಂದರೆ ನಮಗೇನು ಬೇಕು, ಪರಿಶುದ್ಧತೆ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರು ನೋಡೋದಕ್ಕಾಗಲ್ಲ. ಹಲ್ಲೆಲೂಯಾ. ಯೋಬನಿಗೆ ಇದ್ದಂಥ ಒಂದು ಆಸೆ ಏನು ಸ್ಟಾರ್ಟಿಂಗಲ್ಲಿ, ನನ್ನ ಸ್ವಂತ ಕಣ್ಗಳಲ್ಲಿ ನಾನು ದೇವರನ್ನು ನೋಡಬೇಕು. ಲಾಸ್ಟಲ್ಲಿ ಏನು ಹೇಳ್ತಾನೆ, ಸ್ವಂತ ಕಣ್ಗಳಲ್ಲಿ ದೇವರನ್ನು ನಾನು ನೋಡಿದೆ ಅಂತಾನೆ. ನಮ್ಮ ಜೀವನದಲ್ಲಿ ದೊಡ್ಡ ಆಸೆ ದೇವರನ್ನು ನೋಡ್ಬೇಕಂತಾನೆ, ದೇವರ ಹಸ್ತದ ಕೆಲಸಗಳನ್ನು ನೋಡ್ಬೇಕಂತಾನೆ. ಯಾಕಂದರೆ ನಾವು ಏನಕ್ಕೆ ಆಸೆ ಪಡ್ತೀವೋ ದೇವ್ರು ಏನು ಮಾಡ್ತಾರೆ, ನಮ್ಮ ಜೀವನದಲ್ಲಿ ಕೊಟ್ಬಿಡ್ತಾರೆ. ನೀವು ಯಾವಾಗಲೂ ಅತಿಶಯ ಬೇಕು, ಅರ್ಬುದ ಬೇಕು, ಅದು ಬೇಕು ಅಂದರೆ ದೇವ್ರು ಕೊಡ್ತಾರೆ ನಮ್ಮ ಜೀವನ. ನಮಗೆ ಇವಾಗ ಸುಲಭವಾಗಿ ಪ್ರಾರ್ಥನೆ ಮಾಡ್ಬೋದು, ದೇವರೇ 1000 ಜನ ಕಳಿಸಿ, 100 ಜನ ಕಳಿಸಿ, ಸಭೆಗೆ 500 ಜನ ಕಳಿಸಿ ಅಂತ. ಯಾಕೆ ಪ್ರಾರ್ಥನೆ ಮಾಡಲ್ಲ ನಾವು? ನಾನು ಯಾಕೆ ಪ್ರಾರ್ಥನೆ ಮಾಡಲ್ಲ? ಯಾಕಂದರೆ ಇರುವಂಥವರು ತಮ್ಮ ದಾರಿಯನ್ನು ಸರಿಪಡಿಸಿಕೊಳ್ಳುವವರೆಗೂ ಹೊಸಬ್ರು ಬಂದು ಏನಿಲ್ಲ, ಉಪಯೋಗ ಇಲ್ಲ. ಏನಾಗ್ತದೆ, ನಮ್ಮ ದಾರಿಯನ್ನು ನಾವು ಸರಿಪಡಿಸ್ಕೊಂಡು ನಾವು ಉಜ್ಜೀವನ ಪಟ್ಟರೇನೆ ಬೇರೆಯವ್ರು ಬಂದಾಗ ನಾವು ಏನು ಮಾಡೋಕ್ಕಾಗೋದು, ಬಲಪಡಿಸೋಕ್ಕಾಗೋದು. ಹಲ್ಲೆಲೂಯಾ. ನಾವೇ ಸರಿ ಇಲ್ಲದೆ ಇರುವಾಗ ನಮ್ಮ ದಾರಿಗಳು ನಮಗೆ ದೇವರ ಜೊತೆ ಆ ಪ್ರಸನ್ನತೆಯ ಜೊತೆಯಲ್ಲಿ ನಾವು ಇಲ್ಲದೇ ಇರುವಾಗ ನಾವು ಯಾವ ರೀತಿ ಉಜ್ಜೀವನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಉಜ್ಜೀವನ ಅನ್ನೋದು ಮನಸ್ಸಾಂತರ ಪಡುವುದು. ಎಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಏನಂತ ಉಜ್ಜೀವನ ಅಂದರೆ ಅದು ಬೇಕು, ಇದಿರಬೇಕು, ಏನು ಅನ್ಯ ಭಾಷೆಯಲ್ಲಿ ಮಾತಾಡಬೇಕು, ದೊಡ್ಡ ದೊಡ್ಡ ಆರಾಧನೆ, ಅದಲ್ಲ. ಉಜ್ಜೀವನ ಅನ್ನೋದು ದೇವರೇ ನಾನು ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸಿ ಅಂತ. ಮುಗಿಸೋದು ಮುಂಚೆ ಒಂದೇ ಒಂದು ವಿಷಯ ಹೇಳ್ಬಿಟ್ಟು ಮುಗಿಸ್ತೀನಿ. ಎಷ್ಟೋ ಜನ ಮಾಡುವಂಥ ಒಂದು ತಪ್ಪೇನೆಂದರೆ, ಕ್ರಿಸ್ತುವಲ್ಲಿ ಇರೋರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹೊಸಬ್ರ ಬಗ್ಗೆ ಮಾತಾಡ್ತಾರೆ. ಕ್ರಿಸ್ತುವಲ್ಲಿ ಇವಾಗ ತಾನೇ ಹೊಸಬ್ರಾಗಿ ಬಂದಿದ್ದಾರೆ ಅಂದರೆ ಅವ್ರಿಗೇನು ಮಾಡ್ತೀನಿ, ಸ್ಟಾರ್ಟಿಂಗಲ್ಲಿ ಅವ್ರಿಗೇನೋ ನೋವಿದೆಯೋ, ದುಃಖ ಇದೆಯೋ, ಏನಿದೆಯೋ ಏನು ಮಾಡಿಬಿಡ್ತಾರೆ. ಒಂದು ಪಿಶಾಚೆ ಕಾಟ ಇದೆ ಅಂದರೆ ಸ್ಟಾರ್ಟಿಂಗಲ್ಲೇ ಏನು ಮಾಡ್ತಾರೆ, ಪಿಶಾಚೆನ ಓಡಿಸ್ತಾರೆ. ಆದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ ನಾವೇನು ಮಾಡ್ತೀವಿ ಅಂದರೆ, ಎಷ್ಟೋ ಕ್ರಿಶ್ಚಿಯನ್ಸ್ ಏನು ಓವರ್ ಸ್ಪಿರಿಚುವಲ್ ಆಗಿಬಿಡ್ತಾರೆ. ಹೆಚ್ಚಾಗಿ ಏನು ಮಾಡಿಬಿಡ್ತಾರೆ, ಓವರ್ ಸ್ಪಿರಿಚುವಲ್ ಏನು ಮಾಡ್ತಾರೆ, ಬರೆಲ್ಲ ಕಷ್ಟನೂ ಪಿಶಾಚೆ ತರ್ತಾ ಇದ್ದಾನೆ ಅಂತ ಏನು ಮಾಡ್ತಾರೆ, ಏಸು ನಾಮತ್ಲು ಅಪ್ಪಾಲಿ ಸಭೆ ವಿರೋಧವಾಗಿ ಅದು ಇದು ಅಂತ ಏನೇನೋ ಏನು ಮಾಡ್ತಾರೆ, ಪ್ರಾರ್ಥನೆಗಳು. ಏನಂತ ಪ್ರಾರ್ಥನೆ, ಸಭೆ ಇದಾಗ್ತಾ ಇರೋದು ದೇವರದು ಏನೋ ಪಿಶಾಚ್ ಏನೋ ಮಾಡ್ತಾ ಇದ್ದಾರೆ, ಅಥವಾ ಯಾರೋ ಪಿಲಿ ಶೂನ್ಯ ಕಟ್ಟಿಟ್ಬಿಟ್ರು, ಅದು ಇಟ್ಬಿಟ್ರು, ಇದು ಇಟ್ಬಿಟ್ರು ಅಂತ ಏನು ಮಾಡ್ತಾ ಇರ್ತಾರೆ. ಯಾವಾಗ ನೋಡಿದ್ರು ಪಿಶಾಚ್ ಹಿಂದೆನೇ ಅವನ ಹಿಂದೆನೇ ಓಡ್ತಾ ಇರ್ತಾರೆ. ದೇವರ ವಾಕ್ಯದ ಪ್ರಕಾರ ನಮ್ಮನ್ನು ದೇವರು ಎಲ್ಲೂ ಪಿಶಾಚ್ ಹಿಂದೆಗಡೆ ಆ ಥರ ಹೋರಾಡಿ ಅಂತ ಕರ್ತಾ ಇಲ್ಲ. ದೇವರ ವಾಕ್ಯದ ಪ್ರಕಾರ ದೇವ್ರು ಏನು ಕರೆದಿದ್ದಾರೆ ನಮ್ಮನ್ನು? ದಾವೀದನ ಜೀವನವನ್ನು ನೋಡಿ, ದಾನಿಯೇಲನ ಜೀವನ ನೋಡಿ, ಮೋಸೆನ ಜೀವನ ನೋಡಿ, ಅವ್ರ ವಿರೋಧವಾಗಿ ಯಾರು ಏನು ಮಾಡೇ ಇಲ್ವಾ? ಎಲ್ಲರೂ ಮಾಡಿರ್ತಾರೆ, ಏನೇನೋ ತಪ್ಪು ಮಾಡಿರ್ತಾರೆ. ಪಿಶಾಚ ಅವ್ರನ್ನ ಏನು ಮಾಡ್ತಾನೆ, ಶೋಧನೆ ಅಷ್ಟು ಕೊಡ್ತಾನೆ. ಯಾರೂ ಸಹ ಯಾವುದಿಂದ ಓಡಿಲ್ಲ, ಪಿಶಾಚಿಯನ್ನು ನಾನು ಸೋಲಿಸ್ತೀನಿ ಅಂತ ಯಾರೂ ಹೋಗಿಲ್ಲ. ಪೇತ್ರನೂ ಹೋಗಿಲ್ಲ, ಪೌಲ್ ಹೋಗಿಲ್ಲ, ಯಾರೂ ಹೋಗಿಲ್ಲ. ಪಿಶಾಚಿಯನ್ನು ನಿಮ್ಮಿಂದ ಸೋಲ್ಸೋಕ್ಕಾಗಲ್ಲ ಅಂದರೆ ನಿಮ್ಮ ಬಲದಲ್ಲಿ ಏನು ಮಾಡೋಕ್ಕಾಗಲ್ಲ, ಸೋಲ್ಸೋಕ್ಕಾಗಲ್ಲ. ನಮಗೆ ಆಲ್ರೆಡಿ ಪಿಶಾಚ ಮೇಲೆ ಜಯ ಕೊಟ್ಟವ್ರು ಯಾರಿದ್ದಾರೆ? ಯೇಸು ಕ್ರಿಸ್ತು. ಆಮೇನ್. ಜಯ ಹೊಂದಿದ ಮೇಲೆ ಅದ್ರ ಜೊತೆನೆ ಏನಂದರೆ, ಯಾರೋ ಸೆತ್ತೋಗಿರುವಂಥ ನಿನ್ನ ಎದುರು ನಾನು ಏನು ಮಾಡ್ತಾ ಇರ್ತೀನಿ, ಇನ್ನೂ ಸಾಯಿಸ್ಬೇಕು ಅಂತ ಹೋಗ್ತಾ ಇರ್ತಾರೆ ಅದು ಹಿಂದೆಗಡೆನೆ. ನೀವು ಯೇಸು ಕ್ರಿಸ್ತು ರಕ್ಷಣೆ ಹೊಂದಿಕೊಂಡ ಮೇಲೆ ಪಿಶಾಚಿಯ ಜೊತೆ ಹೋರಾಡಬೇಕು ಅಂತಿಲ್ಲ. ಪಿಶಾಚಿನ ಅದೇ ಪೌಲ್ ಏನಂತ ಹೇಳ್ತಾರೆ, ಎಫೆಸನ್ಸ್ 6ನೇ ಅಧ್ಯಾಯದಲ್ಲಿ, ನಿಮಗೆ ವಿರೋಧವಾಗಿ ಎಲ್ಲಿಂದ ಬರ್ತಾ ಇದೆ ಅಂತ ಎಲ್ಲನೂ ಆಕಾಶ ಮಂಡಲದಲ್ಲಿರುವಂಥ ಒಂದು ಪಿಶಾಚ ಕಾರ್ಯಗಳಿದೆ. ನೀವೇನು ಮಾಡಿ, ದುಷ್ಟ ಸೈನ್ಯ ನಿಮಗೆ ವಿರೋಧ ಹೋರಾಟ, ನೀವೇನು ಮಾಡಿ, ನಿಮ್ಮನ್ನು ನೀವು ಏನು ಹೇಳ್ತಾರೆ, ಸರ್ವಾಯುಧವನ್ನು ಧರಿಸ್ಕೊಳ್ಳಿ ಅಂತಾರೆ. ಆಮೇನ್. ಅಲ್ಲಿನೂ ಸಹ ಹೇಳ್ತಾ ಇಲ್ಲ ಪಿಶಾಚ ವಿರೋಧ ಹೋರಾಡಿ ಅಂತ. ನಮಗೆ ಯಾರು ಪಿಶಾಚ ಹೋರಾಡಬೇಕು ಅಂತ ದೇವರು ನಮ್ಮನ್ನು ಕರ್ತಿಲ್ಲ, ಅದ್ರ ಮೇಲೆ ಜಯ ಹೊಂದಿ ಅಂತ ಕರೀತಾರೆ. ಆಮೇನ್. ಆದರೆ ದೇವರು ನಮ್ಮ ಜೀವನದಲ್ಲಿ ಪರೀಕ್ಷೆಗಳನ್ನು ಅಲೋ ಮಾಡೋ, ಯೇಸು ಕ್ರಿಸ್ತುವಿನ ಹತ್ರ ಕೂಡ ಪಿಶಾಚ ಏನು ಮಾಡ್ತಾ ಇದ್ದಾನೆ, ಬರ್ತಾನೆ. ಏನಂತ ಬರ್ತಾನೆ, ಅವರ ಪರೀಕ್ಷೆ ಮಾಡಬೇಕು ಅಂತ ಯಾವಾಗ ಬರ್ತಾನೆ, ಆ ಒಂದು ಅರಣ್ಯದಲ್ಲಿ ಬರ್ತಾನೆ.
ದೇವರನ್ನೇ ಪರೀಕ್ಷೆ ಮಾಡಬೇಕು ಅಂತ ಬಂದಾಗ ಯೇಸು ಕ್ರಿಸ್ತು ಪಿಶಾಚೆ ನೋಡಿ ಅಪ್ಪಾಲಿಪ್ಪು ಸಾತಾನೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ. ಯೇಸು ಕ್ರಿಸ್ತು ಪಿಶಾಚೆ ನೋಡಿ ಏನು ಯೂಸ್ ಮಾಡ್ತಾರೆ? ವಾಕ್ಯ ಅವರಲ್ಲಷ್ಟು ಬರೋದಕ್ಕೆ ಮೊದಲು 40 ದಿವಸ ಏನು ಮಾಡಿದ್ರು? ಪ್ರಾರ್ಥನೆ ಮಾಡಿದ್ರು, ಉಪವಾಸ ಪ್ರಾರ್ಥನೆ ಮಾಡಿದ್ರು. ನಮಗೂ ಸಹ ಕ್ರಿಸ್ತುವಲ್ಲಿ ಬಂದ ಮೇಲೆ ಎಷ್ಟೋ ಏನು ಮಾಡ್ತಾರೆ ಅಂದರೆ, ಪಿಲಿಶುನ ಕಟ್ಟಿರ್ಬೋದು, ನೀವೇನು ಮಾಡಿ ಫುಲ್ ಕೂತ್ಕೊಂಡು ಪ್ರೇಯರ್ 48 hours ನೀಲ್ ಡೌನಲ್ಲಿದ್ದು ಏನು ಮಾಡಿ ಪ್ರಾರ್ಥನೆ ಮಾಡಿ, 46 ನೀವು 1 ವಾರ ಮಾಡಿ, 2 ವಾರ ಮಾಡಿ ಅಂತ. ನಾವು ನಿಜವಾಗ್ಲೂ ಕ್ರಿಸ್ತುವಿನಲ್ಲಿದ್ದು ನಾನು ಯಾವುದೇ ಪಾಪವನ್ನು ಮರೆ ಮಾಡ್ತಾ ಇಲ್ಲ ದೇವ್ರ ಮುಂದೆ ಅಂದರೆ, ಪಿಶಾಚಿ ನಮ್ಮ ಜೀವನದಲ್ಲಿ ಬರುವುದಕ್ಕೆ ಏನಿರಲ್ಲ, ಆಪರ್ಚುನಿಟಿನೇ ಇರಲ್ಲ. ಅವ್ರು ಏನಾದರೂ ಕೊಟ್ಟರು ನಮ್ಗೆ ವಿರೋಧವಾಗಿ ಏನು ಮಾಡಿದ್ರು ಏನಾಗುತ್ತೆ ಅವ್ರಿಗೆ ಯಾಕೆ ನಾನು ನನ್ನ ದಾರಿಯನ್ನು ಸರಿಯಾಗಿತ್ತು, ನಾನು ಪಾಪ ಮಾಡದೆ ನನ್ನ ದಾರಿಯನ್ನು ಪರಿಶುದ್ಧವಾಗಿ ಇಟ್ಕೊಂಡು ನಾನೇನು ಮಾಡ್ತೀನಿ, ದೇವ್ರು ತೋರಿಸೋಂಥ ದಾರಿಯಲ್ಲಿ ನಡೀತಾ ಇದ್ದೀನಿ. ನಾವು ಆ ರೀತಿ ನಡಿಬೇಕಾದ್ರೆ ನಮಗೇನಾಗಲ್ಲ, ಏನನ್ನು ನಾನು ವಿರೋಧಿಸಬೇಕು ಅಂತ ಬರಲ್ಲ. ಯಾಕಂದರೆ ಒಂದು ಚಿಕ್ಕ ಕಥೆ ಹೇಳ್ಬಿಟ್ಟು ಮುಗಿಸ್ತೀನಿ. ಒಬ್ರು ವಿರೋಧವಾಗಿ ಏನು ಮಾಡ್ತಾರೆ ಅಂದರೆ, ಒಂದು ಪಿಶಾಚಿನ ಏನು ಮಾಡ್ತಾರೆ, ಕಳಿಸ್ತಾರೆ. ಆ ಪಿಶಾಚಿಯ ಮನೇಲಿ ಹೋಗಬೇಕು, ಒಳಗಡೆ ಹೋಗಿ ಅವ್ರನ್ನ ಅಫೆಕ್ಟ್ ಮಾಡಬೇಕು ಅಂತ ಹೋಗೋದು ಮೊದಲು ಏನಾಗುತ್ತೆ ಅಂತ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದರಿಂದ ಏನು ಕಾಣಿಸುತ್ತಂತೆ, ಫುಲ್ಲ ಮನೆಯೆಲ್ಲ ಬೆಂಕಿಯಾಗಿರೋ, ನಿಮ್ಮೆಲ್ಲೂ ಗೊತ್ತಿರುವಂಥ ಕತೆ, ಬೆಂಕಿಯಾಗಿರುವಂಥ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ಪಿಶಾಚಿ ಏನು ಮಾಡುತ್ತಂತೆ, ಹಿಂತಿರುಗಿ ಹೋಗಿ ಅಲ್ಲಿ ನಾವು ಹೋಗೋಕ್ಕಾಗಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯಲ್ಲಿದ್ದಾರೆ. ಸೊ ದೇವ್ರು ನಮ್ಮನ್ನು ಸೋತೋಗಿರುವಂಥ ಜೀವನವನ್ನು ಬಾಳ್ಬೇಕು ಅಂತ ದೇವ್ರು ನಮ್ಮನ್ನು ಕರೆದಿಲ್ಲ. ಆಮೇನ್. ಪಿಶಾಚಿಗೂ ಪಾಪಕ್ಕೂ ನೋವಿಗೂ ಸಾವಿಗೂ ಏನು ಮಾಡಬೇಕು, ಸೋತೋಗಿರ್ಬೇಕು ಅಂತ ದೇವ್ರು ನಮ್ಮನ್ನು ಕರೆದಿಲ್ಲ. ಆದರೆ ಅದಕ್ಕೆ ನಾವು ಇನ್ನೂ ಸೋತೋಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಪಾಪವನ್ನು ಮರೆ ಮಾಡುವವನು ವೃದ್ಧಿ ಆಗೋದಿಲ್ಲ. ಆಮೇನ್. ನನ್ನಲ್ಲಿ ಪಾಪ ಇಲ್ಲ, ನನಗೆ ಗೊತ್ತಿಲ್ಲ, ನಾನೇನೋ ಮಾಡಿಲ್ಲ, ಗೊತ್ತು ನಾನೇನು ಮಾಡಿಲ್ಲ ಅಂತ ಹೇಳೋದು ಬದಲಾಗಿ, ದೇವರೇ ಎಲ್ಲಿ ಪಾಪ ಮಾಡಿದ್ದೀನಿ ನನಗೇನು ಮಾಡಿ ತಿಳಿಸ್ಕೊಡಿ, ಅಥವಾ ನನ್ನನ್ನು ಎಲ್ಲಿ ಸರಿಪಡಿಸ್ಕೊಬೇಕು, ನನ್ನ ಫ್ಯೂಚರ್ ಎಲ್ಲೋ ಪಾಪ ಮಾಡಬೇಕು ಅಂತ ನನ್ನಲ್ಲಿ ಏನೋ ಒಂದು ಗುಣ ಇದೆ, ನನ್ನನ್ನು ಏನು ಮಾಡಿ ಸರಿಪಡಿಸಿ, ನನ್ನ ಸರಿಪಡಿಸಿ ಅಂತ ಕೇಳುವಾಗ ಆಟೋಮೆಟಿಕ್ಕಾಗಿ ದೇವ್ರು ನಮ್ಮ ಜೀವನದಲ್ಲಿ ಏನು ಮಾಡ್ತಾರೆ, ತನ್ನ ಅತಿಶಯವನ್ನು ಮಾಡ್ತಾರೆ. ಆಮೇನ್. ಯಾವುದೇ ಪಿಶಾಚಿಗೆ ನಮ್ಮ ಮೇಲೆ ಏನಿರಲ್ಲ, ಬಲ ಇರಲ್ಲ. ಪಿಶಾಚಿಗೆ ನಮ್ಮ ಮೇಲೆ ಬಲ ಇಲ್ಲ, ಅದು ನಾವೇನು ಮಾಡ್ಕೊಬೇಕು, ಅರ್ಥ ಮಾಡ್ಕೊಬೇಕು. ಯಾವಾಗ ನೋಡಿದ್ರೆ ನಾನು ಪಿಶಾಚಿ ವಿರೋಧವಾಗಿ ಹೋಗ್ತೀನಿ, ಅದು ವಿರೋಧವಾಗಿ ಹೋಗ್ತೀನಿ ಅಂತ ಹೋಗೋದಲ್ಲ. ಎಷ್ಟೋ ಸತಿ ದೇವರು ಅಲೋವ್ ಮಾಡ್ತಾರೆ, ನಮ್ಮನ್ನು ಪರೀಕ್ಷೆಯಲ್ಲಿ ಒಳಗಡೆ ಬಿಡ್ತಾರೆ. ಆಮೇನ್. ನಾವು ಪಿಶಾಚಿ ಹಿಂದೆಗಡೆ ಓಡ್ತೀವ, ದೇವ್ರ ಹಿಂದೆಗಡೆ ಓಡ್ತೀವ. ಯಾಕಂದರೆ ಸೌಲಿಗೂ ಸಹ ದೇವ್ರ ಹತ್ರದಿಂದ ಏನಾಗುತ್ತೆ, ಒಂದು ಆತ್ಮ ದೇವ್ರ ಹತ್ರದಿಂದ ಪರ್ಮಿಷನ್ ತೊಗೊಂಡು ಬರುತ್ತಂತೆ. ಯೋಬನ ಜೀವನದಲ್ಲಿ ಏನಾಗ್ತದೆ, ಪಿಶಾಚಿ ದೇವ್ರ ಹತ್ರ ಪರ್ಮಿಷನ್ ತೊಗೊಂಡು ಪರೀಕ್ಷೆಗೋಸ್ಕರ ಬರ್ತಾ ಇದ್ದಾನೆ. ಯೋಬ್ ಏನು ಮಾಡಿಲ್ಲ, ನಾನು ಪಿಶಾಚಿ ಓಡಿಸ್ತೀನಿ ಅಂತ ಓಡಿಸಿಲ್ಲ. ಅಲ್ಲಿ ಏನು ಮಾಡ್ತಾ ಇದ್ದಾನೆ, ತನ್ನ ದಾರಿಯನ್ನು ಸರಿಪಡಿಸ್ಕೊಳ್ವಾಗ ಪಿಶಾಚಿ ಅವನ ಮೇಲೆ ಇದ್ದಿಂದ ಕೈ ಏನಾಯಿತು, ದೇವರಲ್ಲಿ ಅಲೋವ್ ಮಾಡ್ತಾ ಇರೋದಕ್ಕೆ ಕಾರಣ ಏನೋ ಅವ್ರ ಪಾಪ ಅಲ್ಲ, ಅವ್ನು ಸರಿಪಡಿಸ್ಕೊಬೇಕು ಅಂತ. ಆದರೆ ಎಷ್ಟೋ ಜೀವನದಲ್ಲಿ, ಸೌಲನ ಜೀವನದಲ್ಲಿ ಅವ್ನು ಪಾಪ ಮಾಡ್ದ ಅಂತ ದೇವರೆಲ್ಲ ಏನು ಅಲೋವ್ ಮಾಡ್ತಾ ಇದ್ದಾರೆ, ಪಿಶಾಚನ ಜೀವನದಲ್ಲಿ. ನಾವು ಅರಿಕೆ ಮಾಡುವವರೆಗೂ, ನಮ್ಮ ಪಾಪವನ್ನು ಅರಿಕೆ ಮಾಡುವವರೆಗೂ ದೇವರು ಏನು ಮಾಡಲ್ಲ, ಆ ಪಿಶಾಚಿಯ ಕೈ ನಮ್ಮ ಜೀವನದಿಂದ ಹೋಗಲ್ಲ. ನಮ್ಮ ಅತಿಶಯ ನಮಗೇನಾಗಲ್ಲ, ನಮ್ಮ ಸುಖ ನಮ್ಮನ್ನು ಹುಡುಕಿ ಏನು ಬರಲ್ಲ. ಯಾಕೆ ಬರಲ್ಲ? ನಾನು ಮನಸ್ಸಾಂತರ ಪಡ್ತಾ ಇಲ್ಲ. ದೇವರು, ಇದು ಲಾಸ್ಟ್ ಅಷ್ಟೇ, ದೇವರು ನಮ್ಮ ಜೀವನದಲ್ಲಿ ಅತಿಶಯ ಮಾಡೋದಕ್ಕೆ ಕಾರಣ ನಾನು ಮನಸ್ಸಾಂತರ ಪಡಬೇಕು ಅನ್ನೋದು. ಎಸೆಕಿಯೇಲ್ 36 ಒಂದ್ಸತಿ ನಾವು ಓದಿದ್ದೀವಿ ಇದನ್ನು. ದೇವರು ನಿಮ್ಮ ಜೀವನದಲ್ಲೂ ನನ್ನ ಜೀವನದಲ್ಲೂ ಅತಿಶಯ ಮಾಡೋದಕ್ಕೆ ಕಾರಣ ನಾನು ಮನಸ್ಸಾಂತರ ಪಡಬೇಕು. ಒಂದು, ನಾನು ದೇವರ ಅತಿಶಯದ ಹಿಂದೆ ಓಡ್ಬೋದು, ಅಥವಾ ದೇವರ ಹಿಂದೆ ಮನಸ್ಸಾಂತರ ಪಟ್ಟು ಓಡ್ಬೋದು. ಪೇತ್ರನು ಏನು ಮಾಡ್ತಾನೆ, ದೇವರೇ ನಾನು ತುಂಬ ಅಶುದ್ಧವಾದವು, ನನ್ನ ಹತ್ರ ಬರಬೇಡಿ ಅಂತಾನೆ. ಹಲ್ಲೆಲೂಯ. ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ 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 ಅಪ್ಪ. ನಿಮ್ಮ ವಾಕ್ಯವನ್ನು ಓದೋಕ್ಕೆ ಇಷ್ಟೊಂದು ಸಮಯ ಕೊಟ್ಟಿರಲ್ಲ, ಅದಕ್ಕಾಗಿ ಸ್ತೋತ್ರ. ಯೋಬಿನ ಪುಸ್ತಕ ಓದೋದು ಬಹಳ ಕಷ್ಟವಾದ ಕೆಲಸ ಅಪ್ಪ. ಆದರೆ ನಿಮ್ಮ ಮಕ್ಕಳಿಗೆ ನೀವು ಇಷ್ಟಾದರೂ ಸಹಾಯ ಮಾಡಿರ್ತೀರಂತ ನಂಬ್ತೀನಿ ದೇವರೇ. ಈ ವಾಕ್ಯದ ಮೂಲಕ ಅವ್ರಿಗೆ ಉಪಯೋಗ ಆಗಲಿ. ಹೌದಪ್ಪ, ಈ ವಾಕ್ಯವು ಉಪಯೋಗ ಆಗಲಿ ದೇವರೇ. ವಾಕ್ಯವಿಲ್ಲದೆ ನಾವು ಏನನ್ನು ಮಾಡಿದ್ರೂ ಉಪಯೋಗವಿಲ್ಲ. ನಿಮ್ಮ ವಾಕ್ಯ ಅನ್ನುವುದು ನಮ್ಮ ದಾರಿಗೆ ದೀಪವು, ನಮಗೆ ಬೆಳಕು ದೀಪವೂ ಆಗಿದೆಯಪ್ಪ. ಸರಿಯಾದ ರೀತಿಯಲ್ಲಿ ನಾವು ನಡೆಯೋದಕ್ಕೆ ಸಹಾಯ ಮಾಡಿ. ನಿಮ್ಮ ವಾಕ್ಯಕ್ಕೆ ವಿರೋಧವಾಗಿ ನಾವು ನಡಿಬಾರ್ದಪ್ಪ, ಆ ರೀತಿ ನಮ್ಮನ್ನು ನಡೆಸಿ. ಹೌದಪ್ಪ, ನಾವೆಲ್ಲೆಲ್ಲ ನಿಮ್ಮ ವಾಕ್ಯ ವಿರೋಧವಾಗಿ, ನಿಮ್ಮ ವಾಕ್ಯವನ್ನು ಮಿಸ್ಯೂಸ್ ಮಾಡಿ, ನಿಮ್ಮ ವಾಕ್ಯವನ್ನು ಸರಿಯಾದ ದಾರಿಯಲ್ಲಿ ನಾವು ನಡೆಯೋಕ್ಕೆ ಸಹಾಯ ಮಾಡಿ. ಹೌದಪ್ಪ, ನಮ್ಮ ಮನಸ್ಸಾಂತರ ಪಡಬೇಕು. ಇಷ್ಟೇ ಇವತ್ತಿನ ಆಸೆಯಪ್ಪ. ನಾವು ಒಂದು ವೇಳೆ ಪಾಪ ಮಾಡಿರ್ಬೋದು, ಅದರಿಂದ ನಾವು ಅವಸ್ಥೆ ಪಡ್ಬೋದು, ಅಥವಾ ನಾವು ಸರಿಪಡಿಸ್ಕೊಬೇಕು ಅಂತಿದೆ. ಅದಪ್ಪ, ಎಲ್ಲ ವಿಷಯಗಳು ನಾವು ಸರಿಪಡಿಸ್ಕೊಬೇಕು ಅಂತ ನೀವು ಮಾಡಿರ್ತೀರ. ಸೊ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ಯಾವುದೇ ದಾರಿಯಲ್ಲಿ ನಾವು ತಪ್ಪಾದ ದಾರಿಯಲ್ಲಿ ಹೋಗ್ಬಾರ್ದು, ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಕೆ ಸಹಾಯ ಮಾಡಿ.
ಸರಿಪಡಿಸಿಕೊಳ್ಳದೆ ಹೋದರೆ ಅಪ್ಪ, ಹೌದಪ್ಪ, ನಮ್ಮ ಜೀವನವೆಲ್ಲ ಬಿರುಗಾಳಿಯಲ್ಲಿ ಹೋಗ್ಬಿಡ್ತೇವೆ ಆಚೆ. ನಾವು ನಿಮ್ಮ ಹತ್ರ ಅತಿಶಯ ಕೇಳುವುದನ್ನು ಬಿಟ್ಟು, ಯಾಕಂದರೆ ಚಿಕ್ಕ ಮಕ್ಕಳಿನ ಥರ ನಾವು ನಡೆಯದಂತೆ ವಯಸ್ಸಾದವರ ರೀತಿಯಲ್ಲಿ ನಾವು ಸ್ವಲ್ಪ ನಿಮ್ಮಲ್ಲಿ ಇನ್ನೂ ಮೃದುವಾದವರಾಗೆ ನಾವು ನಡೆಯೋಕೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.